विश्वेश्वरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति सृष्टिस्थित्यप्ययेह नेतिदृशतमो बन्धमोक्षाश्च यस्मात् अस्य ब्रह्मरुद्रप्रभृतिस्वरनरद्वेषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययोरपि परमः चिन्तयेतं महान्तम् नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः सर्वविघ्नप्रशमनं सर्वसिद्धिकरं वरं सर्वजीवप्रणेतारं वन्दे विजयदं हरिं इदोगತ್ತಲ್ಲಿ ಭಾರ सर्वविघ्नप्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं सुवर्णमण्टपे रत्नचित्रसिंहासनोत्तमे नमामि हरिणासागमिन्दिरां कृतमन्दिरां प्रथमो हनुमन्नाम द्वितीयो भीम एव च पूर्णप्रज्ञः तृतीयस्तु भगवत्कार्यसाधकः अभ्रमं भङ्गरहितम् अजडं विमलं सदा आनन्दतीर्थमधुरं भजेतापत्रयापहम् चित्रैः पदैश्च गम्भीरैर्वाक्यैर्मानैरखण्डितैः गुरुभावं जयन्ती भाति श्रीजयतीर्थवाक् समुत्सार्यतमस्तोमं सन्मार्गं सम्प्रकाश्य च सदा विष्णुपदासक्तं सेवे ब्रह्मण्यभास्करं ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम अर्थिकल्पितकल्पोऽयं प्रत्यर्थी गजकेसरी व्यासतीर्थगुरुर्भूयात् अस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे शुकशास्त्रसुधाम्भोधिवाचां विहरणोत्सुकान् विद्यावाचस्पतीन् वन्दे कृष्णसन्दर्शनोत्सुकान् मातृभ्यो नमः श्रीनृसिंहपदासक्तमानसं द्विजपुङ्गवं श्रीमद्भागवतासक्तं तातपादं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम स्वस्त्यस्तु सतां समस्तसन्मङ्गलानि भवन्तु श्लोकैकश्रवणपठनमात्रेण वक्तुश्च श्रोतॄणां धर्माद्यखिलपुरुषार्थप्रदे निखिलकलिकृतकल्मषापनोदनपटुतरे श्रीमद्भागवते अद्य कथा प्रारम्भे सति
ಕಿಂಚಿತ್ ಪೂರ್ವಕಥಾನುವಾದಃ. ಪರಮಪೂಜ್ಯರಾದ ಶ್ರೀ ಸೂತಾಚಾರ್ಯರು ಮಹಾನುಭಾವರಾದ ಶೌನಕಾದಿ ಬ್ರಾಹ್ಮಣರಿಗೆ ಭಗವಂತನ ಲೀಲಾ ವೈಭವಗಳನ್ನು ವರ್ಣನ ಮಾಡ್ತಾ ಶ್ರೀ ಪರೀಕ್ಷಿತ್ ರಾಜರ ವೃತ್ತಾಂತವನ್ನು ವರ್ಣನ ಮಾಡ್ತಾ ಇದ್ದಾರೆ. ಮಹಾಭಾರತ ಯುದ್ಧ ಪ್ರಸಂಗ. ಆ ಸಂದರ್ಭದಲ್ಲಿ ಜಗತ್ಪ್ರಭುಗಳಾದ ತ್ರೈಲೋಕ್ಯಾಚಾರ್ಯರಾದ ಶ್ರೀ ಭೀಮಸೇನ ದೇವರಿಂದ ಗದಾಪ್ರಹಾರದಿಂದ ತೊಡೆ ಮುರುಕೊಂಡು ಕೆಳಗೆ ಬಿದ್ದಿದ್ದಾನೆ ರಣರಂಗದಲ್ಲಿ. ಪಾಪಿ ದುರ್ಯೋಧನ. ಆ ಸಂದರ್ಭದಲ್ಲಿ ಶ್ರೀ ಅಶ್ವತ್ಥಾಮಾಚಾರ್ಯರು ಪರಮ ಸಾತ್ವಿಕರಾಗಿ ಪರಮ ವೈಷ್ಣವರಾಗಿದ್ದರೂ ಕೂಡ ಮಹಾನುಭಾವರ ಆ ಪಾಪಿಯ ಸಹವಾಸದ ಬಲದಿಂದ ಅವರಿಗೆ ಸೋತ್ತಮರಾದ ಪಾಂಡವರಲ್ಲಿ ದ್ವೇಷಭಾವನೆ ಅನ್ನೋದು ಪ್ರಾಪ್ತವಾಗಿದೆ. ತಾಮಸಾನ್ಯಸ್ಯ ಸಂಗೇನ ತಾಮಸಾನಾಂಚ ಸಂಗತೆ. ಈ ತಮೋಯೋಗ್ಯರ ಸಹವಾಸ ಎಷ್ಟೇ ಸಾತ್ವಿಕರಾಗಿದ್ದರೂ ಕೂಡ ಅದು ಭಗವಂತನ ಭಗವದ್ಭಕ್ತರ ದ್ವೇಷಕ್ಕೆ ಕಾರಣವಾಗುತ್ತದೆ. ಅದಕ್ಕಾಗಿ ಸರ್ವಥಾ ಸಜ್ಜನರ ಸಹವಾಸದಲ್ಲೇ ಇರಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಸತ್ಸಂಗಂ ಸತ್ಕ್ರಿಯಾಂ ಚೈವ. ಆ ಒಂದು ಮಾತು ಪ್ರಾರ್ಥನೆ ಮಾಡಬೇಕಂತೆ. ಸದಾಕಾಲ ಸಜ್ಜನರ ಸಹವಾಸ ಕೊಡು. ಸಜ್ಞಾನಂ ಸರ್ವದಾ ದೇಹೇ ಸಚ್ಛಾಸ್ತ್ರಾವರ್ತನೆ ರತಿಂ. ಸತ್ಸಂಗಂ ಸತ್ಕ್ರಿಯಾಂ ಚೈವ ಪಾದೋತು ಕ್ಷೇತ್ರಸರ್ಪಣೆ. ನಮ್ಮ ದೇಹ ಇಂದ್ರಿಯಗಳೆಲ್ಲ ಸರ್ವೇಂದ್ರಿಯಗಳು ಭಗವಂತನ ಪರವಾಗಿರಬೇಕು. ನಿನ್ನವ ನೆನೆಸಿ ನಿನ್ನ ನಾಮೋಚ್ಚರಿಸಿ ನಿನ್ನಿಂದ ಉಪಜೀವಿಸಿ. ನಿನ್ನ ಕಥೆಗಳ ಕೇಳಿಸಯ್ಯ ಕಿವಿಗೆ ನಿನ್ನ ಆಳ್ಗಳೊಳ್ ವಾಸಿಸೋ. ನಿನ್ನಂತಾಗಲಿ ಸರ್ವ ಇಂದ್ರಿಯಗಳು ಅದನ್ನು ಕೇಳಬೇಕು ಸರ್ವಕಾಲದಲ್ಲಿ. ಅಂತಹ ಪರಮ ವೈಷ್ಣವರು ಪಾಪಿಯಾದ ದುರ್ಯೋಧನನ ಮನೆಯಲ್ಲಿ ಹಾಲನ್ನು ಕುಡಿದಿದ್ದು. ಏನು ಹಾಲಿಗೇನು ದೋಷ ಅಂತಾರೆ? ಹಾಲಿಗೆ ದೋಷ ಇಲ್ಲ, ಕೊಟ್ಟವರ ದೋಷ ಹಾಲಿನಲ್ಲಿ ಇರ್ತದೆ. ನಾವು ಯಾರಲ್ಲಿ ಏನು ಆಹಾರವನ್ನು ಸ್ವೀಕಾರ ಮಾಡ್ತೀವಿ, ಪದಾರ್ಥವನ್ನು ಆಹಾರವನ್ನು ಸ್ವೀಕಾರ ಮಾಡ್ತೀವಿ, ಆ ಕೊಟ್ಟವರ ಗುಣ ಅದರಲ್ಲಿರ್ತದೆ. ಅದಕ್ಕೆ ಶ್ರೀ ಜಗನ್ನಾಥದಾಸರು ನಮ್ಮ ನಾಶಕ್ಕೆ ಜ್ಞಾನಹೀನತೆಗೆ ಕಾರಣ ಏನು ಅಂತ ಹೇಳ್ತಿದ್ದಾರೆ. ಮಾನುಷ ಅನ್ನವನುಂಡು ಜ್ಞಾನ ಶೂನ್ಯನು ಆದೆ, ಏನು ಗತಿ ನನಗೆ ಅನುದೀನ. ಅನುದೀನದಿ ಮುಂದೆ ಒಂದೊಂದು ದಿನವೂ ನಮ್ಮ ಕರ್ಮ ಜಾಸ್ತಿ ಆಗುತ್ತಂತೆ ಪಾಪಿಗಳಲ್ಲಿ ಅನ್ನ ತಿಂದರೆ. ಜ್ಞಾನ ಶೂನ್ಯತೆ ಆಯಿತು ಅಂದರೆ ಒಬ್ಬ ಮನುಷ್ಯನ ಕೇಳ್ತಾರೆ ಜ್ಞಾನ ಇದೆಯಾ ಅಂತ ಕೇಳ್ತಾರೆ. ಜ್ಞಾನ ಇಲ್ಲ ಅಂದರೆ ಮೊದಲು ಏನು ಮಾಡ್ತಾರೆ? ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ಜ್ಞಾನ ಹೋಗಿದೆ ಇವರಿಗಿಂತ. ಜನಗಳಿಗೆ ಈ ಜ್ಞಾನ ಯಾವ ಜ್ಞಾನ ಅಂತ ಗೊತ್ತಿಲ್ಲ ಅವರಿಗೆ. ಸಾಮಾನ್ಯವಾಗಿ ಲೋಕದಲ್ಲಿ ಇರ್ತಕ್ಕಂಥ ಜ್ಞಾನ ಅಂದ್ಕೊಂಡಿದ್ದಾರೆ. ಅದು ಪಶು ಪ್ರಾಣಿಗಳಿಗೂ ಇದೆ. ನಾನೇನು ಮಾಡಬೇಕು, ಏನು ಆಹಾರ ತಗೋಬೇಕು, ಯಾವಾಗ ಮಲ್ಕೋಬೇಕು ಅನ್ನೋದು ಪ್ರಾಣಿಗಳಿಗೂ ಇದೆ. ಅಷ್ಟೇ ಜ್ಞಾನ, ಅದು ಜ್ಞಾನ ಅನಿಸಿಕೊಳ್ಳಲ್ಲ. ಜ್ಞಾನ ಮಾನುಷ ಅನ್ನವನ್ನುಂಟು ಜ್ಞಾನ ಶೂನ್ಯನೂ ಆದೆ, ಏನು ಗತಿ ನನಗೆ ಪ್ರಮಥೇಶ ಅಂತ ಕೇಳ್ತಿದ್ದಾರೆ. ಆ ಜ್ಞಾನ ಶೂನ್ಯತೆಗೆ ಕಾರಣ ದುಷ್ಟ ಅನ್ನ. ಮಹಾನುಭಾವರಾದ ಪರಮ ವೈಷ್ಣವರಾದ 28 ಗುಣಗಳಿಂದ ಯುಕ್ತರಾದ ಪರಮಾತ್ಮನ ಮೊಮ್ಮಕ್ಕಳು ಮಹನೀಯರು ಲಯಕರ್ತರಾದ ಮಹಾಭಾಗವತೋತ್ತಮರಿಗೆ ಈ ಶಕೆ, ಪಾಪಿಯ ದುಷ್ಟ ಸಹವಾಸದ ಶಕೆ ಪರಿಣಾಮ ಮಾಡಿದೆ ಅಂದ ಮೇಲೆ ನಮ್ಮ ಗತಿ ಏನು? ನಾವು ಹೇಗಿರಬೇಕು? ಯಾಕೆ ಎಲ್ಲ ಹಿರಿಯರು ಹೇಳ್ತಿದ್ದಾರೆ
ಸಜ್ಜನರ ಸಹವಾಸವನ್ನು ಮಾಡಿ ಸರ್ವದಾ ಭಗವದ್ಭಕ್ತರ ಸಹವಾಸದಲ್ಲಿ ಇರಬೇಕಪ್ಪ, ಅಯೋಗ್ಯರ ಸಹವಾಸ ಮಾಡಬೇಡಿ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ. ಬಾಳುವರ ಸಂಘದಲ್ಲಿ ಬಾಳೆರೋ ಬಾಲ ಅಂತಾರೆ. ಅಯೋಗ್ಯರ ಸಹವಾಸ ಮಾಡಬೇಡಿ. ಮಾಡಿದ್ರೆ ಏನಾಗುತ್ತೆ? ಬಹಳ ಕಷ್ಟಪಟ್ಟು ತಪಸ್ಸು ಮಾಡಿ ನಾನಾ ಜನ್ಮಗಳಲ್ಲಿ ಕಾಡಿ ಬೇಡಿ ದೇವತೆಗಳನ್ನು ಪಡೆದ ದೇಹ, ಈ ದೇಹ ನಷ್ಟವಾಗಿಬಿಡ್ತದೆ. ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅತುಲಂ ನೃಷವೈಷ್ಣವಂ ಸುಜನ್ಮಾಚ್ಯುತದತ್ತಂ ಕೃಪಯಾ ತ್ವಯಾಪ್ಯವಾಪ್ಯ ಕ್ಷಣಜೀವ್ಯಪಿ ಕಲ್ಪಗತ್ವಬುದ್ಧ್ಯ ಪಶುಚಂಡಾಲವದೇವ ಸಂಚರಾಮಿ. ಅತುಲಂ ದೃಶು ವೈಷ್ಣವಂ ಸುಜನ್ಮ, ಮರಳಿ ಈ ಪರಿ ಜನುಮವು ಬರುವ ಭರವಸೆಯಂತೂ ಇಲ್ಲ. ಎಲ್ಲ ಶಾಸ್ತ್ರಗಳು ಹೇಳ್ತಾ ಇದೆ, ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಎಷ್ಟು ಬೇಕು ಪ್ರಮಾಣ. ಈ ಜನ್ಮ ಅಷ್ಟು ಸುಲಭವಾಗಿ ಸಿಗೋದಲ್ಲ. ಭಾಳ ಕಷ್ಟಪಟ್ಟಿದ್ದೀವಿ, ಬಹಳ ದುಃಖಪಟ್ಟಿದ್ದೀವಿ. ಎಲ್ಲ ಮಾಡಿದರೂ ಕೂಡ ಪರಮ ಕರುಣಾನಿಧಿಯಾದ ಶ್ರೀಹರಿ ನಮಗೆ, ನಾವು ಏನೋ ಅವನಿಗೆ ಅರ್ಪಣೆ ಮಾಡದೇ ಇದ್ದರೂ ಕೂಡ ತನ್ನ ಸ್ವರೂಪಭೂತವಾದ ಕಾರುಣ್ಯ ಬಲ, ಅದಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಪರಮಾತ್ಮನ ಅಂತರಂಗ ಭಕ್ತರಾದ ವಾಯುದೇವರನ್ನು ಪರಮದಯಾಳು, ಕ್ಷಮಾಸಮುದ್ರ, ಭಕ್ತವತ್ಸಲ, ಭಕ್ತಾಪರ, ಸಹಿಷ್ಣು ಅಂತ ಈ 4 ವಿಶೇಷಣಗಳಿಂದ ಪದೇ ಕೊಂಡಾಡ್ತಾರೆ. ಪರಮದಯಾಳುನ, ಭಕ್ತವತ್ಸಲೇನ, ಕ್ಷಮಾಸಮುದ್ರೇಣ, ಭಕ್ತಾಪರ ಸಹಿಷ್ಣುನ ಪದೇ ಹೇಳ್ತಾರೆ. ಯಾಕೆ ಅಂತಂದರೆ ಅಷ್ಟು ದಯಾ ಪರಮಾತ್ಮನಿಗೆ ನಮ್ಮಲ್ಲಿ ಆ ಭಾಗ್ಯವನ್ನು ಅನುಗ್ರಹ ಮಾಡಿದ್ದಾನೆ. ಇಷ್ಟೆಲ್ಲ ಮಾಡಿದ್ದರೂ ಕೂಡ ಆ ಪಾಪಿಯ ಸಹವಾಸದಿಂದ ದುರ್ಬುದ್ಧಿ ಬಂದುಬಿಟ್ಟಿದೆ. ನಿಮ್ಮಿಂದ ನಮಗೆ ಬಹಳ ಉಪಕಾರ ಆಗಿದೆ ಸ್ವಾಮಿ. ಏನು ಮಾಡಬೇಕು ಅಂತಂದರೆ, ಏನು ಮಾಡಬೇಕು ಅಂದಾಗ ಅವನು ಹೇಳಿದ್ದಿಷ್ಟೇ, ನನ್ನ ಸ್ಥಾನದಲ್ಲಿ ನೀವಿರಬೇಕು, ಪಾಂಡವರ ವಂಶವನ್ನು ನಾಶ ಮಾಡಬೇಕು ಅಂದಾಗ ಅಷ್ಟೇ ಸಮ್ಮತಿ. ತಥಾಸ್ತು ಅಂದ್ರಂತೆ. ಅವನೇನು ಮಾಡ್ದ? ಪಟ್ಟಾಭಿಷೇಕ ಮಾಡಬೇಕಲ್ಲ, ಆ ರಣರಂಗದ ಮಣ್ಣನ್ನೇ ತೆಗೆದು ತಲೆ ಮೇಲೆ ಹಾಕದ. ಪಾಪಿಗಳನ್ನು ನಂಬಿದ್ರೆ ಏನಾಗುತ್ತೆ ಅಂದರೆ ಮಣ್ಣೆ. ತಕ್ಷಣವೇ ಅವರ ತಪಸ್ಸೆಲ್ಲ ನಷ್ಟವಾಗಿದೆ. ಬ್ರಹ್ಮಬ್ರಾಹ್ಮಣ ದ್ವೇಷ ಬಂದಿದೆ. ನಿರಪರಾಧಿಗಳಾದ ಉಪಪಾಂಡವರನ್ನು ಸಂಹಾರ ಮಾಡಿದ್ದಾರೆ. ಆ ಸಮಯದಲ್ಲಿ ದ್ರೌಪದಿ ದೇವಿಯರು ಬಹಳ ದುಃಖಪಟ್ಟಿದ್ದಾರೆ. ಕಣ್ಣೀರು ಹಾಕ್ಕೊಂಡು ಸಂಕಟ ಪಡ್ತಾ ಇದ್ದಾಗ ಅರ್ಜುನರು ಬಂದು ಸಮಾಧಾನ ಮಾಡ್ತಾರೆ. ಆತಂಕ ಪಡಬೇಡ ದ್ರೌಪದಿ, ನಿನಗೆ ಈ ದುಃಖ ಕೊಟ್ಟಂಥ ಪಾಪಿಯನ್ನು ಪಶುವಿನಂತೆ ಕಟ್ಟಿ ಎಳಕೊಂಡು ಬಂದು ನಿನ್ನ ಪಾದದಲ್ಲಿ ಹಾಕುತ್ತೇನೆ ಅಂತ ಶಪಥ ಮಾಡಿದ್ದಾರೆ. ಶಪಥ ಮಾಡಿದ್ದು ಇವರು, ಮಾಡಿಸಿದ್ದು ಅವನು, ನೆರವೇರಿಸೋದು ಅವನೇ. ಆ ಸಮಯದಲ್ಲಿ ಪರಮಾತ್ಮ ಸ್ವಾಮಿ ಹೀಗೆ ನಡೆದಿದೆ ಅಂತ ವಿಚಾರ ತಿಳಿಸಿದಾಗ ದುಃಖಪಟ್ಟಳು ದ್ರೌಪದಿ ದೇವಿ. ಸಂಕಟ ಪಡ್ತಾ ಇದ್ದಾಳೆ, ಕಣ್ಣೀರು ಹರಿತಾ ಇದೆ ಅಂತ ಶ್ರೀಮದ್ ಭಾಗವತ ಸ್ಪಷ್ಟವಾಗಿ ಹೇಳ್ತಾ ಇದೆ. ತನ್ಮಾಶುಚಸ್ತೆ ಪ್ರಮೃಜಾಭಿ ಭದ್ರೇ ಯದ್ಬ್ರಹ್ಮಬಂಧೋ ಶಿರಾತತಾಯಿನಃ ಗಾಂಡೀವ ಮುಕ್ತೇರ್ವಿಷಕೇರ್ವಿಪಾಹರೆ ತ್ವಾಕ್ರಮ್ಯ ಸ್ನಾಸ್ಯಪಿ ನೇತ್ರಜೈರ್ಜಲೈಃ. ಈ ಕಣ್ಣೀರಿಗೆ ಕಾರಣರಾದವರನ್ನು ನಾನು ಸುಮ್ಮನೆ ಬಿಡೋದಿಲ್ಲ, ಶಿಕ್ಷೆ ಮಾಡೇ ಮಾಡ್ತೇನೆ ಅಂತ ಹೇಳಿ ಸಮಾಧಾನ ಪಡಿಸಿದ್ದಾರೆ ಅರ್ಜುನರು. ಇಲ್ಲಿ ಶ್ರೀಮದ್ ಆಚಾರ್ಯರಿಗೆ ಸಮ್ಮತವಾಗಲಿಲ್ಲ. ಯಾವುದು ಸಮ್ಮತ ಆಗಲಿಲ್ಲ? ಬನ್ನಿ ಯಾವುದು? ಈ ಕಡೆ ಬನ್ನಿ. ಮೆಟ್ಲಿದೆ, ಇದೆಯಾ? ಮೆಟ್ಲಿದೆ, ಇದೆಯಾ? ಮೆಟ್ಲಿದೆಯಾ? ಮೆಟ್ಲು ಶ್ರೀಮದ್ ಆಚಾರ್ಯರಿಗೆ ಸಮ್ಮತ ಆಗಲಿಲ್ಲಂತೆ. ಏನದು? ದ್ರೌಪದಿ ದೇವಿಯರ ಕಣ್ಣಲ್ಲಿ ನೀರು ಬಂತು, ದುಃಖ ಪಡ್ತಾ ಇದ್ದಾಳೆ ಅಂತ. ಅಲ್ಲ, ಮಕ್ಕಳನ್ನು ಕಳ್ಕೊಂಡ್ರೆ ದುಃಖ ಪಡೋದು ಸರಿಯಾ ತಪ್ಪೋ?
ಸರಿ ಅಲ್ವಾ? ತನ್ನ ಮಕ್ಕಳನ್ನು ಕಳ್ಕೊಂಡಾಗ ಅಮ್ಮ ಅಳ್ತಿದ್ದಾಳೆ ಅಂದರೆ ಅದು ಸುಳ್ಳು ಅಂತ ಶ್ರೀಮದ್ ಆಚಾರ್ಯರು ಹೇಳಿದ್ರೆ ಹೇಗೆ ಸಾಧ್ಯ ಅಂತಂದರೆ, ಶ್ರೀಮದ್ ಆಚಾರ್ಯರ ಉದ್ದೇಶ ಏನು ಅಂತಂದರೆ, ಯಾವುದೇ ಮುಕ್ತಿಯೋಗ್ಯ ಜೀವನಿಗೆ ಅನ್ಯಥಾ ಬುದ್ಧಿ ಬಂತು ಅಂತಂದರೆ ಅದು ಮೋಕ್ಷಕ್ಕೆ ಪರಿಪಂಥಿ, ಅದು ಬರಬಾರ್ದು ಅನ್ನೋ ಕಾರುಣ್ಯ ಶ್ರೀಮದ್ ಆಚಾರ್ಯರಿಗೆ. ಅದಕ್ಕಾಗಿ ತಾವು ಶ್ರೀಮದ್ ತಾತ್ಪರ್ಯವನ್ನು ಮಾಡಿದ್ದು ತಾತ್ಪರ್ಯಂ ಜ್ಞಾನ ಸಾಧನಂ ಅಂತ. ಇಲ್ಲಿ ಸಿದ್ಧಾಂತ ಏನು ಹೇಳ್ತದೆ, ಪರಶುಕ್ಲತ್ರಯರಾದ ಬ್ರಹ್ಮವಾಯು ಸರಸ್ವತಿ ಭಾರತೀ ದೇವಿ ಈ 4 ಜನ 2 ಗುಂಪಾದರೆ, ಈಶಕೋಟಿ ಪ್ರವಿಷ್ಟರಾದ ಲಕ್ಷ್ಮೀದೇವಿ ಒಂದು ಪ್ರತ್ಯೇಕವಾದ ಒಂದು ಸ್ಥಾನದಲ್ಲಿ ಇದ್ದಾಳೆ ಮಹತಾಯಿ. ದೇವತೆಗಳನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಎಲ್ಲ ದೇವತೆಗಳ ಸ್ವರೂಪವನ್ನು ನಿಮ್ಮ ಸ್ವರೂಪವನ್ನು ಹೇಳ್ಕೊಳ್ರಿ ಅಂತ ಪರಮಾತ್ಮ ಅವಕಾಶ ಕೊಟ್ಟನಂತೆ ಸೃಷ್ಟಿ ಮಾಡಿದ ಮೇಲೆ. ಆ ಸಮಯದಲ್ಲಿ ಭಾರತೀ ದೇವಿಯರು ಪರಮಾತ್ಮನ ಮುಂದೆ ಹೇಳ್ತಾ ಇದ್ದಾಳೆ, ಸ್ವಾಮಿ, ನಿನ್ನ ಪರಮ ಕಾರುಣ್ಯದಿಂದ ಪರಮಾನುಗ್ರಹದಿಂದ ನನಗೆ ಮೂಲಾವತಾರದಲ್ಲಿ ಯಾವ ರೀತಿ ದುಃಖಾದಿಗಳು ಇಲ್ಲ, ಭ್ರಮೆ ಯಾವ ದೋಷಗಳು ಇಲ್ಲವೋ ಅವತಾರದಲ್ಲೂ ನನಗಿಲ್ಲ ಅಂತ ತನ್ನ ಸ್ವರೂಪವನ್ನು ಪ್ರಕಟ ಮಾಡ್ತಾ ಇದ್ದಾಳೆ. ಪರಮಾತ್ಮನ ಮುಂದೆ ವಿಜ್ಞಾಪನೆ ಮಾಡ್ತಿದ್ದಾಳೆ. ಯಥೈವ ಮೂಲೆ ಚ ತಥಾ ಅವತಾರೆ ದುಃಖಾದಿಕಂ ನೈವ ಮಮಾಪಿ ದೇವ. ಮೂಲಾವತಾರದಲ್ಲಿ ಹಾಗೆ ದುಃಖಾದಿಗಳಿಲ್ಲ, ಹಾಗೆ ಅವತಾರದಲ್ಲೂ ನನಗೆ ಇಲ್ಲ ಅಂತ ಪ್ರಕಟ ಮಾಡ್ತಿದ್ದಾಳೆ ಮಹತಾಯಿ. ಆದರೆ ಶ್ರೀಮದ್ ಭಾಗವತ ಹೇಳ್ತಾ ಇದೆ, ಅಳ್ತಾ ಇದ್ದಾಳೆ, ದುಃಖ ಪಡ್ತಾ ಇದ್ದಾಳೆ, ಸಂಕಟ ಪಡ್ತಾ ಇದ್ದಾಳೆ ಭಾರತೀ ದೇವಿ ಅಂತ ಮಹಾನುಭಾವರು ಬಾದರಾಯಣ ದೇವರು ಅಪ್ಪಣೆ ಮಾಡಿದ್ದಾರೆ. ಅಂದರೆ ಯಾಮ್ಯಾಂ ಕರೋತಿ ಉರುದೈವ ಯಾಮ್ಯಾಂ ಪರೇಶ ಉರುದೈವ ಕರೋತಿ ಲೀಲಾಂ ತಂ ತಂ ಕರೋತ್ಯನು ತಥೈವ ರಮಾಪಿ ದೇವಿ. ಪರಮಾತ್ಮ ಲೋಕದಲ್ಲಿ ದೇವತ್ವೇ ದೇವವಚ್ಚೇಷ್ಟ ಮನುಷ್ಯತ್ವೇ ಚ ಮಾನುಷೀಂ ಅಂತ ಏನು ಆಟಗಳಾಡ್ತಾನೆ, ನಾಟಕಗಳನ್ನು ಮಾಡ್ತಾನೆ, ಆ ಪರಮಾತ್ಮನ ಆಜ್ಞಾನುಸಾರ ರಮಾ ಬ್ರಹ್ಮಾದಿ ದೇವತೆಗಳು ಮಾಡ್ತಾರೆ. ಅದೇ ಪ್ರಮಾಣ. ಯಾಕೆ ಅಂತಂದರೆ, ಸ್ವಾಮಿ ದೇವತೆಗಳಲ್ಲಿ ಅವತಾರ ಮಾಡಿದಾಗ ದೇವತಾ ಕಾರ್ಯವನ್ನು ಮಾಡ್ತಾನೆ, ಅದಕ್ಕೆ ಬೇಕಾದಂಥ ವ್ಯಾಪಾರವನ್ನು ಮಾಡ್ತಾನೆ. ಮನುಷ್ಯ ರೂಪವನ್ನು ಪ್ರಕಟ ಮಾಡಿದಾಗ ಮನುಷ್ಯರಂತೆ ಪ್ರಕಟ ಮಾಡ್ತಾನೆ. ಕೃಷ್ಣ ರಾಮಾವತಾರಗಳಲ್ಲಿ ಪರಮಾತ್ಮ ಎಲ್ಲ ಮತ್ತು ಋಷಭಾವತಾರ ಯಾವ್ಯಾವ ಮನುಷ್ಯ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ ಅಲ್ಲೆಲ್ಲ ಬರತಕ್ಕಂತಹ ವಿಚಾರಗಳಲ್ಲಿ ಲೋಕಮೋಹನಾರ್ಥವಾಗಿ ಪರಮಾತ್ಮ ಈ ವ್ಯಾಪಾರವನ್ನು ಮಾಡ್ತಾನೆ. ತಾನು ಮಾಡಿದಷ್ಟೇ ಇಲ್ಲ, ರಮಾ ಬ್ರಹ್ಮದೇವರಿಗೆ ಇಲ್ಲಿ ಅವತಾರದಲ್ಲಿ ಇಲ್ಲ. ಇನ್ನು ಮಿಕ್ಕೆಲ್ಲ ವಾಯುದೇವರು, ಭಾರತಿ ಇತ್ಯಾದಿ ಗರುಡ ಶೇಷಾದಿಗಳೆಲ್ಲ, ಗರುಡದೇವರಿಗೂ ಅವತಾರ ಇಲ್ಲ. ಶೇಷಾದಿಗಳು ರುದ್ರದೇವರೆಲ್ಲ ಪರಮಾತ್ಮನ ಅಣತಿಯಂತೆ ಜೀವನವನ್ನು ಮಾಡ್ತಾರೆ, ಕಾರ್ಯಗಳನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಕೂಡ ರಮಾದೇವಿ ಏನು ಅಪ್ಪಣೆ ಮಾಡ್ತಾಳೆ ಅದನ್ನು ಬ್ರಹ್ಮಾದಿ ದೇವತೆಗಳು ಪರಿಪಾಲನೆ ಮಾಡ್ತಕ್ಕಂತಹದ್ದು, ಅದು ಪೂಜಾ ಅಂತ ರೂಪವಾಗಿ ಅಂತ ಭಾಳ ಸಂತೋಷದಿಂದ ಆ ಕೆಲಸವನ್ನು ಮಾಡ್ತಾರೆ. ಈ ಭಾರತೀ ದೇವಿಯರು ಕೂಡ ದುಃಖ ಪ್ರದರ್ಶನ ಮಾಡಿದ್ದಾರೆ. ಯಾಕೆ ಅಂತಂದರೆ, ಸಜ್ಜನರಿಗೆ ಮೋಕ್ಷ ಸಾಧನ, ಪಾಪಿಗಳಿಗೆ ದುಃಖ ಸಾಧನ, ಮೋಹಕವಾದದ್ದು. ಅದನ್ನೇ ಪಂಡಿತಾಚಾರ್ಯರು ಪ್ರಮದದ ಸುಧಿಯಾಂ ಮೋಹಕದ್ವೇಷ ಭಾಜಾಂ ಒಂದೊಂದು ಪ್ರಮಾಣ ಶುದ್ಧವಾಗಿ ಕೊಡ್ತಾ ಇದ್ದಾರೆ. ಏನಿದು ಪರಿಸ್ಥಿತಿ ಅಂತಂದರೆ, ಹನುಮಂತ ದೇವರು ಭೀಮಸೇನ ದೇವರು ಪರಸ್ಪರವಾಗಿ ಒಂದು ವಿಚಾರ ಬರ್ತದೆ. ಸೌಗಂಧಿಕಾ ಪುಷ್ಪವನ್ನು ತರುವ ಕಾಲಕ್ಕೆ ಹನುಮಂತ ದೇವರ ಬಾಲವನ್ನು ಭೀಮಸೇನ ದೇವರಿಗೆ ಅಲ್ಲಾಡ್ಸೋಕ್ಕಾಗಲಿಲ್ಲಂತೆ. ಹನುಮಂತ ದೇವರು ಹೆದರಿಸಿದ್ರಂತೆ, ಇವರು ಹೆದರ್ಕೊಂಡ್ರಂತೆ. ಆ ಸಮಯದಲ್ಲಿ ಆ ವಿಚಾರವನ್ನು ಪಂಡಿತಾಚಾರ್ಯರು ಶ್ರೀ ವಾಯುಸ್ತುತಿಯಲ್ಲಿ ಸ್ಪಷ್ಟಪಡಿಸುತ್ತಿದ್ದಾರೆ.
ಗಚ್ಚನ್ ಸೌಗಂಧಿಕಾರ್ಥಂ ಪಥಿ ಸ ಹನುಮತಃ ಪುಚ್ಛಮಚ್ಚಸ್ಯ ಭೀಮಃ ಪ್ರೋರ್ಧರ್ತುಂ ನಾಶಗತ್ಸತ್ವಂ ರೂಪುಷಾ ಭೀಷಯಾಮಾಸ ಚೇತಿ ಪೂರ್ಣಜ್ಞಾನೋಜಸೋಸ್ತೆ ಗುರುತುಮಪುಷ ಶ್ರೀಮದಾನಂದತೀರ್ಥ ಕ್ರೀಡಾಮಾತ್ರಂ ತದೇತತ್ ಪ್ರಮದದ ಸುಧಿಯಾಂ ಮೋಹಕದ್ವೇಷಭಾಜಾಂ. ಅಯೋಗ್ಯರಿಗೆ ಮೋಹಕವಾಗಿ ತೋರಿಸ್ತಾರೆ ಇದೆಲ್ಲ. ಈ ಕಾರ್ಯವನ್ನು ಭಾರತೀ ದೇವಿಯರು ಕೂಡ ಅದೇ ಮಾಡಿದ್ದಾರೆ, ದುಃಖ ಪ್ರದರ್ಶನ ಮಾಡಿದ್ದಾರೆ. ಅರ್ಜುನರು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದ ಮೇಲೆ ಪರಮಾತ್ಮ ನಾನು ಸಿದ್ಧನಾಗಿದ್ದೀನಿ ಹೊರಡೋಣ ಅಂತೇಳಿ ರಥವನ್ನು ತಗೊಂಡು ಹೊರಟಿದ್ದಾರೆ. ಅಶ್ವತ್ಥಾಮಾಚಾರ್ಯರನ್ನು ಅಟ್ಟಿಸಿಕೊಂಡು ಹೋಗ್ತಾ ಇದ್ದಾರೆ. ಬಹಳ ದೂರ ಪ್ರಯಾಣ ಮಾಡಿದ ಮೇಲೆ ಇದು ನನ್ನಿಂದ ಸಾಧ್ಯ ಇಲ್ಲ, ಕೃಷ್ಣ ಪರಮಾತ್ಮ ರಥದಲ್ಲಿ ಕೂತಿದ್ದಾನೆ, ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಗಾಬರಿಯಾಗಿ ಭಯದಿಂದ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಟ್ರು. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ ತಕ್ಷಣವೇ ಅದು ಲೋಕವನ್ನು ಸುಡ್ತಾ ಬರ್ತಾ ಇದೆ. ಪರಮಾತ್ಮನನ್ನು ಕೇಳ್ತಾರೆ ಮಹಾನುಭಾವರು ಅರ್ಜುನರು, ಸ್ವಾಮಿ ಕೃಷ್ಣ ಕೃಷ್ಣ ಮಹಾಭಾಗ ಭಕ್ತಾನಾಮ ಭಯಂಕರ ತ್ವಮೇಕೋ ದಹ್ಯಮಾನಾನಾಂ ಅಪವರ್ಗೋಸಿ ಸಂಸ್ಕೃತೇಃ ತ್ವಮಾದ್ಯಃ ಪುರುಷಃ ಸಾಕ್ಷಾತ್ ಈಶ್ವರ ಪ್ರಕೃತೇಃ ಪರಃ ಮಾಯಾಂ ವಿದಸ್ಯ ಚಿಚ್ಚಕ್ತ್ಯ ಕೈವಲ್ಯೇ ಸ್ಥಿತಾತ್ಮನಿ. ಸ್ವಾಮಿ ಎಲ್ಲೊಂದ ಬರ್ತಾ ಇದೆಯಲ್ಲಪ್ಪ ಈ ಅಸ್ತ್ರ, ಲೋಕವನ್ನೇ ಸುಡ್ತಾ ಇದೆ ಅಂದಾಗ ಪರಮಾತ್ಮ ಅಂತಾನೆ, ವೇತ್ತೇದಂ ದ್ರೋಣಪುತ್ರಸ್ಯ ಬ್ರಾಹ್ಮಮಸ್ತ್ರಂ ಪ್ರದರ್ಶಿತಂ. ಅರ್ಜುನ, ಇದು ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮಾಚಾರ್ಯರು ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರಪ್ಪ. ಹಾಗಾಗಿ ಲೋಕವನ್ನು ಸುಡ್ತಾ ಬರ್ತಾ ಇದೆ. ಅದನ್ನು ನೀನು ಸಂರಕ್ಷಣೆ ಮಾಡಿ ಲೋಕವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಪ್ರತ್ಯಸ್ತ್ರವನ್ನು ಪ್ರಯೋಗ ಮಾಡು. ಯಾಕೆ ಅಂತಂದರೆ ದ್ರೋಣಾಚಾರ್ಯರ ಅನುಗ್ರಹಕ್ಕೆ ಪಾತ್ರರಾದ ಮಹಾನುಭಾವರಾದ ಅಶ್ವತ್ಥಾಮಾಚಾರ್ಯರು ಪರಮಜ್ಞಾನಿಗಳು, ಪರಮ ಬ್ರಹ್ಮಚರ್ಯ ನಿಷ್ಠರಾಗಿದ್ದರು. ಆದರೆ ಯಾವಾಗ ಪಾಪಿಯಾದ ದುರ್ಯೋಧನನ ಮಾತಿಗೆ ಸಮ್ಮತಿಯನ್ನು ಸೂಚನೆ ಮಾಡಿದರೋ, ನನ್ನ ಸ್ಥಾನದಲ್ಲಿ ನೀವಿರಬೇಕು ಅಂತಂದ ತಕ್ಷಣವೇ ಬ್ರಹ್ಮಚರ್ಯ ನಷ್ಟವಾಯಿತು. ಆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಶಕ್ತಿ ಇದೆ, ಉಪಸಂಹಾರ ಮಾಡತಕ್ಕಂತಹ ಸಾಮರ್ಥ್ಯ ಕಳ್ಕೊಂಡು ಬಿಟ್ಟಿದೆ. ಬ್ರಹ್ಮಾಸ್ತ್ರವನ್ನು ಬಿಟ್ಟುಬಿಟ್ರು, ಲೋಕವನ್ನು ನಾಶ ಮಾಡ್ತಾ ಇದೆ. ಆಗ ಪರಮಾತ್ಮ ಅಪ್ಪಣೆ ಮಾಡ್ದ, ಪ್ರತ್ಯಸ್ತ್ರವನ್ನು ಪ್ರಯೋಗ ಮಾಡಿ ಈ ಜಗತ್ತನ್ನು ಸಂರಕ್ಷಣೆ ಮಾಡಪ್ಪ ಅರ್ಜುನ ಅಂತ ಅಂದಾಗ ಹಾಗೆ ಮಾಡಿದ್ದಾರೆ. ಲೋಕ ಶಾಂತವಾಯಿತು. ಮತ್ತೆ ಯಾವ ದಾರಿ ಕಾಣದೆ ಅಶ್ವತ್ಥಾಮಾಚಾರ್ಯರನ್ನು ಆ ರಥಕ್ಕೆ ಕಟ್ಟಿ ಕರ್ಕೊಂಡು ಬಂದಿದ್ದಾರೆ. ರಥಕ್ಕೆ ಕಟ್ಕೊಂಡು ಬಂದಂತಹ ಆ ಅಶ್ವತ್ಥಾಮಾಚಾರ್ಯರನ್ನು ಅವರು ಕೆಳಗೆ ಹಾಕಬೇಕು ಅಂತ ಮನಸ್ಸಲ್ಲಿದೆ. ಅಷ್ಟರಲ್ಲಿ ಮಹಾತಾಯಿ ದ್ರೌಪದಿ ದೇವಿ, ಈ ಬ್ರಾಹ್ಮಣ ದ್ರೋಹ ಮಾಡಬೇಡಿ ನೀವು, ಮುಂಚ ಯಾಕೆ ಅಂತಂದರೆ ಯಾರಿಂದ ನೀವು ಈ ಭಾಗ್ಯವನ್ನು ಪಡೆದಿದ್ದೀರಿ, ಯಾವ ಗಾಂಡೀವಿ ಅಂತ ಅನ್ಸ್ಕೋತಾ ಇದ್ದೀರಲ್ಲ, ಇದಕ್ಕೆ ಕಾರಣ ಯಾರು ಅಂತಂದರೆ ಸಾಕ್ಷಾತ್ ಭಾಗವತೋತ್ತಮರಾದ ದ್ರೋಣಾಚಾರ್ಯರು. ದ್ರೋಣಾಚಾರ್ಯರು ದೊಡ್ಡವರಾಗಿರ್ಬೋದು, ಗುರುಗಳಾಗಿರ್ಬೋದು, ಅವರ ಮಗ ಇಂತಹ ದ್ರೋಹ ಮಾಡಿದ್ದಾನಲ್ಲ ಅಂತಂದರೆ ಮಹಾತಾಯಿ ಹೇಳ್ತಿದ್ದಾಳೆ, ಪ್ರಜಾರೂಪೇಣ ವರ್ತತೆ. ಅಶ್ವತ್ಥಾಮಾಚಾರ್ಯರಲ್ಲಿ ದ್ರೋಣಾಚಾರ್ಯರು ಸಾಕ್ಷಾತ್ತಾಗಿ ಇದ್ದಾರೆ. ಆತ್ಮಾವೇ ಪುತ್ರನಾಮಾಸಿ ಅಂತ. ಆ ರೀತಿಯಾಗಿ ನೀವು ಮಾಡ್ತಕ್ಕಂತಹ ಇವರಿಗೆ ಮಾಡ್ತಕ್ಕಂಥ ದ್ರೋಹ ಸಾಕ್ಷಾತ್ ಗುರುಗಳಿಗೆ ಮಾಡಿದಂತೆ ಆಗುತ್ತದೆ. ಹಾಗಾಗಿ ಗುರುಪುತ್ರರಿಗೆ ಮಾಡ್ತಕ್ಕಂಥ ದ್ರೋಹ ಗುರುಗಳಿಗೆ ಮಾಡಿದಂತೆ ಆಗುತ್ತೆ ಅಂತ ಸ್ಪಷ್ಟವಾಗಿ ಮಹಾತಾಯಿ ದ್ರೌಪದಿ ದೇವಿ ಈ ಮಾತನ್ನು ಹೇಳಿದಾಗ, ಅಷ್ಟೇ ಅಲ್ಲ, ಇವರ ಅಮ್ಮ ಕೃಪಿ ಇನ್ನೂ ಬದುಕಿದ್ದಾಳೆ. ನಾನು ಮಕ್ಕಳನ್ನು ಕಳ್ಕೊಂಡು ಏನು ದುಃಖ ಪಡ್ತಾ ಇದ್ದೇನೆ, ಈ ದುಃಖವನ್ನು ಕೃಪಿ ಅನುಭವಿಸಬಾರ್ದು, ಗುರುಪತ್ನಿ ದುಃಖ ಪಡಬಾರ್ದು ಅನ್ನೋ ದಯ. ಎಂತಹ ದಯ! ತನ್ನ ಮಕ್ಕಳನ್ನು ಕಳ್ಕೊಂಡಿದ್ರು ಕೂಡ ಇನ್ನೊಬ್ಬರಿಗೆ ದುಃಖ ಆಗಬೇಕು ಅನ್ನೋ ಮನಸ್ಸು ಇರಬಾರದು. ನಮಗೆ ಬಂದದ್ದು ನಮ್ಮ ಕರ್ಮಾನುಸಾರ ಭಗವಂತ ದುಃಖ ಆದಿಗಳನ್ನು ಕೊಡ್ತಾನೆ ಹೊರತು ಅದಕ್ಕೆ ಇನ್ನೊಬ್ಬರನ್ನು ಕಾರಣವನ್ನಾಗಿ ಮಾಡಬಾರ್ದು. ಬಾಧ್ಯವಾದಕ ಸಾಂಗತಃ. ಶ್ರೀ ಪ್ರಹ್ಲಾದರಾಜರ ಮಾತು ಪದೇ ಪದೇ ಸ್ಮರಣೆ ಮಾಡಬೇಕು. ಕಶತ್ರು ಕೌದಾಸೀನಃ
ಕಿಂ ಮಿತ್ರಂ ಚೇಹ ಆತ್ಮನಃ ಭವತ್ಸು ವಿನಯೇ ಕಿಂ ಸ್ಯಾತ್ ದೇವಂ ಸಂಪದ್ ವಿಪತ್ಪದಂ. ಪರಮಾತ್ಮ ಅದೃಷ್ಟ ನಿಯಾಮಕನಾದ ಶ್ರೀಹರಿ ಎಲ್ಲರಿಗೆ ಸುಖ ದುಃಖಾದಿಗಳನ್ನು ಕೊಡ್ತಕ್ಕಂಥವನು. ಹಾಗಾಗಿ ಯಾರೂ ಶತ್ರುಗಳೂ ಅಲ್ಲ, ಮಿತ್ರರೂ ಅಲ್ಲ, ಉದಾಸೀನರೂ ಅಲ್ಲ. ಯಾರನ್ನು ದ್ವೇಷ ಮಾಡಬೇಕು, ಯಾರನ್ನು ಪ್ರೀತಿ ಮಾಡಬೇಕು, ಯಾರನ್ನು ಅಪ್ಕೋಬೇಕು? ಉದಾಸೀನ ಏನಿಲ್ಲ. ಯಾಕೆಂದರೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ಪರಮಾತ್ಮ ಆಯಾಯ ಪರಿಸ್ಥಿತಿಯನ್ನು ತಂದುಕೊಡ್ತಾನೆ. ಹಾಗಾಗಿ ಯಾರನ್ನೂ ನಿಂದ ಮಾಡಬಾರ್ದು ಅಂತ ದ್ರೌಪದಿ ದೇವಿಯರು ಹೇಳಿದ ಮೇಲೆ ಮೊದಲು ಬಿಟ್ಟುಬಿಡ್ರಿ ಅವ್ರನ್ನ. ಅವರೆಲ್ಲ ಶಿಕ್ಷೆಗೆ ಅರ್ಹರಲ್ಲ. ಬ್ರಹ್ಮ ಬಂಧುರ್ನ ಹಂತವ್ಯ. ಮತ್ತು ಶಾಸ್ತ್ರ ಹೇಳ್ತಾ ಇದೆಯಲ್ಲ, ಇವರು ನಿರಪರಾಧಿಗಳಾದ ಮಕ್ಕಳನ್ನು ಸಂಹಾರ ಮಾಡಿದ್ದರಿಂದ ಆತತಾಯಿ ಅಂತ ಇವರಿಗೆ ಕರೆಸ್ಕೋತಾರೆ. ಅದಕ್ಕೆ ಪ್ರಮಾಣ ಹೇಳ್ತಿದ್ದಾರೆ. ಮತ್ತಂ ಪ್ರಮತ್ತಂ ಉನ್ಮತ್ತಂ ಸುಪ್ತಂ ಬಾಲಂ ಸ್ತ್ರೀಯಂ ಜಡಂ ಪ್ರಪನ್ನಂ ವಿರತಂ ವೇದಂ ನರಕಂ ಹಂತಿ ಧರ್ಮವಿತ್. ಇಂಥವರನ್ನು ಸಂಹಾರ ಮಾಡಬಾರ್ದು ಅಂತದೆ. ಮತ್ತನಾದವನ್ನ, ಪ್ರಮತ್ತನಾದವನ್ನ, ಉನ್ಮತ್ತನಾದವನ್ನ, ಮಲಗಿರ್ತಕ್ಕಂತಹ ಬಾಲಕರನ್ನು, ಹೆಣ್ಣು ಮಕ್ಕಳನ್ನು, ಬುದ್ಧಿಮಾಂದ್ಯರನ್ನು ಸಂಹಾರ ಮಾಡಬಾರ್ದು. ಜಡಂ ಅಂದರೆ ಬುದ್ಧಿಹೀನ, ಮಂದಮತಿ ಅಂತ. ಆ ರೀತಿಯಾಗಿರ್ತಕ್ಕಂತಹ ಪ್ರಪನ್ನಂ ವಿರತಂ ಬೇತಂ, ಶರಣಾಗತನಾದವನನ್ನು, ಹೆದರ್ಕೊಂಡು ಓಡ್ತಾ ಇರತಕ್ಕಂಥವನನ್ನು, ರಥ ಇಲ್ಲದೆ ಇರತಕ್ಕಂಥವನನ್ನು, ಮತ್ತು ಆಯುಧ ಇಲ್ಲದೆ ಇರತಕ್ಕಂಥವ್ರನ್ನು ಶತ್ರು ಆಗಿದ್ದರೂ ಕೂಡ ಸಂಹಾರ ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ಬ್ರಹ್ಮಬಂಧುರ್ನ ಹಂತವ್ಯ ಆತತಾಯಿ ವದಾರ್ಗಣ ಅಂತ ಶಾಸ್ತ್ರ ಇದೆ. ಹಾಗಾಗಿ ಆತತಾಯಿಯಾಗಿಯೂ ಆಗಿದ್ದಾರೆ, ಬ್ರಹ್ಮಬಂಧುವೂ ಆಗಿದ್ದಾರೆ. ಸಂಹಾರ ಮಾಡಬೇಕಾ ಬಿಡಬೇಕಾ ಅಂತ ಜಿಜ್ಞಾಸೆ ಬಂದಾಗ ಪರಮಾತ್ಮನನ್ನು ಕೇಳ್ತಾ ಇದ್ದಾರೆ. ಸ್ವಾಮಿ ಏನು ಮಾಡೋಣ ಅಂದಾಗ ಪರಮಾತ್ಮ ಅಂತಾನೆ, ಬ್ರಹ್ಮಬಂಧುರ್ನ ಹಂತವ್ಯ ಆತತಾಯಿ ವದಾರ್ಗಣ. ಆತತಾಯಿ ಯಾರು, ಬ್ರಹ್ಮಬಂಧು ಯಾರು ಅಂತಂದರೆ ಬೆಂಕಿ ಹಚ್ಚಿದ್ದು, ವಿಷ ಹಾಕಿದ್ದು, ಪರಸ್ತ್ರೀಯರನ್ನ ಅಪಹರಣ ಮಾಡಿದ್ದು, ಇನ್ನೊಬ್ಬರ ಭೂಮಿಯನ್ನು ಅಪಹಾರ ಮಾಡ್ತಕ್ಕಂಥದ್ದು, ಈ ಎಲ್ಲ ಪಾಪಿಗಳನ್ನು ಆತತಾಯಿಗಳು ಅಂತ ಕರೀತಾರೆ. ಅವರನ್ನು ಸಂಹಾರ ಮಾಡಬೇಕು ಅಂತಿದೆ. ಇವರು ಬ್ರಹ್ಮಬಂಧುಗಳು ಆಗಿದ್ದಾರೆ, ಆತತಾಯಿಯೂ ಆಗಿದ್ದಾರೆ. ಏನು ಮಾಡಬೇಕು ಅಂದಾಗ ಪರಮಾತ್ಮ ಅರ್ಪಣೆ ಮಾಡ್ತಾನೆ. ನನಗೇನು ಬೇಡಪ್ಪ, ಎರಡು ಹೇಳ್ತಿದ್ದೇನೆ. ವಿಷಯಗಳನ್ನು ಕೊಲ್ಲಬೇಕು ಅಂತ ಹೇಳ್ತಾ ಇದೆ, ಕೊಲ್ಲಬಾರ್ದು ಅಂತ ಹೇಳ್ತಾ ಇದೆ. ಅಂದಾಗ ಭೀಮಸೇನ ದೇವರು ಹೇಳ್ತಾರೆ, ಇವನು ಸಂಹಾರ ಮಾಡು ಅಂತ ಹೇಳ್ತಿದ್ದಾರೆ. ದ್ರೌಪದಿ ದೇವಿ ಹೇಳ್ತಿದ್ದಾರೆ ಕೊಲ್ಲಬೇಡ ಅಂತ ಹೇಳ್ತಿದ್ದಾಳೆ. ಪರಮಾತ್ಮ ಹೇಳ್ತಿದ್ದಾನೆ ಎರಡೂ ಮಾಡ್ಬೋದು, ಬೇಕಾದ್ರೂ ಮಾಡ್ಕೋ ಅಂತ ಹೇಳ್ತಿದ್ದಾನೆ. ಏನು ಮಾಡಬೇಕು ಅಂದರೆ ಪರಮಾತ್ಮ ಕೊನೆಗೆ ಹೇಳ್ತಾನೆ, ಪ್ರಿಯಂಚ ಭೀಮಸೇನಸ್ಯ ಪಾಂಚಾಲ್ಯ ಮಹ್ಯಮೇವಚ. ನನಗೆ, ಭೀಮಸೇನ ದೇವರಿಗೆ, ದ್ರೌಪದಿ ದೇವಿಯರಿಗೆ ಮೂರೂ ಜನಕ್ಕೂ ಸಮ್ಮತ ಆಗಬೇಕು. ಅದನ್ನು ಮಾಡು ಅಂದಾಗ ಮಣಿಂಜಹಾರ, ಆ ಅಶ್ವತ್ಥಾಮಾಚಾರ್ಯರ ವಿಶಿಷ್ಟ ಕಾಂತಿಗೆ ಒಂದು ಕಾರಣೀಭೂತವಾದ ಒಂದು ತಲೆಯಲ್ಲಿ ಒಂದು ಶಿರೋರತ್ನ ಇತ್ತು. ಆ ರತ್ನವನ್ನು ಅಪಹಾರ ಮಾಡಿಬಿಟ್ಟಿದ್ದಾರೆ. ಅದನ್ನು ಅಪಹಾರ ಮಾಡಿದ ತಕ್ಷಣವೇ ಅವರ ತೇಜಸ್ಸು ನಷ್ಟವಾಗಿದೆ ಅಂತ ಭಾಗವತ, ಶ್ರೀಮದ್ ಭಾಗವತ ಹೇಳ್ತಾ ಇದೆ. ಆದರೆ ಶ್ರೀಮದ್ ಮಹಾಭಾರತ ಮತ್ತೊಂದು ರೀತಿಯಲ್ಲಿ ಹೇಳ್ತಾ ಇದೆ. ಇಲ್ಲಿ ಪಾರ್ಥ ಅಂದರೆ ಅರ್ಜುನರು ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಪಾರ್ಥ ಶಬ್ದಕ್ಕೆ ಬರೀ ಅರ್ಜುನ ಅಂತ ಅರ್ಥ ಮಾಡಬಾರ್ದು. ಮುಖ್ಯವಾಗಿ ಅರ್ಥ ಶ್ರೀ ಭೀಮಸೇನ ದೇವರೇ. ಆ ಪಾರ್ಥ ಅಂತ ಮಾಡಿದ್ರು ಕೂಡ ಎರಡು ಒಂದು ಆ ಪಾರ್ಥ ಶಬ್ದ ಮೂಲ ರೂಪ ಮಹಾಭಾರತಕ್ಕೂ ಅನ್ವಯವಾಗುತ್ತೆ, ಶ್ರೀಮದ್ ಭಾಗವತಕ್ಕೂ ಅನ್ವಯವಾಗುತ್ತೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ಎರಡು ರೀತಿ ಬಂದ ಸಂಶಯವನ್ನು ಹೇಗೆ ಪರಿಹಾರ ಮಾಡಬೇಕು ಅಂತಂದರೆ ಸ್ವಾಪ್ನೋಯಂ ಅಂತ ಶ್ರೀ ತಾತ್ಪರ್ಯದಲ್ಲಿ ಪರಿಹಾರ ಮಾಡಿದ್ದಾರೆ. ಈ ರೀತಿಯಾಗಿ ಅರ್ಜುನರು ಮಾಡಿದಂತೆ ಶ್ರೀ ಅಶ್ವತ್ಥಾಮಾಚಾರ್ಯರು ಸ್ವಪ್ನ ವೃತ್ತಾಂತವನ್ನು ಶ್ರೀಮದ್ ಭಾಗವತ ಹೇಳ್ತಾ ಇದೆ. ಅಲ್ಲಿ ಜಾಗೃತಾವಸ್ಥೆಯಲ್ಲಿ ಶ್ರೀ ಭೀಮಸೇನ ದೇವರೇ ಈ ಕಾರ್ಯವನ್ನು ಮಾಡಿದ್ದಾರೆ ಅಂತ ಶ್ರೀಮದ್ ಮಹಾಭಾರತ. ಹಾಗಾಗಿ ಯಾವುದೂ ವಿರೋಧ ಇಲ್ಲ ಅಂತ ಹೇಳ್ತಿದ್ದಾರೆ. ಪಾರ್ಥಾನುಯಾತಮಾತ್ಮಾನಂ ದ್ರೋಣಿ ಸ್ವಪ್ನೇ ದೃಶಃ. ಅದನ್ನು ಸ್ವಪ್ನ ಕಂಡಿದ್ದು ಅಂತ ಭಾಗವತ ಹೇಳ್ತಾ ಇದೆ. ಆದ್ದರಿಂದ ತಸ್ಮಾನ್ ನೈಷಿಕ ವಿರೋಧ, ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಮಹಾನುಭಾವರು ಶ್ರೀಮದ್ ಆಚಾರ್ಯರು. ಈ ರೀತಿಯಾದ ಮೇಲೆ
ಅವರನ್ನು ಬಿಟ್ಟು ಕಳಿಸಿದ್ದಾರೆ. ಬಿಟ್ಟು ಕಳಿಸಿದ ಮೇಲೆ ಮಹಾನುಭಾವರಾದ ಶ್ರೀ ಎಲ್ಲರಿಗೆ ಸಾಂತ್ವನವನ್ನು ಮಾಡಿದ್ದಾಯಿತು. ಉತ್ತರ ಕರ್ಮಾದಿಗಳನ್ನೆಲ್ಲ ಮಾಡಿಸಿದ ಮೇಲೆ ಮಹಾನುಭಾವರಾದ ಪಾಂಡವರು ಸುಖವಾಗಿ ಇರಬೇಕಾದರೆ ಏನು ಮಾಡಬೇಕು ಅಂತಂದರೆ ಪಟ್ಟಾಭಿಷೇಕ ಮಾಡಬೇಕು. ಮಹಾನುಭಾವರಾದ ಶ್ರೀ ಧರ್ಮರಾಜರಿಗೆ ಪಟ್ಟಾಭಿಷೇಕ ಮಾಡಿದ ಮೇಲೆ ಅವರಿಗೆ ಸಂಶಯ. ಏನು ಸಂಶಯ? ನನ್ನಿಂದ ನಾನಾ ಲಕ್ಷ ಲಕ್ಷ ಮಂದಿ ಜೀವರಾಶಿಗಳು ಹತರಾಗಿಬಿಟ್ಟಿದ್ದಾರೆ. ನಾನು ಮಾಡಿದ ಪಾಪಕ್ಕೆ ಎಷ್ಟೇ ಜನ್ಮ ಆದರೂ ಕೂಡ, ಎಷ್ಟೇ ಕಲ್ಪ ಆದರೂ ಕೂಡ ನರಕ ಪ್ರಾಪ್ತಿ ತಪ್ಪಿದ್ದೇ ಅಲ್ಲ ಅಂತ ಮಹಾನುಭಾವರು ಸಂಕಟ ಪಡ್ತಾ ಇದ್ದಾಗ ಅದಕ್ಕೆ ಕಾರಣ ಹೇಳ್ತಾರೆ. ನಾವು ಯುದ್ಧ ಮಾಡಿದ್ದು ಗಂಡಸರು, ಸಂಕಟ ಅನುಭವಿಸ್ತಾ ಇರೋದು ಮಕ್ಕಳು, ಹೆಂಗಸರು, ವೃದ್ಧರು. ಇಷ್ಟೆಲ್ಲ ದುಃಖ ಕೊಟ್ಟು ನಾನು ಸುಖ ಅನುಭವಿಸಬೇಕಾ? ಇದು ಸುಖವಾ ಅಂತ ಸಂಕಟ ಪಡ್ತಾ ಇದ್ದಾಗ ವೇದವ್ಯಾಸದೇವರು ಸಮಾಧಾನ ಮಾಡಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಸಮಾಧಾನ ಮಾಡಿದ್ದಾನೆ. ಎಷ್ಟೇ ಮಾಡಿದ್ರೂ ಕೂಡ ಅವರಿಗೆ ಸಮಾಧಾನ ಆಗಿಲ್ಲ, ದುಃಖ ಪಡ್ತಾನೇ ಇದ್ದಾರೆ. ಹೇಗೆ ಅಂತ ಕಾರಣ ಹೇಳ್ತಾರೆ. ಪ್ರಮಾಣವನ್ನು ಕೊಟ್ಟು ಹೇಳ್ತಿದ್ದಾರೆ. ಯಥಾ ಪಂಕೇನ ಪಂಕಾಂಬ ಸುರಯಾವ ಸುರಾಕೃತ. ಕೆಸರಿನಲ್ಲಿ ಬಿದ್ದ ವಸ್ತುವನ್ನು ಕೆಸರಿನಿಂದಲೇ ಶುದ್ಧಿ ಮಾಡಿದರೆ ಹಾಗೆ ಅದು ಶುದ್ಧಿಯಾಗೋದಿಲ್ಲವೋ, ಮಧ್ಯಭಾಂಡದಲ್ಲಿ ಬಿದ್ದ ವಸ್ತುವನ್ನು ಮಧ್ಯದಿಂದ ತೊಳೆದರೆ ಹೇಗೆ ಶುದ್ಧಿ ಆಗೋದಿಲ್ಲವೋ, ಹಾಗೆ ಕರ್ಮದಿಂದ ಕರ್ಮವನ್ನು ಕಳ್ಕೋತೀವಿ ಅನ್ನೋದು ಭ್ರಮೆ. ಹಾಗಾಗಿ ನನಗೆ ದುಃಖ ತಪ್ಪಿದ್ದಲ್ಲ ಅಂತ ಸಂಕಟ ಪಡ್ತಾ ಇದ್ದಾಗ ಮಹಾನುಭಾವರಾದ ಧರ್ಮರಾಜರಿಗೆ ನಾನಾ ರೀತಿ ಸಮಾಧಾನಪಡಿಸಿದ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ಆಯಿತು ಶ್ರೀಕೃಷ್ಣ ಪರಮಾತ್ಮ ಭೀಷ್ಮಾಚಾರ್ಯರಿಂದ ಅವರಿಗೆ ಜ್ಞಾನೋಪದೇಶ ಮಾಡಬೇಕು ಅನ್ನೋದು ಸಂಕಲ್ಪ. ತಾನೇ ಅಲ್ಲಿದ್ದು ಮಾಡಬೇಕಾಗಿದೆ. ಮತ್ತೊಂದು ರೂಪದಿಂದ ಅವರನ್ನು ಉದ್ಧಾರ ಮಾಡಿ ತನ್ನ ಅವತಾರ ಕಾರ್ಯ ಸಾರ್ಥಕ ಮಾಡಬೇಕು ಅಂತ ನಮ್ಮ ಸ್ವಾಮಿಗೆ ಅವನ ಸಂಕಲ್ಪ. ಅದಕ್ಕಾಗಿ ಎಲ್ಲರಿಗೆ ಪಾಂಡವರಿಗೆಲ್ಲ ಅಲಂಕಾರ ಮಾಡಿಸಿ ರಾಜವೇಷಾದಿಗಳಿಂದ ಅಲಂಕೃತರನ್ನಾಗಿ ಮಾಡಿ ಆ ಕುದುರೆ ರಥಕ್ಕೂ ಕೂಡ ಬಂಗಾರದ ನವರತ್ನಗಳ ಆಭರಣಗಳಿಂದ ಅಲಂಕೃತರನ್ನಾಗಿ ಮಾಡಿ ಶ್ರೀ ಭೀಷ್ಮಾಚಾರ್ಯರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನಂತಂದರೆ ಜ್ಞಾನ ಸೂರ್ಯ ಅಸ್ತಂಗತ ಆಗ್ತಾ ಇದೆ, ಅಲ್ಲಿಂದ ಜ್ಞಾನವನ್ನು ಪಡೆಯಬೇಕಪ್ಪ, ನಡಿ ಹೋಗೋಣ ಅಂತ. ಸದಶ್ವೈ ಸ್ವರ್ಣಭೂಷಿತೈ ಅಂತ. ಅಲ್ಲ, ತುಂಬ ದುಃಖದಲ್ಲಿ ಇದ್ದಾಗ ಯಾರನ್ನಾದರೂ ನೋಡೋಕ್ಕೆ ಹೋಗಬೇಕಾದ್ರೆ ಆಭರಣಗಳಿಂದ ಅಲಂಕೃತರನ್ನಾಗಿ ಮಾಡಿಕೊಂಡು ಹೋಗ್ತಾರೇನು? ತಾನು ಮಾಡಿ ತೋರಿಸ್ತಾ ಇದ್ದಾನೆ. ಕಾಮ್ಯಕವನದಲ್ಲಿ ಪಾಂಡವರು ಇದ್ದಾಗ ತಾನು ನಾರುಮಡಿ ಉಟ್ಕೊಂಡು ಹೋದ. ಪೀತಾಂಬರವನ್ನು ತ್ಯಾಗ ಮಾಡಿ ನಾರುಮಡಿ ಉಟ್ಕೊಂಡು ಹೋಗಿ ಪಾಂಡವರನ್ನು ನೋಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಎಷ್ಟು ದಯ! ನನ್ನ ಭಕ್ತರು ಕಷ್ಟಪಡ್ತಾ ಇದ್ದಾರೆ, ವನವಾಸದಲ್ಲಿದ್ದಾರೆ, ರಾಜ್ಯವನ್ನು ಕಳ್ಕೊಂಡಿದ್ದಾರೆ, ದುಃಖ ಪಡ್ತಾ ಇದ್ದಾರೆ ಅಂತ ತಾನು ವೈಭವದಿಂದ ಹೋಗಲಿಲ್ಲ. ಅವನಿಗೆ ಹೆಸರೇ ಪೀತಾಂಬರಧಾರಿ ಶ್ರೀಕೃಷ್ಣ ಅಂತ. ಆದರೆ ಎಲ್ಲವನ್ನು ತ್ಯಾಗ ಮಾಡಿ ನಾರುಮಡಿ ಉಟ್ಕೊಂಡು ಹೋಗಿ ಅವರನ್ನು ದರ್ಶನ ಮಾಡಿದ್ದಾನೆ, ಅಂದರೆ ಅನುಗ್ರಹ ಮಾಡಿದ್ದಾನೆ. ಆದರೆ ತಾನು ಮಾತ್ರ ಪಾಂಡವರನ್ನು ಭೀಷ್ಮಾಚಾರ್ಯರ ಸಮೀಪಕ್ಕೆ ಕರ್ಕೊಂಡು ಹೋಗೋ ಕಾಲಕ್ಕೆ ಸದಶ್ವೈ ಸ್ವರ್ಣಭೂಷಿತೈ, ಕುದುರೆಗೆ ಕೂಡ ನವರತ್ನದ ಆಭರಣಗಳನ್ನು ಹಾಕಿ ಕರ್ಕೊಂಡು ಹೋಗಬೇಕಾದ್ರೆ ಏನು ದೇವ್ರ ವ್ಯಾಪಾರ ಇದು? ಇಂದಿರೇಶನ ಒಂದೇ ಕ್ರಿಯಾ ದ್ವಂದ್ವ ಅರ್ಥವೇ ಆಗೋದಿಲ್ಲ ಸಾಮಾನ್ಯರಿಗೆ. ಅದಕ್ಕೆ ನಮ್ಮ ಪೂಜ್ಯರು ಹೇಳ್ತಿದ್ರು,
ಶ್ರೀಕೃಷ್ಣ ಪರಮಾತ್ಮ ಯಾಕೆ ಹೀಗೆ ಮಾಡ್ದ ಅಂತಂದರೆ, ಏಕಾಂತದಲ್ಲಿ ಕೂತಿದ್ದ ಅಂತೆ ಪರಮಾತ್ಮ. ಕೂತಿದ್ದಾಗ ಶ್ರೀಕೃಷ್ಣ ಪರಮಾತ್ಮನ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಾ ಇದೆ. ಧರ್ಮರಾಜರು ಬಂದರು, ನೋಡಿದ್ರು, ಇದೇನು ಕೃಷ್ಣನ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತಂದರೆ, ಪರಮಾತ್ಮ ಸರ್ವಜ್ಞನಾಗಿದ್ದರೂ ಕೂಡ ಧರ್ಮರಾಜರಿಗೆ ಹೇಳಿದಂತೆ, ಧರ್ಮರಾಜ, ನನಗಾಗಿ ಒಂದು ಜೀವ ಕಾಯ್ತಾ ಇದೆಯಪ್ಪ, ನನ್ನನ್ನೇ ಧ್ಯಾನ ಮಾಡ್ತಾ ಇದೆ. ಏನು ಧ್ಯಾನ? ನಾನು ಇಷ್ಟು ದಿವಸ ಜೀವನ ಮಾಡಿ ಪಾಂಡವರು ಸುಖವಾಗಿದ್ದದ್ದನ್ನು ನಾನು ನೋಡಲೇ ಇಲ್ವಲ್ಲ ಅಂತ ಕೊರಗಂತೆ ಭೀಷ್ಮಾಚಾರ್ಯರಿಗೆ. ಚಿಕ್ಕ ವಯಸ್ಸಿನಿಂದ ಪಾಂಡವರು ಕಷ್ಟಪಟ್ಟಿದ್ದೇ ಆಗೋಯಿತು, ಅವರು ಸುಖವಾಗಿ ಇದ್ದದ್ದನ್ನು ನೋಡಲಿಲ್ವಲ್ಲ, ನನ್ನ ಅಂತ್ಯಕಾಲ ಬರ್ತಾ ಇದೆ, ಉತ್ತರಾಯಣ ಪುಣ್ಯಕಾಲ, ನಾನು ದೇಹತ್ಯಾಗ ಮಾಡಬೇಕು, ಅವರನ್ನು ನೋಡಲಿಲ್ವಲ್ಲ ಅಂತ ಸಂಕಟ ಅಂತೆ. ಆ ದುಃಖ ಪಡ್ತಾ ಇದ್ದಾಗ ಅವರಲ್ಲಿ ಬಂದ ಕಣ್ಣೀರು ಪರಮಾತ್ಮನ ಕಣ್ಣಲ್ಲಿ ನೀರು ಬರ್ತಾ ಇದೆ. ತಕ್ಷಣವೇ ಪರಮಾತ್ಮ ಸಿದ್ಧ ಮಾಡಿ ಕರ್ಕೊಂಡು ಹೋದಾಗ ಭೀಷ್ಮಾಚಾರ್ಯರು ಮಲಗಿದ್ದಾರೆ ಶಿರಪಂಜರದಲ್ಲಿ. ಎಲ್ಲ ಕಡೆ ಬಾಣ ಚುಚ್ಚಿಬಿಟ್ಟಿದೆ, ತಲೆ ಆಡ್ಸೋಕ್ಕಾಗಲ್ಲ, ದೇಹದ ಯಾವ ಅಂಗಗಳು ಭಾಗವನ್ನು ಅಲ್ಲಾಡ್ಸೋಕ್ಕಾಗ್ತಾ ಇಲ್ಲ, ಎಲ್ಲ ಕಡೆ ಬಾಣ ಚುಚ್ಚಿಬಿಟ್ಟಿದೆ, ರಕ್ತ ಹರಿದೆಲ್ಲ ಪ್ರವಾಹ ಥರ ನಿಂತಿದೆ. ಕಣ್ಣು ಮಾತ್ರ ಆಡಿಸ್ಬೋದು, ಇನ್ನೇನೂ ಆಡ್ಸೋಕ್ಕಾಗಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ವೈಭವೋಪೇತವಾದ ಪಾಂಡವರನ್ನು ಕರ್ಕೊಂಡು ಮುಂದೆ ನಿಲ್ಲಿಸಿದ್ದಾನೆ. ತಾನು ಮಾತ್ರ ಹೋಗಿ ಕಾಲ ಹತ್ರ ನಿಂತ್ಕೊಂಡಂತೆ ಶ್ರೀಕೃಷ್ಣ ಪರಮಾತ್ಮ. ಯಾಕೆ ಅಂತಂದರೆ, ನಮ್ಮ ಮನೋರಥ, ನಮ್ಮ ಮನದ ಇಂಗಿತಗಳನ್ನು ತಿಳಿದು ವ್ಯವಹಾರ ಮಾಡುವುದು ನಮ್ಮ ಸ್ವಾಮಿ. ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬನು, ಮನದ ವೃತ್ತಿಗಳನ್ನು ಸರಿಸಿ ಭೋಗಗಳ ನೀವನು ತ್ರಿವಿಧ ಚೇತನಕ್ಕೆ. ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಳ್ಪರಿಗಿತ್ತವನು ಸ್ವರ್ಗಾದಿ ಭೋಗಗಳ. ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಕಷ್ಟ ಅಲ್ಲ. ಯಾಕೆ? ಮನ ಅಂತ ಅವನೇ ವ್ಯಾಪ್ತನಾಗಿದ್ದಾನೆ. ಮನೋನಿಯಾಮಕ ಎಲ್ಲ ಅವನೇ, ಪರಮ ಮುಖ್ಯ ವೃತ್ತಿಯ ಅವನೇ. ಆಮೇಲೆ ದೇವತೆಗಳಿಗೆ ಆ ಅಧಿಕಾರ ಕೊಟ್ಟಿದ್ದಾನೆ. ಆದ್ದರಿಂದ ನಮ್ಮ ಸ್ವಾಮಿ ಅವರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡ, ಕರ್ಕೊಂಡು ಹೋದ, ಕಾಲ ಹತ್ರ ನಿಂತಿದ್ದಾನೆ. ಕಣ್ಣಲ್ಲಿ ನೋಡಿ ಆನಂದ ಬಾಷ್ಪ. ಏನು ಕರುಣಾ ಪರಮಾತ್ಮಂದು, ಇಷ್ಟು ದ್ರೋಹ ಮಾಡಿದ್ರೂ ತನ್ನ ಭಕ್ತರಿಗೆ ನನ್ನ ಕಾಲ ಹತ್ರ ಬಂದು ನಿಂತ್ಕೊಂಡಿದ್ದಾನಲ್ಲ. ಈ ಅವಸ್ಥೆಯಲ್ಲಿ ಅವನ ಕಾರುಣ್ಯಕ್ಕೆ ಏನಂತ ಹೇಳಬೇಕು? ಏನು ಕರುಣಾನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನು. ನಮಗೆ ಅವಮಾನ ಮಾಡಿದ್ದಾಗಲಿ ಅಥವಾ ನಮ್ಮವರಿಗೆ ಅವಮಾನ ಮಾಡಿದರೆ ಅವ್ರ ಮುಖ ನೋಡಲಿಕ್ಕೂ ಇಷ್ಟಪಡಲ್ಲ ನಾವು. ಪಾಂಡವರು ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳಿದ ಶ್ರೀಕೃಷ್ಣ ಪರಮಾತ್ಮ ಭೀಷ್ಮಾಚಾರ್ಯರ ಕಾಲ ಹತ್ರ ನಿಂತುಕೊಂಡು ದರ್ಶನ ಕೊಡ್ತಿದ್ದಾನೆ. ಪಾಂಡವರನ್ನು ನೋಡಿದ್ರು ಏನು ಕಾಂತಿ, ಏನು ಆನಂದ. ಆ ಸುಖವನ್ನು ನೋಡಿದ ತಕ್ಷಣವೇ ಕಣ್ಣಲ್ಲಿ ನೀರು ತುಂಬ ಹೋಯಿತು ಪಾಪ ಮಹಾನುಭಾವರಿಗೆ, ಶ್ರೀ ಭೀಷ್ಮಾಚಾರ್ಯರಿಗೆ. ಒರೆಸ್ಕೊಳ್ಳೋಕ್ಕೆ ಕೈ ಎತ್ತಕ್ಕೂ ಆಗ್ತಾ ಇಲ್ಲ, ಎಲ್ಲ ಬಾಣ ಚುಚ್ಚಿಬಿಟ್ಟಿದೆ. ಆಗ ಶ್ರೀ ಧರ್ಮರಾಜರು ಕಣ್ಣೀರನ್ನು ಒರೆಸಿ, ತಾತ ಯಾಕಿಷ್ಟು ಕಣ್ಣೀರು ಅಂತಂದರೆ, ಇದು ದುಃಖದ ಕಣ್ಣೀರಲ್ಲಪ್ಪ, ಸಂತೋಷದ ಕಣ್ಣೀರು. ಇವತ್ತು ನನ್ನ ಮನೋರಥವನ್ನು ತಿಳಿದು ನಮ್ಮ ಕರುಣಾಮಯನಾದ ಪರಮಾತ್ಮ ನನ್ನ ಮನಸ್ಸಿನಲ್ಲಿ ಏನಿತ್ತೋ ಅದನ್ನು ಪೂರ್ಣ ಮಾಡ್ದ, ಅದಕ್ಕೆ ಸಂತೋಷ. ನಾನು ಕೇಳಲಿಲ್ಲ, ಕೇಳದೇ ಇದ್ದರೂ ನನ್ನ ಮನಸ್ಸನ್ನು ತಿಳಿದು ಈ ಒಂದು ಸುಖವನ್ನು ಕೊಟ್ಟನಲ್ಲ. ಅದಕ್ಕೆ ದೇವರನ್ನು ಕೇಳೋಕ್ಕೆ ಮುಂಚೆ ಯೋಚನೆ ಮಾಡಬೇಕಂತೆ. ಮನದ ವೃತ್ತಿಗಳನ್ನು ಅನುಸರಿಸಿ ಭೋಗಗಳ ನೀವನು ತ್ರಿವಿಧ ಚೇತನಕ್ಕೆ. ದೇವರು ಪ್ರತಿ ಕ್ಷಣವೂ ಕೂಡ ನಮಗೆ ತಗೋ 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 ಅಂತಿರ್ತಾನೆ. ನಾವೇನು ತಗೋಬೇಕು, ಏನು ಕೇಳಬೇಕು ಅಂತಲೇ ಗೊತ್ತಿಲ್ಲ, ಪ್ರಾರ್ಥನೆ ಮಾಡೋಕ್ಕೂ ಗೊತ್ತಿಲ್ಲ ನಮಗೆ. ಅದಕ್ಕೆ ಗುರುರಾಜರ ಪಾದವನ್ನು ಅವಲಂಬನೆ ಮಾಡಿದ ಭಕ್ತರು, ಶ್ರೀ ಪ್ರಹ್ಲಾದರಾಜರು, ವ್ಯಾಸರಾಜರ ಪಾದವನ್ನು ಅವಲಂಬನೆ ಮಾಡಿದವರು, ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ಋಣೇವರಂ. ಈ ಒಂದು ವರವನ್ನು ಕೇಳ್ತಕ್ಕಂಥ ಸೌಭಾಗ್ಯ
ಗುರುರಾಜರ ಭಕ್ತರಿಗೆ ಮಾತ್ರ, ಯಾರಿಗೂ ಇಲ್ಲ. ಯಾಕೆ ಅಂತಂದರೆ ಕಂಡದ್ದನ್ನು ಕೇಳಕ್ಕೆ ಹೋಯ್ತು ಅಂತಂದರೆ ಸಿಕ್ಕಾಕೊಳ್ಳೋದು ನಾವೇ. ಇದು ಕೇಳಿದೆಯಲ್ಲ ತಗೋ, ಇದು ಕೇಳಿದೆಯಲ್ಲ ತಗೋ. ನಾವು ಕೇಳಿದ್ದನ್ನು ನಮಗೆ ಅದು ತಿರುಗುಬಾಣ ಆಗಿಬಿಡ್ತದೆ. ಅದಕ್ಕೆ ಶ್ರೀ ಪ್ರಹ್ಲಾದರಾಜರು ಹೇಳಿದ್ದು, ಸ್ವಾಮಿ ಇಲ್ಲಿ 2 ವೈಲಕ್ಷಣ್ಯ. ಧ್ರುವರಾಜರನ್ನು ನೋಡಿದಾಗ ವೇದಾಹಂತೆ ವ್ಯವಸ್ಥಿತ ಹೃದಯ ರಾಜನ್ಯ ಬಾಲಕ ಅಂದ್ಬಿಟ್ಟ. ನಿನಗೇನು ಕೊಡಬೇಕು ನನಗೆ ಗೊತ್ತು ಅಂದ. ಪ್ರಹ್ಲಾದರಾಜರಲ್ಲಿ ಏನು ಬೇಕೋ ಕೇಳು ಅಂದ. ಗೊತ್ತು ಅನ್ನೋದಲ್ಲ, ಆ ಭಕ್ತರ ಮನೋರಥ ಎಂಥದ್ದು ಅಂತ ಲೋಕಕ್ಕೆ ತೋರಿಸಬೇಕು. ಅವನು ಸರ್ವಜ್ಞನೇ. ಗೊತ್ತು ಅನ್ನೋದಕ್ಕಿಂತ ವೇದಾಹಂತೆ ವ್ಯವಸ್ಥಿತಮ್ ಅಂತ ಹೇಳಿದಾಗ ಧ್ರುವರಾಜರಿಗೆ ನೀ ಏನು ಬೇಕಾ ತಗೊಂತಿಲ್ಲ ಯಾಕೆ ಹೇಳ್ತಿದ್ದ ಅಂದರೆ, ದೇವರ ಕಾರುಣ್ಯ ತನ್ನ ಮಹಿಮೆಯನ್ನು ತೋರಿಸೋದಕ್ಕಿಂತ ಹೆಚ್ಚಾಗಿ ತನ್ನ ಭಕ್ತರ ಮಹಿಮೆ ಲೋಕಕ್ಕೆ ತೋರಿಸಬೇಕು. ಅದೇ ದೇವರ ಸಂಕಲ್ಪ. ತನ್ನ ಮಹಿಮೆ ಅವನ ಮಹಿಮೆ ತೋರಿಸ್ಕೊಂಡು ಅವನಿಗೇನಾಗಬೇಕಾಗಿದ್ರಿ? ಎಲ್ಲ ಕಡೆ ವ್ಯಾಪ್ತನಾದ ಅಣುರೇಣು ತೃಣಕಾಷ್ಟ ಪರಿಪೂರ್ಣನಾದ ಸರ್ವಸ್ವಾಮಿಯಾದ ಪರಮಾತ್ಮ. ಅದಕ್ಕೆ ಹೇಳ್ತಾರೆ ಸರ್ವಸ್ವಾಮೀತ ಸರ್ವದ ಸರ್ವಾಧಾರ ಸರ್ವಸಾಕ್ಷಿ ಸರ್ವಾಪೇಕ್ಷಾತಿ ಸುಂದರ ಸರ್ವೋತ್ತಮಶ್ಚ ಸರ್ವಜ್ಞ ಸರ್ವಸ್ವಾಮೀತ ಸರ್ವದ ಸರ್ವಶಕ್ತಃ ಅಗ್ನೇಯಚರ್ಯ ವ್ಯಕ್ತೋ ವ್ಯಕ್ತಃ ಸನಾತನಃ ಶೇಷೋ ಶೇಷಶ್ಚ ನಿರ್ಲಿಪ್ತಃ ಬ್ರಹ್ಮಣ್ಯಶಾಶ್ವತ ಪ್ರಭೋ ಚತುರ್ವ್ಯಯಃ ಸದಾ ಹೀನಃ ಚತುರ್ಧರ್ಮ ಪ್ರದರ್ಶಕಃ ಚತುಃಪುಮಾರ್ಥದಾತಾ ಚ ಚತುರ್ಮೋಕ್ಷ ಪ್ರದಶ್ರುತಃ ಅಧೋಕ್ಷಜೋ ಪ್ರಾಕೃತಸ್ತು ಅನಂತ ಮಹಿಮಾ ತವ. ಯಾರು ತಿಳಿಯಕ್ಕೆ ಸಾಧ್ಯ? ಏನಂತ ಕೊಂಡಾಡೋಕ್ಕಾಗುತ್ತೆ? ಒಂದೊಂದು ಗುಣವನ್ನು ಚಿಂತನೆ ಮಾಡಲಿಕ್ಕೆ 1 ಕೋಟಿ ಜನ್ಮ ಆದರೂ ಸಾಲದು ನನಗೆ. ಒಂದು ಕಡೆ ಪ್ರಮಾಣವನ್ನು ನಾನು ನೋಡ್ತಿದ್ದಾಗ ಒಂದೇ ಒಂದು ಪರಮಾತ್ಮನ ನಾಮ ಸಂಕೀರ್ತನ ಅನಂತ ವೇದಗಳ ಪಾರಾಯಣದ ಫಲ ಅಂತಾರೆ. ಒಂದು ನಾರಾಯಣ ಅಂದರೆ, ಒಂದು ಕೃಷ್ಣ ಅಂದರೆ ಅನಂತ ವೇದಗಳ ಪಾರಾಯಣದ ಫಲ ಸಿಗುತ್ತದಂತೆ. ಒಂದು ಕೃಷ್ಣ ರಾಮ ಅಂದರೆ ಯಾಕೆ ಅಂತಂದರೆ ಪರಮಾತ್ಮನ ಒಂದೊಂದು ಗುಣವು ಪರಿಪೂರ್ಣ ಅನಂತ ಅಂತ. ಸುಗತ ಭೇದ ವಿವರ್ಜಿತತ್ವಾತ್, ನಾಮ ರೂಪ ಕ್ರಿಯಾದಿಗಳಿಗೆ ಭೇದ ಇಲ್ಲ. ಇದನ್ನು ಚಿಂತನೆ ಮಾಡಿ ಮಹಾನುಭಾವರು ನೋಡ್ತಾ ಇದ್ದಾರೆ. ಆ ಪರಮಾತ್ಮನ ಕಾರುಣ್ಯವನ್ನು ಚಿಂತನೆ ಮಾಡಿದ್ರು. ಏನು ಆನಂದ! ಓಹೋ, ಏನು ಕಷ್ಟಪಟ್ರಪ್ಪ ಧರ್ಮರಾಜ. ಎಲ್ಲ ರಾಜರಾಗಿದ್ದು ಚಕ್ರವರ್ತಿಗಳಾಗಿದ್ದು ಸಕಲ ಸೌಭಾಗ್ಯವನ್ನು ಅನುಭವಿಸ್ತಕ್ಕಂಥ ಯೋಗ್ಯತೆ ಇದ್ದು ಕೂಡ ಇಂಥ ದುಃಖಪಟ್ಟರಲ್ಲ, ಸಂಕಟ ಆಗ್ತಾ ಇದೆ ಎಂದಾಗ ಸರ್ವಂ ಕಾಲಕೃತಂ ಮನ್ಯೆ. ಒಂದು ಮಾತು, ಒಂದೊಂದು ಮಾತು, ಒಂದು ಮಾತಲ್ಲ, ಒಂದೊಂದು ಶ್ರೀಮದ್ ಭಾಗವತದ ಮಾತು ನಮ್ಮನ್ನು ಪದೇ ಪದೇ ಎಚ್ಚರಿಸ್ತದೆ. ಸರ್ವಂ ಕಾಲಕೃತಂ ಮನ್ಯೆ. ಯಾರು ಕಾಲ? ಕಾಲೋಸ್ಮಿ ಲೋಕಕ್ಷಯಕೃತ್ ಏಷವೇ ಭಗವಾನ್ ಸಾಕ್ಷಾತ್ ಅದ್ಯೋ ನಾರಾಯಣ ಪುಮಾನ್ ಅಂತ ಹೇಳ್ತಾರೆ ಮುಂದೆ. ಈ ನಿಮ್ಮ ಮನೆಯಲ್ಲಿ ನಿಮಗೆ ಹೇಳಿದಂತೆ ಕೆಲಸ ಮಾಡ್ಕೊಂಡಿದ್ನಲ್ಲ, ನಿಮ್ಮ ಜೊತೆ ಓಡಾಡಿಕೊಂಡು ಊಟ ಮಾಡಿಕೊಂಡು ಮಾತಾಡಿಕೊಂಡು ಮಲ್ಕೊಂಡು ಆಟ ಆಡ್ತಾ ಇದ್ನಲ್ಲ, ಯಾರಂತ ತಿಳ್ಕೊಂಡಿದ್ದೀರಿ? ಈ ನಿಮ್ಮ ಬಂಧುಗಳ ಸ್ವಂತ ಬಂಧುನ ಅಲ್ಲ. ಯೇಷವೈ ಭಗವಾನ್ ಸಾಕ್ಷಾತ್ ಅದ್ಯೋ ನಾರಾಯಣ ಪುಮಾನ್. ಅನಂತಾನಂತ ಕೋಟಿ ಬ್ರಹ್ಮಾಂಡ ನಾಯಕ ನಿಮ್ಮ ಮನೆಯಲ್ಲಿ ನಿಮ್ಮ ಭಕ್ತಿಗೆ ಮೆಚ್ಚಿ ಬಂದು ಈ ಕೆಲಸ ಮಾಡ್ತಾ ಇದ್ನಪ್ಪ. ಸಾಮಾನ್ಯ ನಿನ್ನ ಮಾವ, ಸೋದರ ಮಾವ, ಬಂಧು ಅಂತ ತಿಳಿಬೇಡ್ರು. ಅವನು ಮಾಡಿದ ಕಾರುಣ್ಯ ಬಹಳ ದೊಡ್ಡದು. ಅಂತಹ ಪರಮಾತ್ಮ ನನ್ನ ದೇಹತ್ಯಾಗ ಆಗುವ ತನಕ ಇಲ್ಲೇ ಇರುವಂತೆ ಹೇಳಪ್ಪ ಧರ್ಮರಾಜ. ನನ್ನ ದೇಹದಿಂದ ಪ್ರಾಣರಾಯರು ಹೋಗುವ ತನಕ ಈ ಪರಮ ಮಂಗಳಮೂರ್ತಿಯ ದರ್ಶನ ಆಗಲಿ ನನಗೆ ಅಂತ ನೀನು ಹೇಳು ಅಂತಂದಾಗ, ತಾತ ನೀವೇ ಹೇಳ್ಬೋದಲ್ಲ, ನಾನು ಹೇಳಬೇಕಾ? ನಿಮ್ಮ ಭಕ್ತಿಗಿಂತ ನನ್ನ ಭಕ್ತಿ ದೊಡ್ಡದಾ? ನನ್ನ ಪ್ರಾರ್ಥನೆಯನ್ನು ಕೇಳ್ತಾರಾ ಅಂತಂದರೆ ಮಹಾನುಭಾವರು ಭೀಷ್ಮಾಚಾರ್ಯರು ಅವರ ಮನೋಧರ್ಮವನ್ನು ತಿಳಿದ ನಮ್ಮ ಪೂಜ್ಯರು ಒಂದು ಮಾತು ಹೇಳ್ತಾ ಇದ್ದರು. ಆ ಮಾತೇನೆಂದರೆ, ಧರ್ಮರಾಜ, ನಾನು ದೇವರನ್ನು ಕೇಳಬಹುದಾಗಿತ್ತು, ಆದರೆ ಅವನಿಗೆ ಪ್ರಾಣಪ್ರಿಯರಾದ ನಿಮ್ಮಲ್ಲಿ ದ್ರೋಹ ಮಾಡಿದ ಪಾಪಿಯಾದ ದುರ್ಯೋಧನ ಸಹವಾಸದಲ್ಲಿ ಇದ್ದು ನಿಮ್ಮ ಕಷ್ಟಕ್ಕೆ ನಾನು ಆಗಲಿಲ್ವಲ್ಲ, ಆ ದ್ರೋಹ ಬುದ್ಧಿಯಿಂದ ನಾನು ಕೇಳಲಿಕ್ಕಾಗ್ತಿಲ್ಲ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ
ಅನಂತ ಅಪರಾಧ ಎನ್ನಲಿರಲಾಗಿ. ಏನಂತ ಕೇಳಲಿ ನಾನು? ಯಾವ ಪುಣ್ಯ ಮಾಡಿದ್ದೀನಿ ಅಂತ ಕೇಳಲಿ. ಒಂದೊಂದು ವಿಷಾನ್ ಮಹಾಗ್ನೇಹೇ ಪುರುಷಾದ ಸಂಶನಾತ್ ಅಸತ್ಸಭಾಯಾಂ ವನವಾಸ ಕೃತ್ಸೃತಃ. ಒಂದೊಂದು ಕಾಲದಲ್ಲೂ ನಿಮಗೆ ಸಹಾಯಕ ನಾನು ಬರಲಿಲ್ಲ. ಅಷ್ಟು ಕಷ್ಟಪಡ್ತಾ ಇದ್ದಾಗ ನಾನೇನಂತ ಕೇಳಲಿ ನಿಮ್ಮನ್ನು ಅಂದಾಗ, ಇಲ್ಲ, ನಿಮ್ಮ ಪುಣ್ಯ ಇಲ್ಲದೆ, ನೀವು ಪುಣ್ಯ ಮಾಡದೆ ಕೃಷ್ಣ ಪರಮಾತ್ಮ ಶ್ರೀಹರಿ ಬಂದು ಈ ರೀತಿಯಾದ ದರ್ಶನ ಕೊಡೋದಿಲ್ಲ. ಯಾವ ರೂಪ? ಅವರು ಯಾವ ರೂಪವನ್ನು ಧ್ಯಾನ ಮಾಡ್ತಾ ಇದ್ರೋ ಅದೇ ರೂಪ ದರ್ಶನ ಕೊಟ್ಟಂತೆ ಪರಮಾತ್ಮ ಶ್ರೀಮದ್ ಭಾಗವತ ಹೇಳ್ತಾ ಇದೆ. ಹೃದಯಸ್ಥಃ ಏವ ಬಹಿಸ್ಥಃ. ಒಳಗಿದ್ದ ರೂಪ ಚತುರ್ಭುಜ ರೂಪವನ್ನು ಧ್ಯಾನ ಮಾಡ್ತಿದ್ರಂತೆ. ಪರಮಾತ್ಮ ಅವತಾರ ಮಾಡಿದಾಗ ಶ್ರೀ ಶುಕಾಚಾರ್ಯರು ಏನು ಅಪ್ಪಣೆ ಮಾಡಿದ್ರು? ಶ್ರೀ ಶುಕೌವಾಚ ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧಸೌಭಗಂ ಮಹಾರ್ಘ ವೈಡೂರ್ಯ ಕಿರೀಟಕುಂಡಲದ್ವಿಷ ಪರಿಶ್ವಕ್ತಸಹಸ್ರಕುಂತಲಂ ಉದ್ದಾಮಕಾಂಜಂಗದಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಈಕ್ಷತ. ಅದೇ ರೂಪವನ್ನು ಪರಮಾತ್ಮ ದರ್ಶನ ಕೊಟ್ಟಿದ್ದಾನೆ. ಚತುರ್ಭುಜ ರೂಪಿಯಾದ ಪರಮಾತ್ಮನ ದರ್ಶನ ಮಾಡಿಸ್ತಾ ಇದ್ದಾರೆ ಭೀಷ್ಮಾಚಾರ್ಯರಿಗೆ ಮಾತ್ರ. ಭಾಗವತ ಸ್ಪಷ್ಟ ಸ್ಪಷ್ಟ ಸ್ಪಷ್ಟ. ಮಿಕ್ಕೆಲ್ಲರಿಗೆ ದ್ವಿಭುಜ, ಎರಡು ಭುಜದಿಂದ ದರ್ಶನ ಕೊಡ್ತಿದ್ದಾನೆ. ಇದೆಲ್ಲ ಕೇಳಿದಾಗ ಧರ್ಮರಾಜರು, ನೀವು ಪುಣ್ಯ ಮಾಡದೇ ಇದ್ದರೆ ಶ್ರೀಕೃಷ್ಣ ಅನುಗ್ರಹ ಮಾಡಲ್ಲ. ಹಾಗಾದರೆ ಏನು ಪುಣ್ಯ? ನೀವು ಪುಣ್ಯ ಮಾಡೇ ಇಲ್ವಾ? ಮಾಡಿದ್ದೀರಿ, ಏನು ಮಾಡಿಲ್ವಲ್ಲ ಅಂತ ಅವನು ಮತ್ತೆ ಮತ್ತೆ ಆಕಾಂಕ್ಷೆ ಮಾಡಿಕೊಂಡಾಗ, ನಾನು ಮಾಡಿದ್ದೊಂದೇ, ಪಾಂಡುರಾಜರು ದೇಹಗತಿಯನ್ನು ಹೊಂದಿದಾಗ ಅನಾಥರಾದ ಪಾಂಡವರನ್ನು ತೊಡೆ ಮೇಲೆ ಕೂಡಿಸಿಕೊಂಡು ಕುಂತಿದ್ದೇವಿ ಚಿಕ್ಕ ವಯಸ್ಸು ದುಃಖ ಪಡ್ತಾ ಇದ್ದಾಗ, ಕೃಷ್ಣ ಶ್ರೀಹರೇ ಈ ಮಕ್ಕಳನ್ನು ಚೆನ್ನಾಗಿ ಕಾಪಾಡಪ್ಪ ಅಂತ ದೇವರನ್ನು ಕೇಳ್ಕೊಂಡಿದ್ದೆ. ಅದಕ್ಕೆ ಧರ್ಮರಾಜರು ಹೇಳ್ತಾರಂತೆ, ನೋಡಿದ್ರ ತಾತ, ನೀವು ಮಾಡಿದ ಒಂದು ಕಾರ್ಯಕ್ಕೆ ನಮ್ಮ ಶ್ರೀಕೃಷ್ಣ ಎಷ್ಟು ಸಂತುಷ್ಟನಾಗಿದ್ದಾನೆ. ಯಾಕೆ ಸಂತುಷ್ಟನಾದ ಅಂತಂದರೆ, ಭಗವದ್ಭಕ್ತರಲ್ಲಿ ಯಾರು ಕ್ಷೇಮವನ್ನು ಚಿಂತನೆ ಮಾಡ್ತಾರೆ ಅವರಲ್ಲಿ ಭಗವಂತನಿಗೆ ಬಹಳ ಪ್ರೀತಿಯಂತೆ. ತನ್ನನ್ನು ಸ್ಮರಣೆ ಮಾಡ್ತಾರೋ ಬಿಡ್ತಾರೋ, ತನ್ನ ಭಕ್ತರ ಕ್ಷೇಮ ಚಿಂತನೆ ಯಾರು ಮಾಡ್ತಾರೆ ಅವರಲ್ಲಿ ಭಗವಂತನಿಗೆ ಬಹಳವಾದ ಪ್ರೇಮ ಪ್ರೀತಿಯಂತೆ. ಅದಕ್ಕೆ ನೋಡಿ ಈ ಸಮಯದಲ್ಲಿ ನಿಮಗೆ ದರ್ಶನ ಕೊಡ್ತಾ ಇದ್ದಾನೆ ಅಂತಂದಾಗ ಬಹಳ ಸಂತೋಷ ಆಯಿತು. ಆ ಸಮಯದಲ್ಲಿ ಪರಮಾತ್ಮ ಉಪದೇಶಕ್ಕಾಗಿ ಕರ್ಕೊಂಡು ಬಂದಿದ್ದು ಪಾಂಡವರನ್ನು, ಧರ್ಮರಾಜರನ್ನು. ಆ ಸಮಯದಲ್ಲಿ ಉಪದೇಶ ಮಾಡಬೇಕು ತಾತ ಅಂದಾಗ ಆ ಸಮಯದಲ್ಲಿ ಏನು ಶಕ್ತಿ ಇದೆ ಅವರಿಗೆ ಉಪದೇಶ ಮಾಡಲಿಕ್ಕೆ? ದೇಹದಲ್ಲಿ ಎಲ್ಲ ಧಾತುಗಳು ನಷ್ಟವಾಗಿಬಿಟ್ಟಿದೆ, ರಕ್ತ ಹರಿದೋಗಿದೆ, ಮಾಂಸಗಳೆಲ್ಲ ಸಂಕಟ ಪಡ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ರಾಜಧರ್ಮ ಸ್ತ್ರೀಧರ್ಮಾದಿಗಳನ್ನೆಲ್ಲ ಎಲ್ಲವನ್ನು ಉಪದೇಶ ಮಾಡಿದ್ದಾರೆ ಮಹಾನುಭಾವರು. ಅಂದರೆ ಪರಮಾತ್ಮ ಶ್ರೀಮದ್ ಆಚಾರ್ಯರಪ್ಪಣೆ ಮಾಡ್ತಾರೆ. ಅದಕ್ಕೆ ಕಾರಣ ಶ್ರೀಕೃಷ್ಣ ಪರಮಾತ್ಮನೇ ತಾನೇ ಭೀಷ್ಮಾಚಾರ್ಯರಲ್ಲಿ ಪ್ರವೇಶ ಮಾಡಿ ಉಪದೇಶ ಮಾಡಿದ. ಕಾರಣ ಅಶಕ್ತತೆ ಅಂತ ಅಲ್ಲ, ಭೀಷ್ಮಾಚಾರ್ಯರು ಧರ್ಮರಾಜರಿಗಿಂತ ಸ್ವರೂಪದಲ್ಲಿ ಚಿಕ್ಕವರಾಗಿದ್ದಾರೆ. ಆದ್ದರಿಂದ ಉಪದೇಶ ಮಾಡತಕ್ಕಂಥವರು ಕೆಲವು ಸಮಯ ಚಿಕ್ಕವರಾಗಿದ್ದಾಗ ಆ ಉಪದೇಶ ದೊಡ್ಡವರಿಗೆ ಮಾಡಬೇಕಾದಾಗ ಅಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಅಂತ ತಿಳಿಯಬೇಕೇ ಹೊರತು ನೇರವಾಗಿ ಅವರು ಉಪದೇಶ ಮಾಡಿದ್ರು ಅಂತ ತಿಳಿಯಬಾರ್ದು. ಕೆಲವು ಕಡೆ ಅಪವಾದಗಳಿದೆ, ಶಾಸ್ತ್ರದಲ್ಲಿ ಬಹಳಷ್ಟು ಅಪವಾದಗಳು ಬರ್ತವೆ. ಎಲ್ಲೆಲ್ಲಿ ಈ ರೀತಿ ಬರ್ತದೆ ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಅಂತ ಚಿಂತನೆ ಮಾಡಬೇಕು. ತಾನೇ ಪ್ರವೇಶ ಮಾಡಿ ಉಪದೇಶ ಮಾಡಿದಾಗ ಭೀಷ್ಮಾಚಾರ್ಯರು ಆ ಮಹಾನುಭಾವರು ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ. ಇಂತಹ ರೂಪ ನಮಗೆ ಸದಾಕಾಲ ಗೋಚರವಾಗಿರಲಿ ಅಂತ ಮಹಾನುಭಾವರು ಹೇಳ್ತಾ ಇದ್ದಾರೆ. ಆ ಸ್ತೋತ್ರವೂ ಕೂಡ ಸಿದ್ಧಾಂತ ಪ್ರಮೇಯಗಳನ್ನು ತಿಳಿಸ್ಕೊಡ್ತಕ್ಕಂತಹದ್ದೇ. ಶ್ರೀ ಭೀಷ್ಮಾಚಾರ್ಯರು ಸಾಮಾನ್ಯರಲ್ಲ, ಶ್ರೀಹರಿಯ ಕಾರುಣ್ಯಕ್ಕೆ ಪರಮಕಾರುಣ್ಯಕ್ಕೆ ಪಾತ್ರರಾದ ಮಹನೀಯರು ಸ್ತೋತ್ರ ಮಾಡ್ತಾರೆ. ಶ್ರೀ ವಿಷ್ಣುವಾಚ ಇತಿಮತಿರುಪಕಲ್ಪಿತಾ ವಿತೃಷ್ಣ ಭಗವತಿ ಸಾತ್ವತ ಪುಂಗವೇ ವಿಭೂಮ್ನಿ
ಸ್ವಸುಖ ಉಪಗತೆ ಕ್ವಚಿದ್ವಿಹರ್ತುಂ ಪ್ರಕೃತಿಂ ಉಪೇಷಿ ಯದ್ಭವ ಪ್ರವಾಹಃ. ಯದ್ಭವ ಪ್ರವಾಹಃ ಸ್ವಸುಖಂ ಉಪಗತೆ ಕ್ವಚಿದ್ ವಿಹರ್ತುಂ. ಸ್ವರಮಣನಾಗಿದ್ದಾನೆ, ತನ್ನ ಸುಖಕ್ಕೆ ಮತ್ತೊಬ್ಬರ ಅಪೇಕ್ಷೆ ಇಲ್ಲ. ಆದರೂ ತನ್ನ ಸಾಮರ್ಥ್ಯದಿಂದ ಜಗತ್ತನ್ನು ಸೃಷ್ಟಿಯಾದಿಗಳನ್ನು ಮಾಡಬಲ್ಲ. ಬ್ರಹ್ಮಾಂಡಮದ್ಭುತಂ ಸ್ಥೂಲಂ ಕ್ಷಣೇನೋತ್ಪಾದಿತಂ ತ್ವಯ ವಹಸಿ ತ್ವಮುಪಾಯೇನ ಬಹು ಸೂಕ್ಷ್ಮ ಮೃದುದರೆ. ಇಂತಹ ಪರಮಾತ್ಮನಿಗೆ ಇನ್ನೊಬ್ಬರ ಅಪೇಕ್ಷೆ ಇಲ್ಲ. ಪ್ರಕೃತಿಂ ಉಪೇಷಿ ಯದ್ಭವ ಪ್ರವಾಹ. ಚಿತ್ ಪ್ರಕೃತಿ ಲಕ್ಷ್ಮೀದೇವಿಯ ಮೂಲಕ ಈ ಜಡ ಪ್ರಕೃತಿಯನ್ನು ಉದ್ಬೋಧನೆಗೊಳಿಸಿದಂತೆ ಪರಮಾತ್ಮ ಸ್ವಸುಖ ಉಪಗತೆ ಕ್ವಚಿದ್ ವಿಹರ್ತುಂ ಈ ರೀತಿಯಾಗಿ ತನ್ನ ವ್ಯಾಪಾರವನ್ನು ತೋರಿಸ್ತಿದ್ದಾನೆ ನಮ್ಮ ಶ್ರೀಕೃಷ್ಣ. ತ್ರಿಭುವನ ಗಮನಂ ತಮಾಲವರ್ಣಂ ರವಿಕರ ಗೌರವರಾಂಬರಂ ದಧಾನೆ ವಪುರಲಕುಲಾವೃತಾನನಾಟ್ಯಂ ವಿಜಯಸಖೇರತಿರಸ್ತು ಮೇನವದ್ಯ ಯುಧಿತುರಗರಜೋ ವಿಧೂಮ್ರವಿದ್ವತ್ಕಚಲುಲಿತಶ್ರಮವಾರ್ಯಲಂಕೃತಾಸ್ಯೇ ಮಮ ನಿಶಿತಶರೈಃ ವಿವಿಧ್ಯಮಾನತ್ವಚಿ ವಿಲಸತ್ಕವಚೇಸ್ತು ಕೃಷ್ಣಾತ್ಮ. ಆ ಸ್ತೋತ್ರವೇ ಮೋಹಕ. ಹರಿತವಾದ ಬಾಣ ಬಿಟ್ರಂತೆ ಭೀಷ್ಮಾಚಾರ್ಯರು. ಮೋಹಕ ರೂಪ ತ್ರಿಭುವನ ಕಮನಂ ತಮಾಲವರ್ಣಂ. ನಮ್ಮ ಮುದ್ದು ಶ್ರೀಕೃಷ್ಣ ಪರಮಾತ್ಮನ ದೇಹಕ್ಕೆ ಹರಿತವಾದ ಬಾಣ ಬಿಟ್ರಂತೆ. ಆ ಬಾಣ ಬಂದು ಪರಮಾತ್ಮನ ದೇಹಕ್ಕೆ ತಗಲಿದಾಗ ಗಾಯ ಆಯಿತಂತೆ. ಛಿದ್ರ ಆಗಿ ಅವನ ದೇಹದಿಂದ ರಕ್ತ ಚಿಮ್ಮಿತಂತೆ. ಆ ರಕ್ತ ಸಿಕ್ತವಾದ ಪರಮಾತ್ಮನ ದೇಹವನ್ನು ಆ ರೂಪ ನನ್ನ ಮನಸ್ಸಿನಲ್ಲಿ ಇರಲಿ ಅಂತಾರೆ. ಇದೇನು ಪ್ರಾರ್ಥನೆ ಇದು? ದೇವರ ದೇಹದಿಂದ ಬಂದ ರಕ್ತದ ಸಿಂಪಡಿಕೆ, ಅದರ ಸಮೇತವಾದ ಭಗವಂತನ ರೂಪ ನನ್ನ ಕಣ್ಣಲ್ಲಿ ಇರಲಿ ಅಂತ ಶ್ರೀ ಭೀಷ್ಮಾಚಾರ್ಯರು ಪ್ರಾರ್ಥನೆ ಮಾಡ್ತಾರಲ್ಲ. ದೇವರ ದೇಹ ರಕ್ತ ಮಾಂಸಾದಿಗಳಿಂದ ಕೂಡಿರ್ತಕ್ಕಂಥದ್ದ. ಏನು ಪ್ರಾರ್ಥನೆ ಮಾಡ್ತಿದ್ದಾರೆ? ನಾನು ಬಿಟ್ಟ ಹರಿತವಾದ ಮಮ ನಿಷಿತ ಶರೀಹಿ ವಿವಿಧ್ಯಮಾನ ತ್ವಚಿ, ಆ ರಕ್ತಯುಕ್ತವಾದ ದೇಹವನ್ನು ನನಗೆ ದರ್ಶನ ಕೊಡು ಕೃಷ್ಣ ಅಂದರು. ಶ್ರೀಮದ್ ಆಚಾರ್ಯರು ಎಷ್ಟು ಅದ್ಭುತವಾದ ಅನುಗ್ರಹ ಮಾಡಿದ್ದಾರೆ. ಈ ಶ್ಲೋಕಕ್ಕೆ ನಮಗೆ ಇಲ್ಲಿ ತಾತ್ಪರ್ಯ ಸಿಗದೇ ಇದ್ದರೂ ಕೂಡ ಪರಮಾತ್ಮ ದೇಹ ಎಂಥದ್ದು ಅಂತ ಸ್ಪಷ್ಟಪಡಿಸಿದ್ದಾರಲ್ಲ. ಅದಕ್ಕೆ ಶ್ರೀ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನ ಮಾಡ್ತಾರೆ. ನಮ್ಮ ಸ್ವಾಮಿಯ ದೇಹವನ್ನು ಯಾವ ರೀತಿ ಚಿಂತನೆ ಮಾಡಬೇಕು? ಜ್ಞಾನಾದಿ ಗುಣರಚಿತ ಕರಚರಣಾದಿ ಅವಯವಂ ಮಿತಿ ಯಾವತ್ ಧೀಮಹಿ ಧ್ಯಾಯೇಮ. ಜ್ಞಾನಾದಿ ಗುಣರಚಿತ ಕರಚರಣಾದಿ ಅವಯವಂ. ನಮ್ಮಪ್ಪನ ದೇಹ ಜ್ಞಾನಾನಂದ ಸ್ವರೂಪ. ಈ ರೀತಿಯಾದ ರಕ್ತ ಮಾಂಸಾದಿಗಳಿಂದ ಕೂಡಿದ್ದಲ್ಲ. ಅಂದ ಮೇಲೆ ಭೀಷ್ಮಾಚಾರ್ಯರು ಯಾಕೆ ಈ ಪ್ರಾರ್ಥನೆ ಮಾಡಿದರು? ಯಾರು ಶ್ರೀಮದ್ ಭಾಗವತವನ್ನು ಶ್ರೀಮದ್ ಆಚಾರ್ಯರ ಪಾದವನ್ನು ಅವಲಂಬನ ಮಾಡದೇ ಇದ್ದವರು ಶ್ರೀಮದ್ ಭಾಗವತವನ್ನು ಯಾರು ಓದುತ್ತಾರೆ, ಯಾರು ಪ್ರವಚನ ಮಾಡ್ತಾರೆ, ಅವರಿಗೆ ಈ ಭಾಗ್ಯ ಇಲ್ಲ. ಪರಮಾತ್ಮನ ದೇಹ ನಮ್ಮಂತೆ ರಕ್ತ ಮಾಂಸಾದಿಗಳಿಂದ ಕೂಡಿದ್ದು ಅಂತ ಭಾಗವತ ಹೇಳ್ತಾ ಇದೆ ಅಂತ ಪುರಾಣ ಹೇಳಿದರೆ ಅವರಿಗೆ ಸದ್ಗತಿ ಇಲ್ಲ. ಪ್ರಮದದ ಸುಧಿಯಾಂ ಮೋಹಕ ದ್ವೇಷ ಭಾಜಾಂ. ಒಂದೊಂದು ಅದಕ್ಕೆ ಪ್ರತ್ಯಕ್ಷರಂ ಪ್ರತಿಪದಂ ಸಂಸ್ಥಿತ ವಿಷ್ಣುಮೂರ್ತಯ. ನಮ್ಮಪ್ಪನ ಲೀಲಾ ವೈಭವಗಳನ್ನು ಸರಿಯಾಗಿ ಗುರು ಉಪದೇಶದಿಂದ ತಿಳ್ಕೊಂಡು ಯಾರು ಇದನ್ನು ಸಾಧನ ಮಾಡ್ತಾರೆ ಅವರಿಗೆ ಭಗವಂತನ ಅನುಗ್ರಹ. ಅದಕ್ಕೆ ಗಾಯತ್ರಿ ಭಾಷ್ಯರೂಪೋಸವು ಅಂತ ಶ್ರೀಮದ್ ಭಾಗವತಕ್ಕೆ ಹೇಳಿದ್ದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಧಿಯೋ ಯೋ ನಃ ಪ್ರಚೋದಯಾತ್ ಅಂತಂದರೆ ಧಿಯಃ ಅಸ್ಮಾಕಂ ಧಿಯಃ ಉಪಲಕ್ಷಣಮೇತದ್ ಸರ್ವೇಂದ್ರಿಯಾಣಿ ಸ್ವತತ್ವ ವಿಷಯಂ ಗುರುಮುಖೇನ ಉಪದಿಶ್ಯ
ತಜ್ಞಾನಸಾಧನಾನಿ ಸರ್ವಾಣಿ ಕರಣಾನಿ ಪ್ರಚೋದಯತಿ ಸ್ವಾತ್ಮವಿಷಯತೆಯ ಪ್ರೇರಯತಿ. ಇಷ್ಟು ವ್ಯಾಖ್ಯಾನ ಮಾಡ್ತಾರೆ. ಧಿಯೋ ಯೋನಃ ಪ್ರಚೋದಯಾತ್. ಗುರುಮುಖೇನ ಉಪದಿಶ್ಯ, ನಮ್ಮ ಸರ್ವೇಂದ್ರಿಯಗಳಲ್ಲಿ ಪರಮಾತ್ಮ ಬುದ್ಧಿ ಮಾತ್ರ ಪ್ರಚೋದನೆ ಮಾಡೋದಲ್ಲ, ಸರ್ವೇಂದ್ರಿಯಗಳಲ್ಲಿ ವ್ಯಾಪ್ತನಾಗಿದ್ದು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಅಂತ ಶ್ರೀ ರಾಯರು ಏನು ಅಪ್ಪಣೆ ಮಾಡಿದ್ರೋ ಅದನ್ನು ಹೇಳ್ತಿದ್ದ ಶ್ರೀ ಭಾಗವತಕ್ಕೆ ಗಾಯತ್ರಿ ಭಾಷ್ಯ ರೂಪೋಸು ಅನ್ನೋದಕ್ಕೆ ಈ ವ್ಯಾಖ್ಯಾನವನ್ನು ಮಾಡ್ತಿದ್ದಾರೆ ಶ್ರೀ ವಿಜಯಧ್ವಜತೀರ್ಥ ಶ್ರೀಪಾದಂಗಳವರು. ಅಸ್ಮಾಕಂ ಧಿಯ ಉಪಲಕ್ಷಣಮೇತತ್ ಸರ್ವೇಂದ್ರಿಯಾಣಿ, ಸರ್ವೇಂದ್ರಿಯಗಳಲ್ಲಿ ಪ್ರೇರಕನಾಗಿದ್ದು ನಮ್ಮಪ್ಪ ಸ್ವಾಮಿ ಸ್ವತತ್ವ ವಿಷಯ ಜ್ಞಾನಂ ಗುರುಮುಖೇನ ಉಪದಿಶ್ಯ. ಪುಸ್ತಕ ಸಿಗತ್ತೆ ಅಂಗಡಿಯಲ್ಲಿ, ವ್ಯಾಖ್ಯಾನ ಮಾಡಿದ್ದಾರೆ, ಅನುವಾದ ಮಾಡಿದ್ದಾರೆ, ವಿದ್ಯಾಪೀಠದವರು ಮಾಡಿದ್ದಾರೆ, ಮತ್ತೆ ನೂರಾರು ಪುಸ್ತಕಗಳು ಬಂದಿದೆ ಅನುವಾದವಾಗಿ. ಯಾರೇನು ಬೇಕಾಗಿಲ್ಲ, ಆನ್ಲೈನಲ್ಲೆಲ್ಲ ಸಿಗತ್ತೆ, ನಾವೇ ಓದ್ಕೋತೀವಿ, ನಾವೇ ಮಾಡ್ತೀವಿ ಅಂತಂದರೆ ಕೃಷ್ಣ ಸಿಗೋದಿಲ್ಲ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಹೋಗಬೇಕು, ಗುರು ಸೇವೆ ಮಾಡಬೇಕು. ಮಾಡಿ ತೋರಿಸಿದ್ದಾನೆ ಪರಮಾತ್ಮ, ಶ್ರೀ ಋಷಭನಾಮಕ ಪರಮಾತ್ಮ. ಉಪಲಬ್ಧವರೈ ಗುರುಭಿ ಅನುಜ್ಞಾತಃ. ನಮ್ಮಪ್ಪ ಹೋಗಿ ಬಂದು 12 ವರ್ಷಗಳ ಕಾಲ ಗುರುಕುಲ ವಾಸ ಮಾಡಿದ್ದಾನೆ. ಗುರುಭಿ ಅನುಜ್ಞಾತಃ ಬ್ರಾಹ್ಮಣೈ ದತ್ತಂ. ಆ ಜಯಂತ್ಯಾಂ ಇಂದ್ರದತ್ತಾಯಾಂ, ಆ ಪರಮಾತ್ಮ ಆ ಇಂದ್ರದೇವರು ಕೊಟ್ಟಂತಹ ಜಯಂತಿ ಮಹಾಲಕ್ಷ್ಮೀ ದೇವಿಯನ್ನು ಸ್ವೀಕಾರ ಮಾಡಿ ಅವರಲ್ಲಿ 100 ಮಕ್ಕಳನ್ನು ಪಡೆದ. ಗೃಹಸ್ಥಾಶ್ರಮ, ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ ಎಲ್ಲವನ್ನ ದರ್ಶನ ಮಾಡಿಸಿದ್ದಾನೆ ಪರಮಾತ್ಮ. ಯಾಕೆ ಮಾಡ್ದ? ಲೋಕ ಶಿಕ್ಷಣಾರ್ಥವಾಗಿ ಮಾಡ್ದ. ಈ ರೀತಿಯಾಗಿ ನಮ್ಮ ಸ್ವಾಮಿಯನ್ನು ಚಿಂತನೆ ಮಾಡಬೇಕು. ಅವನ ದೇಹ ಪರಿಶುದ್ಧವಾದದ್ದು. ಯಾವ ಅಚ್ಛೇದ್ಯೋ ಮದಾಹ್ಯೋ ಎಂಬಂಥ ಬರೀ ಜೀವನಿಗಲ್ಲ, ಈಶನ ದೇಹ ಅಂತಹದ್ದು. ಅವನಿಗೆ ದೇಹ ತಗೊಳ್ಳೋದಲ್ಲ, ಬಿಡೋದು ಅಲ್ಲ. ಅಂತಹ ಸ್ವಾಮಿಯ ದೇಹಕ್ಕೆ ಈಗ ರೀತಿಯಾದ ಚಿಂತನೆಯನ್ನು ಭೀಷ್ಮಾಚಾರ್ಯರು ಮಾಡ್ತಾ ಇದ್ದಾರೆ. ಅಂದರೆ ಸ್ವಾಮಿ, ನಿನ್ನ ಈ ಉಭಯ ವಿಧವಾದ ವ್ಯಾಪಾರ ಇದೆಯಲ್ಲ, ರಕ್ತ ಬಂದಂತೆ ತೋರಿಸ್ದಿ, ಕೋಪ ಬಂದಂತೆ ನಟನೆ ಮಾಡ್ದಿ, ಬೆವರು ಬಂತಂತೆ. ಬೆವರು ಬಂದಿದ್ದಲ್ಲ, ಅಮ್ಮಂಗೆ ತುಂಬ ಆಸಕ್ತಿ ಅಂತೆ ರಮಾದೇವಿಗೆ, ಲಕ್ಷ್ಮೀದೇವಿಗೆ. ನಮ್ಮ ಯಜಮಾನರು ಹೇಗೆ ಯುದ್ಧ ಮಾಡ್ತಿದ್ದಾರೆ ಅಂತ ನೋಡಬೇಕು ಅಂತ ಆ ಬೆವರ ರೂಪದಿಂದ ಬಂದು ನೋಡಿದ್ಲಂತೆ ನಮ್ಮ. ಅಲ್ಲೂ ಬಿಡಲಿಲ್ಲ. ಅಂತಹ ಕಾರುಣ್ಯವನ್ನು ನಮ್ಮ ಭೀಷ್ಮಾಚಾರ್ಯರು ಪಡೆದಿದ್ದಾರೆ, ಪ್ರಾರ್ಥನೆ ಮಾಡ್ತಿದ್ದಾರೆ. ಸಪದಿ ಸಖಿವಚೋ ನಿಶಮ್ಯ ಮಧ್ಯೆ ನಿಜಪರಯೋರ್ಬಲಯೋರಥಂ ನಿವೇಶ್ಯ ಸ್ಥಿತವತಿ ಪರಸೈನಿಕಾಯೋ ಅಕ್ಷ್ಣಾ ಹೃತವತಿ ಪಾರ್ಥ ಸಖೇ ರತಿರ್ಮಮಾಸ್ತು. ಪ್ರಭವ ಶ್ರೀಕೃಷ್ಣ, ನಿನ್ನ ಆ ರೂಪವನ್ನು ದರ್ಶನ ಕೊಡು. ಯಾವ ರೂಪ? ಸೇನೆಯೋರು ಭಯೋರ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಅಂತ ಹೇಳಿದ ಅರ್ಜುನರ ಮಾತನ್ನು ಕೇಳಿ 2 ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿ, ಅರ್ಜುನ ನಿಲ್ಲಿಸಿದ್ದೀನಿ, ನೀನು ನೋಡು ಅಂತ ಹೇಳಲಿಲ್ಲ, ನಾನು ನೋಡ್ತೇನೆ ಅಂತಂದ. ನೀನು ನೋಡಿ ಇನ್ನು ಸ್ವಲ್ಪ ಹೊತ್ತಿಗೆ ಕಾಂಡೀವಂ ಸಂಸ್ಕೃತೆ ಹಸ್ತಾತ್ ತ್ವಚ್ಚೈವ ಪರಿದಕ್ಷ್ಯತೆ ಅಂತ ಕೆಳಗೆ ಕೂತ್ಕೋತಿ, ನಾನು ನೋಡ್ತೀನಿ ನೋಡು ಅಂತ ಒಂದಾವರ್ತಿ ಪೂರ್ತಿ ಕುರುಸೈನ್ಯವನ್ನು ಹಿಂಗೆ ನೋಡಿದಂತೆ. ಅಲ್ಲಿ ಮಹಾನುಭಾವ ದಂಡನಾಯಕರಾದ ಭೀಷ್ಮಾಚಾರ್ಯರು ಅಂತಾರೆ, ಯಾಕೆ ಹಿಂಗೆ ನೋಡ್ತೀವೋ ಕೃಷ್ಣ? ಅಕ್ಷ್ಣಾಹೃತವತಿ ಪಾರ್ಥಸಖೇ ರತಿರ್ಮಮಾಸ್ತು. ಆ ಕಣ್ಣಿನಿಂದಲೇ ಎಲ್ಲರ ಆಯಸ್ಸನ್ನು ಅಪಹಾರ ಮಾಡಿಬಿಟ್ಟಿಯಲ್ಲೋ ಶ್ರೀಹರೇ, ಯಾಕೆ ಹಿಂಗೆ ನೋಡ್ತೀ ಅಂತ ಕೇಳಿದ್ರಂತೆ. ಆ ರೂಪ ನನಗೆ ಇರಲಿ. ಅದನ್ನೇ ಶ್ರೀಕೃಷ್ಣ ಗೀತಾದಲ್ಲಿ ಹೇಳ್ತಾನೆ, ಅರ್ಜುನ ಮಯೇವೇತೆ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ನಾನೇ ಕೊಂದುಬಿಟ್ಟಿದ್ದೀನಿ, ನೀನೇ ಕೊಲ್ಲಬೇಕಾಗಿಲ್ಲ. ಇದಕ್ಕೆ ಭಾಗವತ ಸಮಾಖ್ಯ. ಅಕ್ಷ್ಣಾ ಹೃತವತಿ ಮಯೇವೇತೆ ನಿಹತ ಪೂರ್ವಮೇವ ಅಂತ ಹೇಳಿದ್ದ ಮಾತನ್ನು ಭೀಷ್ಮಾಚಾರ್ಯ ಹೇಳ್ತಿದ್ದಾರೆ. ಅಕ್ಷ್ಣಾ ಹೃತವತಿ ಪಾರ್ಥಸಖೇ ರತಿರ್ಮಮಾಸ್ತು. ಇಷ್ಟೆಲ್ಲ ತತ್ವಗಳನ್ನು ಒಳಗೊಂಡದ್ದು ಶ್ರೀಮದ್ ಭಾಗವತ ಶಾಸ್ತ್ರ. ಮಹಾನುಭಾವರು ಸ್ತೋತ್ರ ಮಾಡ್ತಾ ಮಾಡ್ತಾ ಸ್ವನಿಯಮಂ ಅಪಹಾಯ ಮತ್ ಪ್ರತಿಜ್ಞಾಂ
ಋತಮಧಿಕರ್ತು ಅವಪ್ಲುತೋ ರಥಸ್ಥಃ ಸತ್ಯಸಂಕಲ್ಪ ಏಕೋ ವರೆಣ್ಯ. ತನ್ನ ಪರಮಾತ್ಮ ಸತ್ಯಸಂಕಲ್ಪ ಸಂಕಲ್ಪಕ್ಕೆ ನಿನ್ನ ಸಂಕಲ್ಪಕ್ಕಿನ್ನೂ ಚಿನ್ನ ಭಿನ್ನಗಳಿಲ್ಲ ಅಂತಾರೆ ಶ್ರೀ ಗೋಪಾಲದಾಸರು. ಅಂದಮೇಲೆ ರಥ ಅಸ್ತ್ರವನ್ನು ಹಿಡಿಯೋಲ್ಲ ಅಂತ ಸಂಕಲ್ಪ ಮಾಡಿದ್ದ, ನಾನು ಹಿಡಿಸ್ತೀನಿ ಅಂತ ಸಂಕಲ್ಪ ಮಾಡಿದ್ರು ಭೀಷ್ಮಾಚಾರ್ಯರು. ಹಾಗಾದರೆ ಪರಮಾತ್ಮನ ಸಂಕಲ್ಪ ಭ್ರಷ್ಟವಾಯ್ತಲ್ಲ, ಸತ್ಯ ಸಂಕಲ್ಪ ಅನ್ನೋದು ಕೂಡಲಿಲ್ವಲ್ಲ ಅಂತಂದರೆ ನಮ್ಮ ಪೂಜ್ಯರು ಹೇಳೋರು, ನಾನು ಹಿಡಿಯಲ್ಲ ಅನ್ನೋದು ಮಾತು ಸತ್ಯ, ನೀನು ಹಿಡಿಸ್ತೀನಿ ಅನ್ನೋ ಮಾತು ಸತ್ಯ. ಯಾಕೆ? ನನ್ನ ಭಕ್ತರ ಕೈಯನ್ನು ಮಾತನ್ನು ಸತ್ಯ ಮಾಡ್ತೀನಿ ಅನ್ನೋ ಸಂಕಲ್ಪವೇ ನನ್ನ ಸಂಕಲ್ಪ, ಆದ್ದರಿಂದ ಆ ಕೆಲಸ ಮಾಡಿದ್ದೆ ಅಂತಾನೆ. ನನ್ನ ಭಕ್ತರ ಮಾತನ್ನು ಸತ್ಯ ಮಾಡೋದೇ ನನ್ನ ಸಂಕಲ್ಪ, ಆದ್ದರಿಂದ ಅದು ಆ ಕೆಲಸವನ್ನು ನಾನು ಮಾಡಿಸಿದ್ದೇನೆ. ಹಾಗಾಗಿ ನಿನ್ನ ಲೋಕಕ್ಕೆ ನೀನು ಎಷ್ಟು ಭಕ್ತವತ್ಸಲ ಅಂತ ತೋರಿಸ್ತಿದ್ಯಲ್ಲ, ಆ ರೂಪ ನನಗೆ ಇರಲಿ, ಮನಸ್ಸಲ್ಲಿ ಇರಲಿ. ಏನು ವಿಚಾರ ಅಂತಂದರೆ, ಪರಮಾತ್ಮನಿಗೆ ಕೋಪ ಬರತಕ್ಕಂತಹ ಸಂದರ್ಭ ಮಹಾಭಾರತ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಬಾಣಪ್ರಯೋಗ ಮಾಡಿದಾಗ ಅರ್ಜುನನ ಮೇಲೆ ಬಹಳ ಕೋಪ ಬಂತಂತೆ. ಎದ್ದು ಏನು ಮಾಡ್ದ? ಯಾವುದೂ ಇಲ್ಲ ಆಯುಧ, ರಥದ ಚಕ್ರವನ್ನೇ ತಗೊಂಡು ಸಿಂಹ ಹಾಗೆ ಬೇಟೆಗಳ ಮೇಲೆ ಹಾರುತ್ತದೋ ಹಾಗೆ ಹಾರೋ ಕಾಲಕ್ಕೆ ಅವನ ಉತ್ತರೀಯ ಗಾಳಿಗೆ ಹಾರ್ತಾ ಇದೆ. ಆ ಬೆವರು ಹಣೆ ಮೇಲೆ ತುಂಬಿದೆ, ಆ ಧೂಳಿನ ಕಣಗಳೆಲ್ಲ ಮುಖದ ಮೇಲೆ ತುಂಬಿದೆ. ಪರಮ ಸುಂದರವಾದ ರೂಪ, ತಟಿತ್ ಕೋಟಿ ನಿಭಕಾಯನಾದ ಭಗವಂತನ ರೂಪ. ಆ ರೂಪ ನನ್ನ ಕಣ್ಣಲ್ಲಿ ಇರಲೋ ಸ್ವಾಮಿ ಸದಾಕಾಲ ಅಂತ. ಅಂದರೆ ದೇವರ ಒಂದೊಂದು ವ್ಯಾಪಾರವನ್ನು ಪಾರಮಾರ್ಥಿಕವಾಗಿ ಯಥಾರ್ಥವಾಗಿ ತಿಳಿದು ಆನಂದ ಪಡ್ತಕ್ಕಂತಹ ಸೌಭಾಗ್ಯ ಜ್ಞಾನಿಗಳದು. ಅದಕ್ಕಾಗಿ ಅಂತಹ ಪ್ರಾರ್ಥನೆಯನ್ನು ಮಾಡಿದ ಮಹನೀಯರಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾ ಇದ್ದಾನೆ. ಮತ್ತೊಂದು ವಿಚಾರವನ್ನು ಹೇಳ್ತಾರೆ, ನೀನು ಮಾಡಿದ ಬಾಲಲೀಲೆಗಳ ವಿಚಾರವನ್ನೆಲ್ಲ ಸ್ಮರಣೆ ಮಾಡ್ತಾ ಇದ್ದರೆ ಸ್ವಾಮಿ ಬಹಳ ಮೋಹಕವಾಗಿದೆಯೋ ಕೃಷ್ಣ. ನೀನು ಮಾಡಿದ್ದು ಒಂದಲ್ಲ ಎರಡಲ್ಲ, ನಾನಾ ಚೇಷ್ಟೆಗಳನ್ನು ಮಾಡಿದೆ ಗೋಪಿಕಾಸ್ತ್ರೀಯರ ಮನೆಗಳಲ್ಲಿ. ಮಾಡಿದಾಗ ಈ ಪ್ರತಿನಿತ್ಯ ಬಂದು ಒಬ್ಬೊಬ್ಬ ಗೋಪಿಕಾಸ್ತ್ರೀಯರು ನಿನ್ನ ಮೇಲೆ ದೂರನ್ನು ಹೇಳ್ತಾ ಇದ್ದಾಗ ಕೇಳಿ 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 ಸಾಕಾಗೋಗಿತ್ತಂತೆ ಯಶೋಧಾದೇವಿಗೆ. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, ಪ್ರತಿನಿತ್ಯ ಪ್ರತಿಕ್ಷಣವೂ ಒಂದಲ್ಲ ಒಂದು ದೂರು ಬರ್ತಾ ಇದ್ದಾಗ ಅಮ್ಮನಿಗೆ ಸಾಕಾಯಿತು. ಈ ಕೂಸಿಗೆ ಸುಮ್ಮನೆ ಓಡಾಡಕ್ಕೆ ಬಿಟ್ಟರೆ ಕಷ್ಟವಾಗುತ್ತೆ ಅಂತ ಹೇಳಿ ನಿನ್ನನ್ನು ಕಟ್ಟಾಕಬೇಕು ಅಂತ ಹಗ್ಗವನ್ನು ತಂದು ಶಿಕ್ಷೆ ಮಾಡಬೇಕು ಅಂದಾಗ ದೂರದಿಂದಲೇ ನೀನು ನಿಂತಿದ್ಯಲ್ಲ ಕೃಷ್ಣ, ದೂರದ ಮೂಲೆಯಲ್ಲಿ ನಿಂತುಕೊಂಡು ಮುಖ ತುಂಬ ಗುಂಗುರು ಕೂದಲುಗಳನ್ನು ಹಾಕ್ಕೊಂಡು ಕೈಯಲ್ಲಿ ಅಮ್ಮ ಹಚ್ಚಿದ ಕಾಡಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಬರೋ ಕಾಲಕ್ಕೆ ಭಯದಿಂದ ಭಯಭ್ರಾಂತನಾಗಿ ಆ ಕಣ್ಣೀರು ಒರೆಸ್ಕೊಂಡಾಗ ಮೈಯೆಲ್ಲ ಕಪ್ಪಾಗಿದೆ, ಮುಖವೆಲ್ಲ. ಆ ಕೂದಲಿನ ಸಂಧಿಯಿಂದ ನೋಡ್ತಾ ಇದ್ದಿ, ಅಮ್ಮ ನನ್ನನ್ನು ಶಿಕ್ಷೆ ಮಾಡ್ತಾಳೋ ಪ್ರೀತಿ ಮಾಡ್ತಾಳೋ ಅಂತ ಭಯಭ್ರಾಂತನಾಗಿ ಕಣ್ಣಲ್ಲಿ ನೀರು ಬಂತಲ್ಲ. ಎಷ್ಟು ಮೋಹಕವೋ ಸ್ವಾಮಿ. ಭೀರಪಿ ಎಂಬಿಬೇದಿ. ಪ್ರಳಯ ಕಾಲದಲ್ಲಿ ದುರ್ಗಾದೇವಿಯರೇ ನಿನ್ನ ರೂಪವನ್ನು ನೋಡಿ ನಡಗ್ತಾರೆ ಅಂದಮೇಲೆ ನೀನು ನಿಮ್ಮ ಅಮ್ಮನ ಯಶೋದೆಯ ಆ ಹಗ್ಗ ತಂದಾಗ ನಟನೆ ಮಾಡಿದಿಲ್ಲ ಭಯಭೀತನಂತೆ. ಆ ಮೋಹಕ ರೂಪ ನನಗೆ ಮೋಹವನ್ನು ಉಂಟು ಮಾಡ್ತಾ ಇದ್ದು ಕೃಷ್ಣ. ಅಂತಹ ರೂಪ ನನ್ನ ಮನಸ್ಸಿನಲ್ಲಿ ಇರಲಿ ಅಂತ ಪ್ರಾರ್ಥನೆ ಮಾಡಿ ಮಹಾನುಭಾವರು ತಮ್ಮ ಸ್ತೋತ್ರವನ್ನು ವಿರಮಿಸ್ತಾ ಇದ್ದಾಗ ಸಂತೋಷ ಆಯಿತು ಭಗವಂತನಿಗೆ. ಇಂತಹ ಅವಸ್ಥೆಯಲ್ಲೂ ಕೂಡ ನನ್ನ ಭಕ್ತರ ಆ ದಾರ್ಢ್ಯ, ಆ ಪ್ರೀತಿ, ಆ ಗೌರವ, ಆ ನಂಬಿಕೆ ಎಷ್ಟು ದೊಡ್ಡದು ಅಂತ ಲೋಕಕ್ಕೆ ತೋರಿಸ್ತಾ ಇದ್ದಾನೆ. ನನ್ನ ಭಕ್ತರು ಬಿಡರು ತಮ್ಮ ಸ್ವಧರ್ಮಗಳೇನು ಬಂದರು, ಬಡರು ದೈನ್ಯ ಒಬ್ಬರಿಗೂ ಲೋಕವಂದ್ಯರು. ಯಾರನ್ನು ಕೇಳಲಿಲ್ಲ, ಮಲ್ಕೊಂಡಿದ್ದಾರೆ. ಯಾರು ಕೇಳಕ್ಕೆ ಯಾರಿದ್ದಾರೆ ಅಲ್ಲಿ? ಎಲ್ಲರೂ ಹೊರಟೋಗಿದ್ದಾರೆ. ಆ ಸಂದರ್ಭದಲ್ಲಿ ಪರಮಾತ್ಮ ಅವನ ಅನುಗ್ರಹವನ್ನಷ್ಟೇ ನಿರೀಕ್ಷಣೆ ಮಾಡ್ತಾ ಇದ್ದ ಮಹನೀಯರು. ಪಾಂಡವರ ಸೌಖ್ಯವನ್ನು, ನೆಮ್ಮದಿಯನ್ನು, ಆ ಒಂದು ವೈಭವವನ್ನು ನೋಡಬೇಕು ಅಂತ ಸಂಕಲ್ಪ ಮಾಡಿದ ಮಹನೀಯರಿಗೆ ಪರಮಾತ್ಮ ಅದನ್ನು ದರ್ಶನ ಕೊಟ್ಟು ಅವರಿಂದ ಸ್ತೋತ್ರವನ್ನು ಮಾಡಿಸಿಕೊಂಡು ಅವರ ಇಚ್ಛಾನುಸಾರ ಉತ್ತರಾಯಣ ಪುಣ್ಯಕಾಲದಲ್ಲಿ ದೇಹವನ್ನು ತ್ಯಾಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಪರಮಾತ್ಮ
ಅವರಿಗೆ ಉತ್ತರ ಕ್ರಿಯಾದಿಗಳನ್ನೆಲ್ಲ ಮಾಡಿದ ಮೇಲೆ ಮಹಾನುಭಾವರಾದ ಪಾಂಡವರಿಗೆ ಧರ್ಮರಾಜರಿಗೆ ಪಟ್ಟಾಭಿಷೇಕ ಮಾಡಿ ಸುಖವಾಗಿ ಇರಬೇಕು, ಹೊರಡ್ತೇನೆ ನಾನು ಇವರನ್ನೆಲ್ಲ ಮತ್ತೆ ವಂಶಂ ಕುರೋರ್ವಂಶದ ವಾಗ್ನಿರಹತಂ ಸಂರೋಹಯಿತ್ವಾ ಭವತಾಪನೋ ಹರಿ ನಿವೇಶಯಿತ್ವಾ ನಿಜರಾಜ್ಯೇ ಈಶ್ವರೇ ಯುಧಿಷ್ಠಿರಂ ಪ್ರೀತಮನಾ ಬಭೂವ ಅಂತ ಧರ್ಮರಾಜರಿಗೆ ಪಟ್ಟಾಭಿಷೇಕ ಮಾಡಿ ಪರಮಾತ್ಮ ಸ್ವಲ್ಪ ದಿವಸಗಳ ಕಾಲ ಅವರ ಜೊತೆ ಹಸ್ತಿನಾಪುರದಲ್ಲಿ ವಾಸವಾಗಿದ್ದಾನೆ ಶ್ರೀಕೃಷ್ಣ ಎಂಬತಕ್ಕಂತಹ ಪ್ರಸಂಗವನ್ನು ಶ್ರೀ ಸೂತಾಚಾರ್ಯರು ಮಹಾನುಭಾವರಾದ ಶೌನಕಾದಿಗಳಿಗೆ ಉಪದೇಶ ಮಾಡಿದ ವಿಚಾರವನ್ನು ಶ್ರೀ ಬಾದರಾಯಣ ದೇವರು ನಿರೂಪಣೆ ಮಾಡಿದ್ದಾರೆ. ಇದರಲ್ಲಿ ಇಂತಹ ಒಂದು ಪ್ರಸಂಗದಲ್ಲಿ ಶ್ಲೋಕಾಶಯವನ್ನು ಹಿಡಿದ ಮೇಲೆ ಶ್ರೀಕೃಷ್ಣನಲ್ಲಿ ಅರ್ಪಣೆ ಮಾಡ್ತಾ ಇದೆ. ಮುಂದಿನ ಪ್ರಸಂಗವನ್ನು ನಾಳೆ ಶ್ರವಣ ಮಾಡೋಣ. ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜರಿಗೆ ಪಟ್ಟಾಭಿಷೇಕ ಮಾಡಿದ್ದು ಅತ್ಯಂತ ಮಂಗಳಕರವಾದದ್ದು. ಯಾವುದೇ ಒಂದು ಪ್ರಸಂಗದಲ್ಲಿ ಮಹಾಭಾರತ ಆಗಲಿ, ರಾಮಾಯಣ ಆಗಲಿ, ಶ್ರೀಮದ್ಭಾಗವತವಾಗಲಿ ಯಾವುದೇ ಆದರೂ ಕೂಡ ಮಂಗಳದ ಅಂತ್ಯದಲ್ಲಿ ನಿಲ್ಲಿಸಬೇಕು, ಅದನ್ನು ಹೇಳಿ ನಿಲ್ಲಿಸಬೇಕು ಅಂತಕ್ಕಂತಹದ್ದು ನಮ್ಮ ಪೂಜ್ಯರ ಉಪದೇಶ. ಪ್ರಹ್ಲಾದರಾಜ ನರಸಿಂಹಾವತಾರ ಆಯಿತು ಅಂದರೆ ಪ್ರಹ್ಲಾದರಾಜರ ಪಟ್ಟಾಭಿಷೇಕ ತತಃ ಕಾವ್ಯಾದಿ ವಿಸ್ತಾರ್ಥಂ ಮುನಿಭಿಃ ಕವನಾಸನಃ ದೈತ್ಯಾನಾಂ ದಾನವಾನಾಂಚ ಪ್ರಹ್ಲಾದಮಕರೋತ್ಪತ್ತಿಂ ಅಂತ ಅಲ್ಲಿಗೆ ನಿಲ್ಲಿಸಬೇಕು. ಈ ಮಹಾಭಾರತ ಬಂದಾಗ ವಂಶಂ ಗುರೋರ್ವಂಶದವಾಗ್ನಿರ್ಹತಂ ಸಂರೋಹಯಿತ್ವಾ ಭವತಾಪನೋ ಹರಿ ನಿವೇಶಯಿತ್ವಾ ನಿಜರಾಜ್ಯೇಶ್ವರೇ ಯುಧಿಷ್ಠಿರಂ ಪ್ರೀತಮನಾ ಬಭೂವ ಅಂತ ಧರ್ಮರಾಜರಿಗೆ ಪಟ್ಟಾಭಿಷೇಕ ಮಾಡಿ ಪರಮಾತ್ಮ ಸುಖವಾಗಿ ಹಸ್ತಿನಾಪುರದಲ್ಲಿ ಪಾಂಡವರ ಜೊತೆ ವಾಸ ಮಾಡ್ತಾ ಇದ್ದಾನೆ ಎಂಬತಕ್ಕಂತಹ ಸ್ಥಳದಲ್ಲಿ ಶ್ಲೋಕಾಶಯ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷೇಮ್ಯಾಂತ್ಯ ದುಃಖಾದಿ ಅನ್ನಾಮತಃ ಅಕ್ಷರೋ ಯೋಜರಸ್ಸರ್ವದೇವಾಂತಃ ಸೂಕ್ಷ್ಮಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೇಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಸರ್ವಂ ಶ್ರೀಮಧ್ವೇಷಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. 5 ನಿಮಿಷ ಮಾತಾಡ್ತಾರೆ. ಆಚಾರ್ಯರ ಭಾಗವತದ ಸಪ್ತಾಹದ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮಂಗಳವಾಗಿದೆ. ಆದರೆ ಪದ್ಮನಾಭ ತೀರ್ಥರ ಆರಾಧನಾ ಪ್ರಯುಕ್ತ ಏನು ವಿದ್ವಾಂಸರು ಬಂದಿದ್ದಾರೆ ಅವರ ಒಂದು ಉಪನ್ಯಾಸವನ್ನು ಒಂದು 5 ನಿಮಿಷಗಳ ಕಾಲ 3 ಜನ ಕೂಡ ವಿಶೇಷ ನಮ್ಮ ಮುರಳಿ ಆಚಾರ್ಯರು ಹಾಗೂ ರಾಘವೇಂದ್ರಾಚಾರ್ಯರಿಬ್ಬರು ಒಂದು 5 ನಿಮಿಷಗಳ ಕಾಲ ಮಾಡಿ ಅನಂತರ ಇಲ್ಲಿ ಒಂದು ಧೈರ್ಯ ಏನಂದರೆ ಬೇರೆ ಕಡೆ ಆದರೆ ನಮಗೆಲ್ಲ ಆತಂಕ ಆಗುತ್ತೆ, 7 ಆಯಿತು 8 ಆಗೋಯ್ತು ಕಾರ್ಯಕ್ರಮ ಮುಗಿದೋಗುತ್ತೆ ಅಂತ. ಆದರೆ ಇಲ್ಲಿ ವೇದಿಕೆ ಮೇಲಿರೋರು ಯಾರೂ ಹೋಗೋದಿಲ್ಲ, ನೀವು ಪ್ರೇಕ್ಷಕರು ಯಾರೂ ಹೋಗೋದಿಲ್ಲ. ಆದ್ದರಿಂದ ಇವತ್ತು ಆರಾಧನಾ ನಿಮಿತ್ತ ಉಪನ್ಯಾಸ ಆದಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತ್ರ ದೇವರ ನಾಮವನ್ನು ಹೇಳಿ ನಾಳೆ ಉಪನ್ಯಾಸ ಆದಮೇಲೆ ದೀರ್ಘಕಾಲ ಸಂಗೀತ ಕಾರ್ಯಕ್ರಮವನ್ನು ಮಾಡೋ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಹಾಗಾಗಿ ಈಗ ನಮ್ಮ ಮುರಳಿ ಆಚಾರ್ಯರು ಒಂದು 5 ನಿಮಿಷ 10 ನಿಮಿಷಗಳ ಕಾಲ ಇದನ್ನು ಹಾಕೊಂಬಿಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾನೇತಿ ದೃಶಿತಮೋ ಬಂಧಮೋಕ್ಷಶ್ಚ ಯಸ್ಮಾದ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭುತಿದುರನರದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದವ್ಯಯೋ ಯೋ ಗುರುಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯದೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿನ್ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್
ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತ ಚ ಮನೋರಥಾಃ. ರಮಾನಿವಾಸೋಚಿತವಾಸಭೂಮಿಃ ಸಂಜ್ಞಾಯ ರತ್ನಾವಲಿ ಜನ್ಮಭೂಮಿಃ. ವೈರಾಗ್ಯಭಾಗ್ಯೋ ಮೋ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ. ಪೂಜ್ಯ ಶ್ರೀ ಶ್ರೀ ವಿದ್ಯಾವಾಚಸ್ಪತಿತೀರ್ಥ ಸ್ವಾಮಿಗಳವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ 2 ಅಕ್ಷರಗಳನ್ನು ನುಡಿಸಿ ಅಂತ ಪ್ರಾರ್ಥನೆ ಮಾಡುತ್ತಾ ಆಚಾರ್ಯವರಿಯರ ಪಾದಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಶ್ರೋತ್ರಿಯ ವರ್ಗದವರೆಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ವಿದ್ವಜ್ಜನರಿಗೂ ನಮಸ್ಕರಿಸಿ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಆರಾಧನಾ ಮಹೋತ್ಸವ, ಪದ್ಮನಾಭ ತೀರ್ಥರ ಆರಾಧನಾ ಮಹೋತ್ಸವ ಅಂತ ಹೇಳಿದರೆ ಶ್ರೀಮದ್ ಆಚಾರ್ಯ ಸಾಕ್ಷಾತ್ ಶಿಷ್ಯರು. ಅವರ ವಿಷಯವನ್ನು ಹೇಳೋಕ್ಕೆ ಸುಮಾರು 12 ಶ್ಲೋಕಗಳಲ್ಲಿ ಸುಮಧ್ವದಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ, ಒಂದೊಂದು ಶ್ಲೋಕಗಳಲ್ಲೇ 2-3 ಜನ ಶಿಷ್ಯರನ್ನು ಹೊಗಳಿದ್ದಾರೆ ಸುಮಧ್ವದಲ್ಲಿ ಶ್ರೀಮದ್ ಆಚಾರ್ಯರ ಶಿಷ್ಯರನ್ನು. ಅಂಥದ್ರಲ್ಲಿ 12 ಪದ್ಯಗಳನ್ನು ಅವರಿಗೋಸ್ಕರ ಇಟ್ಟಿದ್ದಾರೆ, 12 ಶ್ಲೋಕಗಳನ್ನು ಅಂತ ಹೇಳಿದರೆ ಅವರ ಮಹಿಮೆ ಅದರಿಂದನೇ ಗೊತ್ತಾಗತ್ತೆ. ಪದ್ಮನಾಭ ತೀರ್ಥರ ವಿಚಾರ ಹೇಳಬೇಕು ಅಂದರೆ ಸಾಮಾನ್ಯ ಹೇಳೋಕ್ಕಾಗಲ್ಲ. ಯಾಕೆಂದರೆ ಸಂಜ್ಞಾಯ ರತ್ನಾವಲಿ, ಸತ್ತರ್ಕ ದೀಪಾವಳಿಂಥ ಮಹಾಗ್ರಂಥಗಳನ್ನು ಜಗತ್ತಿಗೆ ಕೊಟ್ಟಂಥ ಮಹಾನುಭಾವರು. ಅವರನ್ನು ಸ್ಮರಣೆ ಮಾಡೋ ದೃಷ್ಟಿಯಿಂದ ಅವರು ಸಾಮಾನ್ಯವಾಗಿ ಹೇಳ್ತಾ ಇದ್ದಂಥ ಎಲ್ಲಿ ಶ್ರೀಮದ್ ಆಚಾರ್ಯ ತತ್ವಗಳನ್ನು ಪ್ರಸಾರ ಮಾಡಬೇಕಾದರೂ ಕೂಡ ಚೂರ್ಣಕೃದ್ವಿಧ ಶಂಕ ಚೂರ್ಣಕಃ ಚೂರ್ಣಯಾಯ ಬಹುದಾಪ್ಯಶಕ್ನವನ್ ಅತ್ಯಜತ್ ವಿಫಲದೇ ಪ್ರದಕ್ಷಿಣಾವರ್ತವಾರಿ ಜಮನರ್ಘ್ಯಮಪ್ಯಹೋ. ಈ ಮಾತನ್ನು ಎಲ್ಲ ಕಡೆ ಹೇಳೋರಂತೆ. ಈ ಮಾತನ್ನು ಹೇಳ್ತಾ ಸುಣ್ಣ ಕೊಟ್ಟವನಿಗೆ ಬಲಮುರಿ ಶಂಕ ಸಿಕ್ಕಿಬಿಡುತ್ತೆ. ಚೂರ್ಣರಾಯ ಬಹುದಾಪಿ ಅಶಕ್ನುವನ್, ಬಹಳ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ಕುಟ್ಟಿ ಸುಣ್ಣ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ, ಅದು ಕುಟ್ಟಕ್ಕಾಗಿಲ್ಲ. ವಿಫಲದಿ ಬಿಸಾಕ್ಬಿಟ್ಟ ಅದನ್ನು ರಸ್ತೆಗೆ. ಅದು ಒಬ್ಬ ವರ್ತಕನಿಗೆ ಸಿಕ್ತು ಮುಂದೆ. ಆ ವರ್ತಕ ತೊಗೊಂಡ, ಬಲಮುರಿ ಶಂಕ ಇದು ಸಾಮಾನ್ಯ ಅಲ್ಲ, ಇದರಿಂದ ನಾನು ಲಾಭ ಮಾಡ್ಕೋಬೋದು, ಹೇಗಾದರೂ ಮಾಡಿ ಅಂತ ಯೋಚನೆ ಮಾಡಿ ಒಬ್ಬ ಸಾಮಂತ ರಾಜನಂತ ತೊಗೊಂಬಂದ. ನಾನು ನಿಮಗೆ ಕೊಡ್ತಾಯಿದ್ದೀನಿ, ಸಮರ್ಪಣೆ ಮಾಡ್ತಾಯಿದ್ದೀನಿ ಅಂತ ಕೊಟ್ಟ. ಅನೇಕ ವಿಧವಾದ ಬಹುಮಾನಗಳನ್ನು ಪಡೆದ ಅವನಿಂದ, ಯಾವ ರಾಜನಿಂದ. ಆ ರಾಜ ನಿಜವಾಗಲೂ ಅದನ್ನು ಲಕ್ಷ್ಮೀ ಸಾನ್ನಿಧ್ಯ ಅಂತ ಚಿಂತನೆ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಅನುಸಂಧಾನ ಮಾಡಿ ಪೂಜೆ ಮಾಡಿ ಒಳ್ಳೆಯ ಉತ್ತಮ ಸ್ಥಿತಿಯನ್ನು ಪಡೆದ, ಉತ್ತಮ ಲೋಕವನ್ನು ಪಡೆದ ಅನ್ನೋ ಮಾತನ್ನು ಹೇಳ್ತಾಯಿದ್ರು, ಎಲ್ಲ ಕಡೆ ಹೇಳ್ತಾಯಿದ್ರಂತೆ. ಹಾಗೆ ಮಧ್ವಶಾಸ್ತ್ರ ಅನ್ನತಕ್ಕಂಥದ್ದು, ಮಧ್ವಶಾಸ್ತ್ರ ಪ್ರಮೇಯಗಳು, ಶ್ರೀಮದ್ ಆಚಾರ ಮಾಡತಕ್ಕಂಥ ಉಪಕಾರಗಳು, ಇದನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಪ್ರತಿ ಮಾಧ್ವನ ಕರ್ತವ್ಯ. ಯಾರು ಅದನ್ನು ಬಿಟ್ಟುಬಿಡ್ತಾನೆ, ನಾಸ್ಯವಸ್ತೆ ನೀಚದೀಹಿ ಅಂತಾರೆ. ಅವನ ಸಂವಾದ ನೀಚದಿ ಯಾರೂ ಇಲ್ಲ. ಶುದ್ಧ ವೈಷ್ಣವ ಕುಲದಲ್ಲಿ ಉದ್ಭವಿಸಿದೆನು ನಾನು, ಮಧ್ವಮತ ಸಿದ್ಧಾಂತ ಪದ್ಧತಿಗಳ ಬುದ್ಧಿಪೂರ್ವಕ ತಿಳಿಯದುದ್ದಂಡ ಕಾಯವನು ವೃದ್ಧಿ ಮಾಡಿದನಯ್ಯ ಉದ್ಧರಿಸೋ ಹರಿಯೇ. ಇಷ್ಟು ಪಾಪಗಳನ್ನು ಮಾಡಿದ್ದೇ ಸಾಕು. ಹಾಗೆ ಹೇಳ್ತಾ ಬಿಟ್ಟು ಬಿಡ್ತಾನಲ್ಲ ಅವನು ಸುಣ್ಣ ಕುಟ್ಟವನಿಗೆ ಸಮಾನ. ಒಂದು ವೇಳೆ ಅಕಸ್ಮಾತ್ ಪೂರ್ವಜನ್ಮ ಸುಕೃತದಿಂದ ಸರಿಯಾದ ಗುರುಗಳು ಸಿಕ್ಕಿ, ನಿಯತ ಗುರುಗಳು ಸಿಕ್ಕಿ ಅಧ್ಯಯನ ಮಾಡ್ದ ಅಂತ ಇಟ್ಕೊಂಬೋಣ. ಅಧ್ಯಯನ ಮಾಡಿ ಕೂಡ ಅದನ್ನು ಏನು ಮಾಡ್ತಾನೆ? ಅಧ್ಯಯನ ಮಾಡಿದವನು ವಾಗ್ಜರಿ ಶಬ್ದಜರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ತದ್ವತೆ ಭುಕ್ತೇಹೇ ನತು ವಿಮುಕ್ತೇಹೇ. ಅವನಿಗೆ ಬೇಕಾದಷ್ಟು ಒಂದು ಪದವನ್ನು ಕೊಟ್ಟರೆ 2 ಗಂಟೆ ಸಮಯ ಮಾತಾಡೋ ಶಕ್ತಿ ಇರ್ಬೋದು, ಒಂದು ಪದದ ಉತ್ಪತ್ತಿ ಇಟ್ಟುಕೊಂಡು. ಆದರೆ ಅದರ ಹಿಂದೆ ಇರ್ತಕ್ಕಂಥ ಆಂತರ್ಯ ಏನು ಅಂತ ಹೇಳಿದ್ರೆ, ನಾನು ಇಷ್ಟು ಮಟ್ಟಿಗೆ ನನ್ನ ವಿದ್ಯೆ ಪ್ರದರ್ಶನ ಮಾಡಿದ್ರೆ ನನಗೆ ಏನಾದ್ರು ಸಂಭಾವನೆ ಸಿಕ್ಕತ್ತೆ ಅನ್ನೋ ದೃಷ್ಟಿಯಿಂದ ಮಾಡಿಬಿಡ್ತಾನೆ. ಅದಕ್ಕೂ ಅದನ್ನು ಹೇಳ್ತಾ ಇದ್ದಾರೆ. ಎರಡನೇವನು ವರ್ತಕನ ಸಮಾನ ಆಗಿಬಿಡ್ತಾನೆ. ಅವನು ತನ್ನ ವಿದ್ಯೆಯನ್ನು ಮಾರಾಟ ಮಾಡ್ಕೊಂಡ್ಬಿಡ್ತಾನೆ. ಇನ್ನು ಮೂರನೇವನು ಸರಿಯಾಗಿ ಅನುಸಂಧಾನ ಮಾಡೋದನ್ನಲ್ಲ, ಅದನ್ನು ಹೇಳ್ತಾ ಸುರಾಜ್ಯಾಧರಂತ ಮುಕುಂದ ಪ್ರಸಾದ ಇನ್ಮ ಮೋಕ್ಷಮೇತೆ ಭಜಂತೆ ಸವೇತಿ. ಯಾರು ಶ್ರೀಮಾನ ಅಂತ ಭಾಷ್ಯ ಭಾವಂ ಅದು ನಿಜವಾಗಿ ತಿಳಿದು ಯಾರು ಅರ್ಥ ಮಾಡ್ಕೊಳ್ತಾರೆ, ಅರ್ಥ ಮಾಡ್ಕೊಳ್ಳೋ ಸುಲಭನೂ ಅಲ್ಲ. ಮಾಧ್ವಗ್ರಂಥ ವಿಸಂಧಿಂ ನವಿದುರ್ದೇವಾನ ಮಾನವಾಹಾನ್ ತಿಳ್ಕೊಳ್ಳೋಕ್ಕೂ ಆಗೋಲ್ಲ ಸುಲಭವಾಗಿ. ಆದರೂ ಒಂದು ವೇಳೆ ಅಕಸ್ಮಾತ್ ವಿದ್ಯೆ ಕರಗತವಾಯಿತು, ಅದಿರ್ತಕ್ಕಂಥ ಆಂತರ್ಯ ಗೊತ್ತಾಗಿಲ್ಲ, ವಿದ್ಯೆ ಕರಗತವಾಗಿದೆ. ಆ ವಿದ್ಯೆ ಕರಗತವಾಗಿದ್ದರೂ ಕೂಡ
ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಅವನ ಆತ್ಮೋದ್ಧಾರ ಮಾಡ್ಕೊಳ್ತಕ್ಕಂಥವನು ನಿಜವಾದ ಯಾವ ಬಲಮುರಿ ಶಂಖವನ್ನು ಪೂಜೆ ಮಾಡಿ ಯಾವ ಮೋಕ್ಷಕ್ಕೆ ಹೋದನಲ್ಲ ಅವನ ವಿಚಾರ ಅಂತ. ಇದನ್ನು ಪದ್ಮನಾಭ ಪದೇ ಪದೇ ಹೇಳ್ತಾ ಇದ್ದಾರೆ ಅಂತ ಅವರ ಸ್ಮರಣೆ ಮಾಡಿ ಪ್ರಸ್ತುತ ಜನ್ಮಾದ್ಯಸ್ಥಯತಃ ಯತೋನ್ವಯಾತ್ ಅನ್ನೋದರಲ್ಲಿ ಯಾವ ಮೊದಲನೇ ಶ್ಲೋಕದಲ್ಲೇ 12 ಶ್ಲೋಕಗಳ ಆಂತರ್ಯವನ್ನು ಹೇಗೆ ತಿಳಿಸ್ಕೊಟ್ಟಿದ್ದಾರಂತ ಯಥಾಮತಿ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಜನ್ಮಾದ್ಯಸ್ಥ ಯತಃ ಅನ್ನುವಾಗ ಜಯ ಅನ್ನತಕ್ಕಂಥದ್ದು ಅರ್ಥೋಯಂ ಬ್ರಹ್ಮಸೂತ್ರಾಣಂ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋ ವೇದಾರ್ಥ ಪರಿಬ್ರಹ್ಮಿತ ಪುರಾಣಾನಾಂ ಸಾರರೂಪ ಗ್ರಂಥ ಅಷ್ಟಾದಶಸಹಸ್ರ ಮತ್ತು ದ್ವಾದಶಸ್ಕಂಧ ಸಂಯುಕ್ತ ಶತವಿಚ್ಛೇದ ಸಂಯುತ ಇದೇ ಹೇಳಿದ ಗಾಯತ್ರಿ ಭಾಷ್ಯರೂಪೋಸ್ ಹೇಳಿದ್ದಾರೆ. ಭಾರತಾರ್ಥ ವಿನಿರ್ಣಯ ಅಂದರೆ ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ಕುತ್ರಚಿತ್ ಏನೇನಿದೆ ಭಾರತದಲ್ಲಿ ಅದನ್ನೇ ಬೇರೆ ಕಡೆ ಹುಡುಕಬೋದು. ಭಾರತಂ ಸಂಶಯಚ್ಛಿದಂ ಅಂತ. ಆದರೆ ಈ ಭಾರತದಲ್ಲಿ ಇಲ್ಲದೆ ಮಹಾಭಾರತದಲ್ಲಿ ಇಲ್ಲದೇ ಇದ್ದರೆ ಒಂದು ವೇಳೆ ಬೇರೆ ಕಡೆ ಹುಡುಕಬೇಡ್ರಿ ಇದನ್ನು ವ್ಯರ್ಥವಾಗಿ ಅಂತ ಹೇಳೋ ಮಾತು ಹೇಳ್ತಿದ್ದಾರೆ. ಅಂಥ ಮಹತ್ವಾದ್ ಭಾರತ್ವಚ್ಚ ಮಹಾಭಾರತ ಉಚ್ಯತೆ ಅದನ್ನು ಮಾಡಿದ್ದಾರೆ. ಕೋಶನ್ಯ ಪುಂಡರೀಕಾಕ್ಷೋ ಮಹಾಭಾರತ ಕೃದ್ಭವೇತ್ ಅಂಥ ಮಹಾನ್ ಗ್ರಂಥವನ್ನು ಮಾಡಿದಂಥವರು ಅದನ್ನು ಆದ ಮೇಲೆ ಬರೆದಿದ್ದಲ್ಲ, ಇದು ಚರಿತ್ರ ರೂಪವಾಗಿ ಬರೆದಿದ್ದಂತಲ್ಲ. ಪರಮಾತ್ಮನೇ ಸರ್ವಜ್ಞನಾದ್ದರಿಂದ ಏನು ನಡೆಯುತ್ತೆ ಅಂತ ಬರೆದಂಥ ಮಹಾಭಾರತ ಗ್ರಂಥ. ಇಂಥ ಭಾರತದ ಅರ್ಥವನ್ನು ಭಾಗವತದಲ್ಲಿ ಹುಡುಕೊಳ್ಳ್ರಿ ಅಂತ ಹೇಳಬೇಕಾದ್ರೆ ಅದರ ಮಹತ್ವ ಎಷ್ಟಿದ್ದಿರಬೇಕು. ಅರ್ಥೋಯಂ ಬ್ರಹ್ಮಸೂತ್ರಾಣ ಬ್ರಹ್ಮಸೂತ್ರಗಳು ವೇದಗಳ ಅರ್ಥವನ್ನು ತಿಳಿಸ್ತಕ್ಕಂಥ ಬ್ರಹ್ಮಸೂತ್ರಗಳು. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತೆ ವಿಶ್ವತೋಮುಖಂ ಮಸ್ತೋಭಂ ಮನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಹು ಒಂದೊಂದು ಅಕ್ಷರಗಳಿಗೆ ಒಂದೊಂದು ಪ್ರಮೇಯ ಹೇಳ್ತಕ್ಕಂಥ ಬ್ರಹ್ಮಸೂತ್ರಗಳು. ಆ ಬ್ರಹ್ಮಸೂತ್ರಗಳು ವೇದಾರ್ಥ ನಿರ್ಣಯ ಮಾಡ್ತಕ್ಕಂಥದ್ದು. ಅದರ ಅರ್ಥವನ್ನು ತಿಳ್ಕೊಳ್ಳಬೇಕಾದ್ರೆ ಭಾಗವತ ಓದಿ, ಭಾಗವತನ ಅಧ್ಯಯನ ಮಾಡಿರಿ ಅನ್ನೋ ಮಾತು ಹೇಳ್ತಿದ್ದಾರೆ. ಅರ್ಥೋ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸು ಅಲ್ಲಿ ಛಾಂದಸ ಪ್ರಯೋಗ ಅಂತ ಮಾಡಿದ್ದಾರೆ. ಧೀಮಹಿ ಎನ್ನತಕ್ಕಂಥದ್ದು ಸತ್ಯಂ ಪರಂ ಧೀಮಹಿನೂ ಇದೆ. ಓಂ ಭೋರ್ಭೋಸ್ವಹ ಶುರು ಮಾಡಿ ಧೀಮಹಿ ಅಂತಲೂ ಕೂಡ ಅಂತ್ಯ ಮಾಡಿದ್ದಾರೆ ಗಾಯತ್ರಿಯ ಮಂತ್ರವನ್ನು. ಹಾಗೆ ಧೀಮಹಿ ಅಂತ ಪ್ರಯೋಗ ಮಾಡಬೇಕಾದ್ರೆ ಛಾಂದಸ ರೂಪ ಇದು. ಅದರಿಂದಾಗಿ ಆ ಗಾಯತ್ರಿ ಭಾಷ್ಯ ರೂಪ ಓಂಕಾರದಲ್ಲಿ ಗಾಯತ್ರಿ ಮಂತ್ರದ ಅರ್ಥವನ್ನು ಅಡಗಿಸಿ ಗಾಯತ್ರಿ ಮಂತ್ರದ ವಿಸ್ತಾರವನ್ನು ಪುರುಷ ಸೂಕ್ತದಲ್ಲಿ 16 ರೂಪಗಳಲ್ಲಿ ಅಡಗಿಸಿ 16 ರೂಪಗಳ ವಿಸ್ತಾರ ರೂಪದಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳಿ ವಿಷ್ಣು ಸಹಸ್ರನಾಮದ ವಿಸ್ತಾರ ರೂಪವನ್ನು ಬೃಹತಿ ಸಹಸ್ರದಲ್ಲಿ ಹೇಳಿ ಬೃಹತಿ ಸಹಸ್ರದಲ್ಲಿ ಅನಂತವಾದ ವೇದಗಳ ಅರ್ಥವನ್ನು ಹೇಳಿದ್ದಾರೆ. ಇದು ಹಾಗೆ ಹೇಳುತ್ತಾ ಗಾಯತ್ರಿ ಭಾಷ್ಯ ರೂಪ ಅಂತ ಹೇಳಿದ್ದಾರೆ. ಹಾಗೆ ಇದಕ್ಕೆ ಜಯ ಅಂತ ಕೂಡ ಹೇಳಿದ್ದಾರೆ. ಜಯ ಅಂತ ಅರ್ಥವನ್ನು ಜನ್ಮಾದ್ಯಸ್ಥ ಯತಃ ಅನ್ವಯಾತ್ ಜಕಾರದಿಂದ ಶುರುವಾಗಿ ಯಕಾರದಲ್ಲಿ ಪರ್ಯವಸಾನ ಆಗ್ತಾಯಿದೆ. ಉಪಚಿತನವಶಕ್ತಿ ವಿಸ್ವಾತ್ಮನ್ನು ಪರಗತ ಸರಜಂಗಮ ಪಾಲನಾಯ ಭಗವತ ಉಪಲಬ್ಧ ಮಾತ್ರ ರಾಮ್ನೆ ಸುರಋಷಭಾಯ ನಮಃ ಸನಾತನಾಯ ಅಂತ ಕೊನೆ ಆಗ್ತಾಯಿದೆ. ಅಂದರೆ ಜಯ ಅನ್ನತಕ್ಕಂಥದ್ದು ಕೂಡ ಈ ಗ್ರಂಥಕ್ಕೆ ಹೆಸರಿದೆ ಅನ್ನೋ ಮಾತನ್ನು ಉತ್ಕೃಷ್ಟತೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ಪರಮಾತ್ಮನ ವಿಷಯಕವಾದ್ದು ಜಯ ಶಬ್ದ ಅನ್ನೋದನ್ನು ಹೇಳಿಕೊಡ್ತಾ ಇದ್ದಾರೆ. ಜನ್ಮಾದ್ಯಸ್ಥ ಯತಃ ಅನ್ವಯಾತ್ ಜನ್ಮ ಆದಿ ಅಂದರೆ ಆದಿ ಜನ್ಮ ಯಾವುದು ಅಂತ ಹೇಳಿದ್ರೆ ಪುರುಷನಾಮಕ ಪರಮಾತ್ಮ ಮಾಡಿದಂಥ ಸೃಷ್ಟಿಯಾದಿ ಕಾರ್ಯಗಳು ಅವನ ಲೀಲೆಗಳು ಇತ್ಯಾದಿಗಳನ್ನು ತಗೊಂಡು ಆದಿಯಲ್ಲಿ ಜನ್ಮಾದ್ಯಸ್ಥ ಅನ್ನೋದರಿಂದ ಯತಃ ಅನ್ವಯಾತ್ ಇಂಥ ಅಶಮೀಕ ಪುತ್ರನಾದ ಶೃಂಗಿಯಿಂದ ಛಾಪ ಪಡೆದ ಯಾವ ಪರೀಕ್ಷನ್ ಮಹಾರಾಜ ಆ ಗಂಗಾ ತೀರಕ್ಕೆ ಬಂದು ಜ್ಞಾನಕ್ಕೋಸ್ಕರ ಪರಿತಪಿಸ್ತಾ ಇದ್ದಾನೆ. ಅವನಿಗೆ ಸಾವು ಏನು ಮುಖ್ಯ ಅಲ್ಲ, ಅವನು ಸಾವಕ್ಕೆ ಸಿದ್ಧವಾಗಿದ್ದಾನೆ. ಅವನು ಅದು ಹೆದರುವಂಥವನಲ್ಲ ಅವನು. ಆದರೆ ಈ ಅಪಕೀರ್ತಿ ಹೊತ್ಕೊಂಡು ಸಾಯಬೇಕಲ್ಲ, ಅದು ಬಹಳ ಮುಖ್ಯ. ಅಪವಾದ ಹೊತ್ಕೊಂಡು ಶಾಪ ಹೊತ್ಕೊಂಡು ಸಾಯಬೇಕಲ್ಲ, ಅದಕ್ಕೋಸ್ಕರ ಜ್ಞಾನವನ್ನು ಪಡಿಬೇಕು ಅನ್ನೋದು ಪ್ರಮುಖವಾದ್ದು. ಅದಕ್ಕೋಸ್ಕರ ಜನ್ಮ ಯತಃ ಅನ್ವಯಾತ್ ಅದನ್ನು ಅರಸಿ ಬಂದು ಗಂಗಾ ತೀರಕ್ಕೆ ಬಂದು ಅಲ್ಲಿ ರುದ್ರದೇವರು ಶುಕಮನಿಗಳ ರೂಪದಲ್ಲಿ ಬಂದು ಜೊತೆಗೆ ಸೌತ ಪುರಾಣಿಕರು ಮೊದಲಾದವರು ಬಂದು ಮುನಿ ಋಷಿಗಳದೆಲ್ಲ ಸೇರಿ ಅವನಿಗೆ ಅರ್ಥ ಮಾಡಿಸಿ ಜ್ಞಾನವನ್ನು ಬೋಧನೆ ಮಾಡೋದು. ಯತಃ ಅನ್ವಯ ಜನ್ಮಾದ್ಯಸ್ಥ ಯಥೋನ್ವಯ ಇತರತಃ ಹಿತ ಅಂದರೆ ಜ್ಞಾನ, ಇತರತಃ ಅಂತ ಹೇಳಿದರೆ ಜ್ಞಾನದಲ್ಲೇ ರಥವಾದಂಥ ರೂಪ, ಜ್ಞಾನಾನಂದಮಯ ರೂಪ. ಓಂ ಆನಂದಮಯೋಭ್ಯಾಸಾತ್ ಓಂ ಇತೇರತಃ ಹಾಗೆ ಅದರಲ್ಲಿ ರಥ ಆದರೂ ಇತರತಃ ಅಂತ ಮಾಡಿದ್ದಾರೆ. ಹಾಗೆ ಮಾಡಿದ ಕಪಿಲನಾಮಕ ಪರಮಾತ್ಮನ ವಿಶೇಷವಾದ ವಿಷಯಗಳನ್ನು ಹೇಳ್ತಕ್ಕಂಥದ್ದು ಒಂದಿದೆ. ಮತ್ತು ಇತರತಃ ಅಂತ ಕೂಡ ಬಿಡಿಸಿದ್ದಾರೆ. ಇತರತಃ ಅಂತ ಇತರ ಅಂತ ಹೇಳೋ ಕಾಲಕ್ಕೆ ಜಗತ್ತಿನಿಂದ ವಿಚಿತ್ರವಾದ ಬೇರೆ ರೂಪ,
ಸಾಮಾನ್ಯತಃ ಇರತಕ್ಕಂಥ ನಾವು ಇತರೆ ಅಂದ್ಬಿಡ್ತೀವಿ ನೋಡಿ, ಯಾರವರು ಅಂದರೆ ಇತರರು ಅಂದ್ಬಿಡ್ತೀವಿ. ಇತರರು ಅಂತ ಹೇಳಿದಾಗ ಅದು ಬೇರೆ ಅಂತಲೇ ಆಗಿಬಿಡುತ್ತೆ. ಹಾಗೆ ಪ್ರಪಂಚದಿಂದ ಬೇರೆಯಾದ ರೂಪ ವರಾಹ ರೂಪ. ಆ ವರಾಹ ರೂಪದ ಕಥೆಯನ್ನು ವಿಸ್ತಾರವಾಗಿ ತಿಳಿಸ್ತಕ್ಕಂಥದ್ದು ಆ 3ನೇ ಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ. ಜನ್ಮಾದ್ಯ ಸೇತನ್ವ ಇತರತಃ ಅರ್ಥೇಶ್ವಭಿಘ್ನ. ಯಾರಿಗೆ ಪರಮಾತ್ಮ ಏನೇನು ಕೊಡಬೇಕು ಅನ್ನತಕ್ಕಂಥದ್ದನ್ನು ತಾನು ನಿರ್ಧಾರ ಮಾಡಿಕೊಡ್ತಕ್ಕಂಥದ್ದು ಯೋಗ್ಯತಾ ತಾರತಮ್ಯತೆಯನ್ನು ಕೊಡ್ತಾನೆ. ರುದ್ರದೇವರಿಗೆ ಆವಿರ್ಭಾಗವನ್ನು ಕೊಟ್ಟಿದ್ದಾಗಲಿ, ವೃತ್ರಾಸುರನಿಗೆ ವರಗಳನ್ನು ಕೊಟ್ಟಿದ್ದಾಗಲಿ ಇತ್ಯಾದಿ ವಿಷಯಗಳನ್ನು 4ನೇ ಸ್ಕಂದದಲ್ಲಿ ತಿಳಿಸ್ಕೊಳ್ತಾ ಇದ್ದಾರೆ. ಜನ್ಮಾದ್ಯ ಸೇತನ್ವ ಇತರತಃ ಅರ್ಥೇಶ್ವಭಿಘ್ನ ಸ್ವರಾಟ್. ಇನ್ನು ತನ್ನ ಭರತ ಚಕ್ರವರ್ತಿ ತನ್ನ ಮಗನಾಗಿ ನಿಲ್ಲಿಸಿ ಸಾಮ್ರಾಜ್ಯವನ್ನು ಆಳಿಸಿ ಭರತ ಭೂಮಿಯಿಂದ ಮಾಡಿಕೊಟ್ಟನಲ್ಲ ಪರಮಾತ್ಮ, ಇದನ್ನು 5ನೇ ಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ. ಜನ್ಮಾದ್ಯ ಸೇತೋನ್ವತ ಇತರತಃ ಅರ್ಥೇಶ್ವಭಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಿಯೇ. ಆದಿಕವಿಯೇ ಅಂದರೆ ಮೊದಲು ಜ್ಞಾನಿಯಾಗಿದ್ದ, ನಂತರದಲ್ಲಿ ತನ್ನ ಕರ್ಮ ಪರಿಪಾಕದಿಂದ ಭ್ರಷ್ಟನಾದ, ಮತ್ತೆ ಮೂಲ ತನ್ನ ಸ್ವಭಾವ ಸರಿಯಾಗಿದ್ದರಿಂದ ಪರಮಾತ್ಮನ ಬಳಿಗೆ ಹೋದ, ಮೋಕ್ಷವನ್ನು ಕೊಟ್ಟ. ಇದು ಅಜಾಮಿಳೋಪಾಖ್ಯಾನ ಇತ್ಯಾದಿಗಳನ್ನು ಕೊಡ್ತಕ್ಕಂಥ ಜನ್ಮಾದ್ಯ ಇದರದ ಅರ್ಥ ಸೇನೆ ಬ್ರಹ್ಮ ಹೃದಯ ಆದಿಕವಿಯೇ ಮುಖ್ಯಂತಿಯಂ ಸೂರ್ಯ. ಇನ್ನು 7ನೇ ಸ್ಕಂದ. 7ನೇ ಸ್ಕಂದಕ್ಕೆ ಬಂದರೆ ಮುಖ್ಯಂತಿಯಂ ಸೂರ್ಯ ಅಂದರೆ ಜಗತ್ತೇ ವಿಚಿತ್ರವಾಗಿ ಋಷಿಮುನಿಗಳು ದೇವತೆಗಳು. ಸೂರ್ಯ ಅಂದರೆ ಋಷಿಮುನಿಗಳು ದೇವತೆಗಳು. ಬ್ರಹ್ಮಾದಿ ಋಷಿಮುನಿಗಳೆಲ್ಲ ಆಶ್ಚರ್ಯಪಡ್ತಕ್ಕಂಥ ರೂಪ. ಸತ್ಯಂ ವಿಧಾತುಂ ನಿಜವೃತ್ಯಭಾಕಿತಂ ವ್ಯಾಪ್ತಿಂಚ ಭೂಷ ಜಗಲೇಶಾತ್ಮನಃ ಅದೃಶ್ಯತಾಂ ಅತ್ಯದ್ಭುತ ರೂಪಮುದ್ಧಂ. ಅತ್ಯದ್ಭುತ ರೂಪ ಅಂತ ಹೇಳೋ ಕಾಲಕ್ಕೆ ನರವಸಿಂಹವಚ್ಚಾಸ್ತಿ ಒಪರ್ಯಸ್ಸ ಮಹಾತ್ಮನಃ ಮಹಾಸಟಂ ಮಹಾದಂಷ್ಟ್ರಂತಂ ನೃಸಿಂಹಂ ನಮಾಮ್ಯಹಂ ಅಂತ ಯಾವ ರೂಪವನ್ನು ಕೊಂಡಾಡ್ತಾ ಇದ್ದಾರೆ. ನರವಸಿಂಹವಚ್ಚಾಸ್ತಿ, ನರರೂಪನೂ ಉಂಟು, ಸಿಂಹರೂಪನೂ ಉಂಟು. ನರ ಅಂದರೆ ಜೀವರು, ಸಿಂಹ ಅಂದರೆ ಈಶತ್ವ. ಆ ನರರ ಮೇಲೆ ಎಲ್ಲ ಸಕಲ ಜೀವರ ಮೇಲೆ ಈಶತ್ವವನ್ನು ಹೊಂದಿರತಕ್ಕಂಥ ಪರಮಾತ್ಮ. ಈ ಅಕ್ಷರ ಪುರುಷರ ಮೇಲೂ ಈಶತ್ವ ಹೊಂದಿರತಕ್ಕಂಥ ಪರಮಾತ್ಮ. ನರವಸಿಂಹವಚ್ಚಾಸ್ತಿ. ಸಿಂಹನೇ ಸಿಂಬಂಧನೆ ಅಂತ ಧಾತು. ಆ ಧಾತು ಪ್ರಕಾರವಾಗಿ ಸಿಂಬಂಧನೆ ಅಂದರೆ ಎಲ್ಲರನ್ನೂ ವಿವಿಧ ರೀತಿಯ ಬಂಧನಗಳಿಂದ ಕಟ್ಟಾಕಿರ್ತಕ್ಕಂಥವನು ಸಿಂಬಂಧನೆ. ಸಿಮ್ ಕೂಡ ಬಂಧನೆ. ಇವತ್ತು ಯಾವುದು SIM ಸಿಮ್, ಅದು ಕೂಡ ಬಂಧನೆ. ಎಲ್ಲರನ್ನು ಬಂಧಿಸಿಟ್ಟಿದೆ, ಯಾರನ್ನೂ ಬಿಟ್ಟಿಲ್ಲ. ಅದು ಸಿಂಬಂಧನೆ. ಸಿಂಬಂಧನೆ ಅಂದರೆ ಆ ಸಿಮ್ ಕೂಡ ಎಲ್ಲರನ್ನು ಬಂಧಿಸಿಟ್ಬಿಟ್ಟಿದೆ ಇವತ್ತು. ಯಾರು ಯತಿಗಳನ್ನು ಕೂಡ ಸನ್ಯಾಸಿಗಳನ್ನು ಕೂಡ ಬಿಟ್ಟಿಲ್ಲ. ಸಿಂಬಂಧನೆ. ಸಿಂಹನನೆ. ಸಿಂಬಂಧನೆ ಅಂದರೆ ಸಿಂಬಂಧನೆ ಅದು ಇಟ್ಟಿದೆ ಬಂಧನದಲ್ಲಿ. ಮತ್ತು ಸಿಂಹನನೆ ಅಂದರೆ ಯಂಗರ್ ಜನ್ರೇಷನ್ನ ಕೊಲ್ತಾ ಇದೆ. ಎರಡೂ ಉಂಟು. ಹಾಗೆ ಸಿಂಹನನೆ ಸಿಂಬಂಧನೆ ನರವಸಿಂಹವಚ್ಚಾಸ್ತಿ ಒಪರ್ಯಸ್ಥ ಮಹಾತ್ಮನಃ ಮಹಾಸಟಂ ಮಹಾದಂಶ್ರಂ ತಂ ನೃಸಿಂಹಂ ನಮಾಮ್ಯಹಂ ಅಂತ ಏನು ರೂಪ ಇದೆ ಅಂಥ ರೂಪವನ್ನು ತಿಳಿಸ್ತಕ್ಕಂಥ ಮುಖ್ಯಂತಿಯಂ ಸೂರ್ಯ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾನ್. ತೇಜೋ ವಾರಿ ಮೃದಾಂ. ತೇಜ ಅಂದರೆ ತೇ ಅಂದರೆ ಹ ಅಂದರೆ ಯುದ್ಧ, ತೇ ಅಂದರೆ ಯುದ್ಧದಲ್ಲಿ, ಜ ಅಂದರೆ ಹುಟ್ಟಿದ ರೂಪ. ಯಾವುದು ಅಜಾಮಿಳೋಪಾಖ್ಯಾನ. ಮೊಸಳೆ ಮತ್ತು ಆನೆಯ ಸಂಘರ್ಷದಲ್ಲಿ ಹುಟ್ಟಿದಂಥ ರೂಪ ತೇಜ. ತೇಜದಲ್ಲಿ ವಾರಿ ಅಂತ ಹೇಳಿದ್ರೆ ನೀರಿನಲ್ಲಿ ಹುಟ್ಟಿದಂಥ ರೂಪ, ಕುರುಮು ರೂಪ, ಅಜಿತ ರೂಪ ಮತ್ತು ಧನ್ವಂತರಿ ರೂಪ. ಆ ರೂಪಗಳು ಸಮುದ್ರ ಮಥನದ ಆಖ್ಯಾನಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಮೃದಾಂ ಅಂತ ಹೇಳೋ ಕಾಲಕ್ಕೆ ಪೃಥ್ವಿ, ಪೃಥ್ವಿಯಿಂದ ವಾಮನ ರೂಪ. ಆ 3 ಹೆಜ್ಜೆ ಭೂಮಿಯನ್ನು ತ್ರಿವಿಕ್ರಮಾವತಾರ ತಗೊಂಡಲ್ಲ, ಆ ಕಥೆಗಳನ್ನೆಲ್ಲ ವಿಸ್ತಾರವಾಗಿ ತಿಳಿಸ್ತಾ ಇರ್ತಕ್ಕಂಥದ್ದು 8ನೇ ಅಧ್ಯಾಯ. ತೇಜೋವಾರ್ ವಿಥಾವನಮೆಯೋ ಯತ್ರ ತ್ರಿಸರ್ಗೋ ಮೃಷ. ತ್ರಿಸರ್ಗ ಅಂತ ಹೇಳಿದರೆ ಋಷಿಗಳ, ಮುನಿಗಳ ಮತ್ತು ಸೂರ್ಯವಂಶ ಚಂದ್ರವಂಶದ ಕಥೆಗಳನ್ನು ವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ 9ನೇ ಸ್ಕಂದದಲ್ಲಿ. ಧಾಮ್ನಾ ಸ್ವೇನ ಸದಾ. ಮತ್ತು ಇಷ್ಟೆಲ್ಲ ಮಾಡಿದ ಧಾಮ್ನಾ ಸ್ವೇನ ನಿರಸ್ತಕ ಹೋಕಂ 10ನೇ ಸರ್ಗದ 10ನೇ ಸ್ಕಂದದಲ್ಲಿ ಬಂದಾಗ ನಿರಸ್ತಕ ಹೋಕಂ ದುರ್ಯೋಧನ, ದುಶ್ಯಾಸನ ಇತ್ಯಾದಿ ಪಾತಕಿಗಳು, ಕುಹಕಿಗಳು ಅವ್ರನ್ನ ನಿರ್ನಾಮ ಮಾಡೋಕ್ಕೋಸ್ಕರ ನಿರಸ್ತ ಕುಹಕಂ. ಆ ನಿರಸ್ತ ಕುಹಕಂ, ನಿರಸ್ತ ಅಂದರೆ ಅಲ್ಲೇ ಒಂದು ಮಾತನ್ನು ತಿಳಿಸ್ಕೊಡ್ತಾ ಇದ್ದಾರೆ ತಾತ್ಪರ್ಯದಲ್ಲಿ. ನಿರಸ್ತ ಕುಹಕಂ ಅಂತ ಹೇಳ್ಕೊಂಡು ಉತ್ತಮೇಶು ಆತ್ಮನೋ ನಿತ್ಯಂ ಮಾತ್ಸರ್ಯಂ ಪರಿವರ್ಜಯೇತ್ ಕುರುತೆ ಯತ್ರ ಮಾತ್ಸರ್ಯಂ ತತ್ತತ್ತಸ್ಯ ಅವಿಹೀಯತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇವರೆಲ್ಲ ಕುಹಕೆಗಳು, ಹಾಗೆ ಮಾಡದಂಥವರು. ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಅಂಥ ಅವ್ರನ್ನ ಹೇಗೆ ಮಾಡ್ದ ಅಂತ ಹೇಳಿದ್ರೆ ಸ್ವೇನ ಅಂದರೆ ತನ್ನ ಸ್ವಂತ ಶಕ್ತಿಯಿಂದ ಮಾಡಿದನೇ ಹೊರತು ಯಾರ ಮೇಲೂ ಅವಲಂಬಿಸಿಲ್ಲ. ಸರ್ವತ್ರ ಕೆಲ ಸಚ್ಛಕ್ತಿ ಸ್ವತಂತ್ರ ಅಶೇಷ ದರ್ಶನ ನಿತ್ಯ ಅತಾದೃಶ ಚಿತ್ಯಾಚ ಎಂತಹ ಇಷ್ಟಹಾನಃ ರಮಾಪತಿ. ಎಂಥ ಅನ್ನೋದಕ್ಕೇ ರಾಘವೇಂದ್ರ ಸ್ವಾಮಿಗಳವರು ಸುಮಾರು 4 ಪುಟ ಬರೆದು ಬಿಟ್ಟಿದ್ದಾರೆ. ತಾಚ್ಛೀಲಕ ತೃಣ್ಣಂತ ಪ್ರಯೋಗ
ಅನ್ನೋ ಮಾತನ್ನು ತಗೊಂಡು ವ್ಯಾಕರಣಬದ್ಧವಾಗಿ ಆ ಯಂತ ಅನ್ನತಕ್ಕಂಥದ್ದು ಹೇಗೆ ಚೇತನಾತ್ಮಕ ಪ್ರಪಂಚವನ್ನು ಮುಕ್ತಾಮುಕ್ತರನ್ನು ಹೆಂಗೆ ನಿಯಾಮನ ಮಾಡ್ತಾನೆ ಅನ್ನೋದನ್ನು ಯಂತ ಅನ್ನೋದ್ರಿಂದನೇ ತಾಚ್ಛೀಲಕ ತೃಣ್ಣಂತ ಪ್ರಯೋಗ ಅಂತ ಅದನ್ನು ವಿಸ್ತಾರ ಮಾಡಿ ತೋರಿಸಿದ್ದಾರೆ. ಅಂಥ ಸ್ವೇನ ಅನ್ನತಕ್ಕಂಥ ಪದದಿಂದ ಹೇಳ್ತಾರೆ. ದಾನ್ನ ಸ್ವೇನ ನಿರಸ್ತಕೋಗಂ ಸತ್ಯಂ ಸತ್ಯಂ ಅಂತ ಹೇಳ್ತಾರೆ. ಸತ್ಯತೀಯ ಜ್ಞಾನ ಆನಂದ ಬಲ, ಪರಮಾತ್ಮನ ಆನಂದ ಜ್ಞಾನ ಬಲ ಹೇಗಿದೆ ಅಂತ ತಿಳಿಸ್ತಕ್ಕಂಥದ್ದು ಏಕಾದಶ ಸ್ಕಂದ. ಅಲ್ಲಿ ವಿಶೇಷವಾಗಿ ಜಯಂತೋಪಾಖ್ಯಾನ ಇತ್ಯಾದಿಗಳನ್ನು ವಿಶೇಷವಾಗಿ ತಿಳಿಸ್ತಕ್ಕಂಥದ್ದು, ಮುಖ್ಯವಾಗಿರ್ತಕ್ಕಂಥದ್ದು ಜ್ಞಾನಾನಂದ ಬಲ ರೂಪಗಳನ್ನು ತಿಳಿಸ್ತಕ್ಕಂಥ ಇದ್ದ ಏಕಾದಶ ಸ್ಕಂದ. ಸತ್ಯಂ ಪರಂ ಅಂದರೆ ಪರಂ ಪೂರ್ಣ ಪಾಲಯೋಹೋ ಅಂತ. ಯಾರನ್ನ ಸಂರಕ್ಷಣೆ ಮಾಡ್ದ, ಹೇಗೆ ಮಾಡ್ದ ಅಂತ ಹೇಳಿದ್ರೆ ಮಾರ್ಕಂಡೇಯರನ್ನು ಸಂರಕ್ಷಣೆ ಮಾಡ್ದ. ಅಲ್ಲಿ ಮಾರ್ಕಂಡೇಯ ನಿಜವಾದ ಭಕ್ತಿಗೆ ಒರೆದು ಪರಂ ಪೂರ್ಣ ಪಾಲಯೋಹೋ ಅವ್ರು ನಿಜವಾಗಿ ತೋರಿಸಿ ಯಾವ ಕಾಲದಲ್ಲಿ ಏನು ಸೃಷ್ಟಿ ಮಾಡದೇ ಇದ್ದೋ ಇಚ್ಛಾ ಮಾತ್ರ ಪ್ರಭಾವ ಸೃಷ್ಟಿಗೆ ಅಂತ ಪ್ರಳಯ ಕೂಡ ಸೃಷ್ಟಿ ಮಾಡಿ ತೋರಿಸ್ತಾನೆ ಭಕ್ತರಿಗೋಸ್ಕರ. ಹಾಗೆ ಮಾಡ್ತಕ್ಕಂಥ ಶಕ್ತಿ ಪರಮಾತ್ಮನಿಗಿದೆ. ಓಂ ನ ಪ್ರಯೋಜನವತ್ವಾತ್ ಓಂ ಲೀಲಾ ಕೈವಲ್ಯವತ್ತು ಓಂ ಅನ್ನೋ ಸೂತ್ರಗಳಿಂದ ಪರಮಾತ್ಮ ಮಾಡಬಲ್ಲ, ಅವನು ಅತ್ಯಂತಾದ್ಭುತ ಶಕ್ತ ಅನ್ನೋ ಮಾತನ್ನು ಪರಂ ಅನ್ನೋದು ಹೇಳಿದರೆ. ಧೀಮಹಿ ಅನ್ನತಕ್ಕ ಹೇಳ್ತಕ್ಕಂಥದ್ದನ್ನು ಛಾಂದಸ ಪ್ರಯೋಗ ಮತ್ತೆ ಹೇಳಿ ಇಂಥ ಪರಮಾತ್ಮನ ಧೀಮಹಿ ಧ್ಯಾಯಮ ಅಂತ ಬರುತ್ತೆ. ಅದು ಧ್ಯಾಯಮ ಅನ್ನೋದು ಧೀಮಹಿ ಅಂತ ಛಾಂದಸ ಪ್ರಯೋಗ ಆಗಿದ್ದರಿಂದ ಇಷ್ಟು ವಿಷಯ ನೋಡುವಂಥ ಪರಮಾತ್ಮನ ನಾವು ಈ ರೀತಿಯಾಗಿ ಧ್ಯಾನ ಮಾಡಿದ್ರೆ ಭಾಗವತದ ಸ್ಥೂಲಾರ್ಥವಾದರೂ ಸೂಕ್ಷ್ಮಾರ್ಥ ಗೊತ್ತಾಗಿದ್ರೆ ಆಚಾರ್ಯ ವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಜ್ಞಾನ ಅಂದ್ರೇನೋ, ಜ್ಞಾನ ವಿಚಾರ ಹೇಗೆ ಬೇಕು, ಯಾತಕ್ಕೋಸ್ಕರ ಬೇಕು, ಜ್ಞಾನ ಇಲ್ಲದಿದ್ದರೆ ಜ್ಞಾನ ಶೂನ್ಯನಾದರೆ ಏನಾಗುತ್ತೆ. ಅದರಲ್ಲೂ ಜ್ಞಾನದ ವಿಷಯ ಅಂದರೆ ಜ್ಞಾನ ಅಂದರೆ ಲೌಕಿಕ ಜ್ಞಾನ ಅಲ್ಲ. ಅದು ಋಗಾದ್ಯ ಅಪರಾವಿದ್ಯಾ ಅದಾರು ವಿಷ್ಣೋರ್ ನವಾಚಕ ತಾಯಿಯೋ ಪರವಿದ್ಯಾ ಯೋ ವಿಷ್ಣೋಸ್ತು ವಾಚಕ. ಋಗಾದಿ ವೇದಗಳೇ ಆದರೂ ಕೂಡ ಪರಮಾತ್ಮನ ಉತ್ಕರ್ಷೆಯನ್ನು, ಸರ್ವಜ್ಞತ್ವವನ್ನು, ಸರ್ವೋತ್ತಮತ್ವವನ್ನು ತಿಳಿಸದೇ ಇದ್ದರೆ ವೇದಗಳು ಅನ್ನಿಸ್ಕೊಳ್ಳೋದಿಲ್ಲ. ಅಂಥ ವಿಚಾರ ಇದ್ದಾಗ ಹೀಗಾಗಿ ಆ ಜ್ಞಾನವನ್ನು ಪಡಿಬೇಕು. ಜ್ಞಾನವನ್ನು ಪಡಿಬೇಕಾದ್ರೆ ವಿಶೇಷವಾಗಿ ಆ ಜ್ಞಾನವನ್ನು ನಮಗೆ ಲುಪ್ತಿ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಹಿಂದಿನ ಜನ್ಮದ ದುರಿತಗಳು. ಆ ದುರಿತಗಳಿಂದನೇ ನಮಗೆ ಅಜ್ಞಾನ ಒದಗಿರೋದೀಗ. ಆ ದುರಿತ ನೃಸಿಂಹಾದಿಕ ಮನ್ನೆಚ್ಚ ದುರಿತಾದಿ ನಿವೃತ್ತೆಯೇ ಓಂ ವಿಕಲ್ಪ ವಿಶಿಷ್ಟ ಫಲವತ್ವಾತ್ ಓಂ ಅಂತ ಬ್ರಹ್ಮಸೂತ್ರದಿಂದ ಆ ದುರಿತಗಳ ನಿವಾರಣೆ ಆಗಬೇಕಾದ್ರೆ ನರಸಿಂಹದೇವರು ಪ್ರಾರ್ಥನೆ ಮಾಡಬೇಕು. ಆ ನರಸಿಂಹದೇವರು ವಿಶೇಷ ಅನುಗ್ರಹ ಇರತಕ್ಕಂಥ ಇವತ್ತಿನ ಕಥಾನಾಯಕರು ಪದ್ಮನಾಭ ತೀರ್ಥರು ಅವರು ವಿಶೇಷವಾಗಿ ಅನೇಕ ಸ್ತೋತ್ರಾದಿಗಳನ್ನು ಎಲ್ಲವನ್ನು ಅದರಲ್ಲಿ ನರಸಿಂಹದೇವರು ವಿಶೇಷ ಸ್ತೋತ್ರಗಳನ್ನು ಕೆಲವು ಕಡೆ ಓದಿದ್ದೇವೆ. ಅದನ್ನು ವಿಸ್ತಾರ ಮಾಡೋಕ್ಕೆ ಈಗ ಸಮಯ ಇಲ್ಲ ಅನ್ನೋ ಮಾತು ಹೇಳ್ತಾ ಮತ್ತು ಇವತ್ತು ನಾನು ಹೇಳಬೇಕಂತ ಹೊರಟಿದ್ದು ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ ಏನು ಮಹಾಮಂತ್ರ ಇದೆ. ಬ್ರಹ್ಮ ಅವ್ಯರ್ಥ ಪುರಾಣದಲ್ಲಿ ರುದ್ರದೇವರು ಯಾವ ಪಾರ್ವತೀ ದೇವರಿಗೆ ಉಪದೇಶ ಮಾಡಿದ್ರು ಅದನ್ನು ಮುಖ್ಯವಾಗಿ ಹೇಳಬೇಕು ಅಂತ ಹೊರಟಿದ್ದೆ ನಾನು. ಉಗ್ರವೀರ ಅಲ್ಲಿ ಹೇಳಬೇಕು ರಹತ್ವೋತ್ಪಲ್ಲ ವಿರೂಪಾಕ್ಷಂ ವಿಪಕ್ಷ ಕ್ಷೇದೀಕ್ಷಿತಂ ನಿನಾದತ್ರಸ್ಥ ವಿಶ್ವಾಂಡಂ ವಿಷ್ಣು ಉಗ್ರಂ ನಮಾಮ್ಯಹಂ ಅಂತ 8 ವಿಶೇಷಣಗಳಿಗೆ 8 ಶ್ಲೋಕಗಳಿಂದ ಬ್ರಹ್ಮಸೂತ್ರಗಳ ಸಮೇತ ಅರ್ಥಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಮ್ಮೆ ಹಿರಿಯರ ಸಮ್ಮುಖದಲ್ಲಿ ಯಾವಾಗಲಾರು ಆದಾಗ ನಮಗೆ ಪೂಜ್ಯರ ಸಮ್ಮುಖದಲ್ಲಿ ಹೇಳೋವಂಥ ಭಾಗ್ಯ ಸಿಕ್ಕಲಿ ಅಂತ ಹೇಳ್ತಾ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ 2 ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ ಪದ್ಮನಾಭ ತೀರ್ಥರ ಸಮರ್ಪಣೆ ಮಾಡ್ತಾ ಹರಿಯೇ ನಮಃ ಶ್ರೀ ಕೃಷ್ಣಾರ್ಪಣಮಸ್ತು. ದಾಸರ ಮಾತು ಸುಲಭ ಪೂಜೆ ಮಾಡಿ ಬಲವಿಲ್ಲದವರು ಅಂತ. ಬಲವಿಲ್ಲದವರೆಲ್ಲ ಸಮಯವಿಲ್ಲದ ಸುಲಭ ಪೂಜೆಯನ್ನು ಮಾಡೋದು ಒಂದೇ ಶ್ಲೋಕದಲ್ಲಿ ಸಂಪೂರ್ಣ ಭಾಗವತದ ಚಿಂತನೆಯನ್ನು ಮಾಡಿ ಈ ಶುಭ ಸ್ಥಳದಲ್ಲಿ ವಿಶೇಷವಾದ ಫಲವನ್ನು ಆಚಾರ್ಯರು ತಾವು ಪಡೆದು ನಮ್ಮ ಎಲ್ಲರಿಗೂ ಶ್ರೋತೃಯರಿಗೆ ಆ ಫಲವನ್ನು ಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಈಗ ನಮ್ಮ ರಾಘವೇಂದ್ರಾಚಾರ್ಯರು 5 ನಿಮಿಷಗಳ ಕಾಲ ಪರಮಾತ್ಮ ಸ್ಮರಣೆ ಮಾಡ್ತಾರೆ. ಈ ಕಡೆ ಅದಾದ ನಂತರ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದೆ. ಬೇರೆ ತೊಟ್ಟಲಲ್ಲಿ ಏನು ಇರಬೇಕು, ಕೃಷ್ಣ ಪ್ರತಿಮೆ ಇರಬೇಕಾ, ದೇವರ ಪೆಟ್ಟಿಗೆ ಇರಬೇಕಾ ಅಂದರೆ ಅದು ಯಾವುದು ಬೇಡ. ಭಾಗವತ ಗ್ರಂಥವನ್ನೇ ಅಲ್ಲಿಡೋಣ. ಅದು ಸಾಕ್ಷಾತ್ ಕೃಷ್ಣ ಪ್ರತಿಮೆನೇ ಆಗಿರೋದ್ರಿಂದ ಆ ಭಾಗವತ ಪುಸ್ತಕವನ್ನು ತೊಟ್ಟಲಲ್ಲಿ ಇಟ್ಟು ಕಾರ್ತಿಕ ದೀಪೋತ್ಸವವನ್ನು ಆಚರಣೆ ಮಾಡುವ ಸಂದರ್ಭವನ್ನು ಆಚಾರ್ಯರು ಮಾಡಿದ್ದಾರೆ. ಹಾಗಾಗಿ ರಾಘವೇಂದ್ರಾಚಾರ್ಯರ ಉಪನ್ಯಾಸದ ನಂತರ ಕಾರ್ತಿಕ ದೀಪೋತ್ಸವ, ಆ ದೀಪೋತ್ಸವ ಕಾಲದಲ್ಲೇ ಸಂಗೀತ ಸೇವೆ ಕೂಡ ಆರಂಭ ಮಾಡಿ 1.25 ಗಂಟೆ ಇವತ್ತು ಹೇಳ್ತೇನೆ. ಇನ್ನು ಮುಂದೆ ಅವರ ಭಾಗವನ್ನು ನಾಳೆ ಸಂಪೂರ್ಣವಾಗಿ ಎಲ್ಲ ಕೂತು ಕೇಳಿ ಧನ್ಯವಾದ ಅಂತ ತಿಳಿಸ್ತಾರೆ. ಕೊಟ್ಟಿದೆ ಕೊಟ್ಟಿದೆ
कृष्णाय वासुदेवाय हरे परमात्मने प्रणतक्लेशनाशाय गोविंदाय नमो नमः। प्रथमो हनुमन्नाम द्वितीयो भीमयेव च पूर्णप्रज्ञं तृतीयस्तु भगवत्कार्यसाधकः। पद्मनाभतीर्थगुरुभ्यो नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। शुभान् ध्यायन्ति ये कामान् गुरुदेवप्रसादजान् इतरान् आत्मवापोत्तां तेषां विद्या फलिष्यति। ಮುಕುಂದ ಭಕ್ತೈ ಗುರುಭಕ್ತಿ ಜಾಯೈ ಅಂತ ಮಧ್ವಶಾಸ್ತ್ರದ ಅತ್ಯಂತ ಸರಳವಾಗಿ ಹೇಳ್ತಕ್ಕಂತಹ ಸಾರಾಂಶ. ಅದು ಈ ದಿನದ ವಿಶೇಷ ಏನು ಅಂತಂದರೆ, ಮರಣೋನ್ಮುಖನಾಗಿರ್ತಕ್ಕಂತಹ ಪರೀಕ್ಷಿತ ಮಹಾರಾಜ ಶುಕಮುನಿಗಳನ್ನು ಕುರಿತು ಮರಣೋನ್ಮುಖನಾಗಿರ್ತಕ್ಕಂಥ ಜೀವಿ ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡಿರ್ತಕ್ಕಂತಹ ಶುಕಸ್ಥಳದಲ್ಲಿ ನಾವೆಲ್ಲ ಇವತ್ತು ಉಪಸ್ಥಿತರಾಗಿದ್ದೇವೆ. ಒಂದು ಅನುಮಾನ ಬರುತ್ತೆ, ಇಡೀ ಶಾಸ್ತ್ರ ಹೇಳುತ್ತೆ ಜೀವನಿಗೆ ನಾಶ ಇಲ್ಲ ಅಂತ, ಇನ್ನೊಂದು ಕಡೆ ಹೇಳುತ್ತೆ ಮರಣೋನ್ಮುಖನಾಗಿರ್ತಕ್ಕಂಥವ್ರು ಏನು ಮಾಡಬೇಕು ಅಂತ. ಜೀವನ ಮರಣ ಅಂದರೆ ಏನು? ಅಜ್ಞಾನ ನಿವೃತ್ತಿಯೇ ಜೀವನ ಮರಣ, ಸುಜ್ಞಾನ ವೃತ್ತಿಯೇ ಜೀವನ ಉನ್ನತಿ. ಯಾವಾಗ ನಮ್ಮ ಅಜ್ಞಾನ ನಿವೃತ್ತಿ ಆಗುತ್ತೋ ಆ ಕ್ಷಣಕ್ಕೆ ಆ ಜೀವಿಯ ಒಂದು ಹಂತದ ಮರಣ ಇನ್ನೊಂದು ಹಂತ, ಯಾಕಂದರೆ ಉನ್ನತಿ ಹೊಂದಿರುತ್ತೆ ಜೀವ. ಅಜ್ಞಾನ ನಿವೃತ್ತಿ ಆಗಿರುತ್ತೆ, ಒಂದು ಹಂತದ ಅಜ್ಞಾನ, ಇನ್ನೊಂದು ಹಂತದ ಸುಜ್ಞಾನ ವೃದ್ಧಿ ಆಗಿರುತ್ತೆ. ಆ ಒಂದು ಚೇತನದ ಒಂದು ಉನ್ನತಿ ಏನಿದೆಯಲ್ಲ ಅದೇ ಒಂದು ಮರಣೋನ್ಮುಖ ಅಂದರೆ ಮರಣ ಮತ್ತು ಜನನದ ಒಂದು ಚಿಂತನೆ ಅಂತ ಇಟ್ಕೊಂಡ್ರೆ ಸರಿ. ಈ ಅಜ್ಞಾನ ಮತ್ತು ಸುಜ್ಞಾನ ಏನಿದು, ಇದು ಹೇಗೆ ನಾವು ಬಿಡಿಸ್ಕೊಳ್ಳೋದು ಅಂತಂದರೆ, ಇಂತಹ ಒಂದು ಸುಜ್ಞಾನದ ಜರಿಯನ್ನು ತಿಳಿಸ್ಕೊಡೋದಕ್ಕೇನೆ ಅನಾದಿ ಸಂಪ್ರದಾಯವಾಗಿರ್ತಕ್ಕಂತಹ ಈ ನಮ್ಮ ಅನೂಚಾನವಾಗಿರ್ತಕ್ಕಂಥ ಸತ್ಸಂಪ್ರದಾಯವನ್ನು ಅದು ಗೌಣವಾಗಿದ್ದಾಗ ಮತ್ತೆ ಅದನ್ನು ಪುನರುತ್ಥಾನಕ್ಕೆ ತರಬೇಕು ಅಂತ ಹರಿ ವಾಯುದೇವರಿಗೆ ಆದೇಶವನ್ನು ಕೊಟ್ಟು ಕಳಿಸಿದಾಗ ಅವರು ಭೂಲೋಕದಲ್ಲಿ ಬಂದು ಏನು ಈ ಒಂದು ಮತವನ್ನು ಪುನರುತ್ಥಾನ ಮಾಡಿದರು. ಆ ಒಂದು ಪುನರುತ್ಥಾನ ಮಾಡಿರ್ತಕ್ಕಂತಹ ಮತದ ಮೊದಲ ದೀಪವನ್ನು ಹಚ್ಕೊಂಡವರೇ ಇವತ್ತಿನ ಆರಾಧನೆಯ ಮಹಾಪುರುಷರಾಗಿರ್ತಕ್ಕಂತಹ ಪದ್ಮನಾಭ ತೀರ್ಥರು. ಅಂದು ಅವರು ಆಚಾರ್ಯರಿಂದ ಪಡೆದಿರ್ತಕ್ಕಂಥ ಜ್ಯೋತಿ ಇವತ್ತಿಗೂ ಕೂಡ ಏನು ಅನೂಚಾನವಾಗಿ ಎಲ್ಲ ಪರಂಪರೆಗಳಾಗಿ ಅನೇಕ ವಿಧದಲ್ಲಿ ಆ ಒಂದು ಜಾಜ್ವಲ್ಯಮಾನವಾಗಿ ಅನೇಕ ಕವಲುಗಳಾಗಿ ಆ ಒಂದು ಜ್ಞಾನದ ಜ್ಯೋತಿ ಬಂದು ನಮ್ಮನ್ನೆಲ್ಲ ಉದ್ಧರಿಸ್ತಾ ಇದೆ. ಇದು ಒಂದು ಕಡೆ ಇಟ್ಕೊಂಡ್ರೆ, ಇನ್ನೊಂದು ಕಡೆ ಸುಜೀವಿಯಾದ ನಾವು ಗೋಪಾಲದಾಸರ ಒಂದು ಕೀರ್ತನೆ ನೆನಪಿಗೆ ಬರುತ್ತೆ. ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ, ಭಾಗವತರೊಡಗೂಡಿ ಉಪವಾಸ ಜಾಗರ ಮಾಡಲಿಲ್ಲ, ಪುಣ್ಯಕ್ಷೇತ್ರಗಳಿಗೆ ಹೋಗಲಿಲ್ಲ, ರಾಗದ ಶುಕಮುನಿ ಬೆಳೆದ ಹರಿಕತೆ ಕೇಳಲಿಲ್ಲ ಅಂತ. ಈ ಸತ್ಸಂಪ್ರದಾಯ ಬಂದಿರತಕ್ಕಂತಹ ಈ ಒಂದು ಜ್ಞಾನ ಮಾರ್ಗ ಏನಿದೆ ಅದು ಮನಸ್ಸಿಗೆ ತಟ್ಟುತ್ತಾ, ಅದರಿಂದ ನಿಜಕ್ಕೂ ಇದು ನಮಗೆಲ್ಲ ಅನುಕೂಲ ಆಗುತ್ತೆ ಅಂತಂದರೆ, ಅನೇಕ ಸ್ಥಳಗಳಲ್ಲಿ ನಾವು ಈ ಒಂದು ಸತ್ಸಂಪ್ರದಾಯದಲ್ಲಿ ಬಂದು ಅನೇಕ ಹಿರಿಯರಿಂದ ಉಪದೇಶವನ್ನು ಕೇಳಿದಾಗ ಪಡೆದಾಗ ಆ ಮನಸ್ಸಿನಲ್ಲಿ ಪರಿವರ್ತನೆ ಆಗಿ, ಜೊತೆಗೆ ಈ ಗೋಪಾಲದಾಸರ ಕೀರ್ತನೆಯನ್ನು ಕೇಳಿದಾಗೆಲ್ಲ ನಮ್ಮ ಒಳಗೇನೆ ಕಣ್ಣು ಮುಚ್ಚಿ ದೇವರಲ್ಲಿ ನಾವೇನು ಪ್ರಾರ್ಥನೆ ಮಾಡಿದ್ದೇವೆ ಅಲ್ವಾ, ಇಷ್ಟು ದಿವಸ ಆಗೋಯ್ತಪ್ಪ ನಾವೇನೂ ಮಾಡಿಲ್ಲ, ಹೀಗೆಲ್ಲ ಬರೆದಿದ್ದಾರೆ ಗೋಪಾಲದಾಸರು, ಮುಂದೆ ಏನು ನಮ್ಮ ಗತಿ ಅಂತ ಏನು ನಾವು ಪ್ರಾರ್ಥನೆಯನ್ನು ಮಾಡಿದ್ವಿ ಅಲ್ಲ, ಆ ಒಂದು ಪ್ರಾರ್ಥನೆ ನಮ್ಮನ್ನಿಸೇ ಭವಿಷ್ಯ ನಮ್ಮನ್ನೆಲ್ಲ ಇವತ್ತು ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಕೂಡಿಸಿದ್ದಾರೆ. ರಾಗದ ಶುಕಮುನಿ ಪೇಳ್ದ ಹರಿಕತೆ ಸಂಯೋಗವೆಂಬುದಿಲ್ಲ ಅಂತ ನಾವು ಅವತ್ತೆಲ್ಲೋ ಒಂದು ಕಡೆ ನೊಂದು ಕೇಳಿದ್ವಿ. ಇವತ್ತು ಈ ಶುಕಮುನಿಗಳು ಉಪದೇಶ ಮಾಡಿರ್ತಕ್ಕಂತಹ ಕ್ಷೇತ್ರದಲ್ಲಿ ಜೊತೆಗೆ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ವಿದ್ಯಾವಾಚಸ್ಪತಿ ತೀರ್ಥರು ಅವರ ಭಾಗವತವನ್ನು ಕಳೆದ ಒಂದು 70-80 ವರ್ಷದಲ್ಲಿ ಬಂದು ಹೋಗಿರ್ತಕ್ಕಂಥವ್ರು ಯಾರು ಕೇಳೇ ಇಲ್ಲ ಅಂತ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಚಿಕ್ಕ ಮಗುವಿನಿಂದ ಹಿಡ್ಕೊಂಡು ಹಿರಿಯರ ತನಕ ಎಲ್ಲರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಅವರಿಂದ ಒಂದು ಭಾಗವತದ ಉಪದೇಶವನ್ನು ಪಡೆದಿರ್ತಾರೆ. ಅಂತಹ ರಾಗದ ಶುಕಮುನಿ ಪೇಳ್ದ ಹರಿಕತೆ ಸಂಯೋಗವೆಂಬುದಿಲ್ಲ ಅಂತ ನಾವು ಮನಸ್ಸಿನಲ್ಲಿ ನೊಂದಿದ್ರೆ ಅದಕ್ಕೆ ಅನುಗ್ರಹ ಇಲ್ಲೇ ಕೊಟ್ಟು ತೋರಿಸ್ತಾ ಇದ್ದಾರೆ. ಇದು ಸರಿಯಾದ ಮಾರ್ಗ ಅಂದರೆ ಇದೇ ಮಾರ್ಗ, ಅನುಮಾನ ಇಟ್ಕೊಳ್ಳೇಬೇಡಿ ಅಂತ ಅವತ್ತು ನಾವು ಮನಸ್ಸಿನಲ್ಲಿ ಒಂದು ಕೇಳಿದ್ದೀವಿ. ಇವತ್ತು ನಮ್ಮನ್ನೆಲ್ಲ ಇಲ್ಲಿ ಕರೆದುಕೊಂಡು ಬಂದು ಕೂಡಿಸಿದ್ದಾನೆ ಇಂತಹ ಒಂದು ಸ್ಥಳದಲ್ಲಿ ಅಂತಂದರೆ ಇದಕ್ಕಿಂತಹ ಇನ್ನೇನು ನಿದರ್ಶನ ಬೇಕು? ಇದೇ ಸರಿಯಾದ ಮಾರ್ಗ ಅಂತ. ಯಾಕೆ ಅಂತಂದರೆ ಈ ಉಪದೇಶ ಮಾರ್ಗ ಯಾಕೆ ಬಂತು ಅಂತಂದರೆ, ಅನೇಕರು ದೇವರಲ್ಲಿ ಅನೇಕ ಕಲ್ಪನೆಗಳನ್ನು ಮಾಡಿದರು, ಜಗತ್ತಿನ ಬಗ್ಗೆ ಅನೇಕ ಕಲ್ಪನೆಗಳನ್ನು ಮಾಡಿದರು. ಆದರೆ ಆಚಾರ್ಯರು ಮಾತ್ರ ಬಂದು ಹೇಳಿದ್ದು
ಅನೇಕ ಕಲ್ಪನೆಗಳು ಮಾಡಬೇಡಿ, ಅನೇಕ ದೇವರ ಬಗ್ಗೆನೂ ವಾದ ಮಾಡಬೇಡಿ. ನಿರ್ದಿಷ್ಟವಾಗಿ ಇರೋದು ಒಬ್ಬನೇ ದೇವ, ಇದು ಪ್ರಪಂಚ ಇರೋದೇ ಹೀಗೆ, ಇದರ ವ್ಯವಸ್ಥೆ ಹೀಗೆ ಅಂತ ತಿಳಿಸ್ಕೊಟ್ರು. ಅದಕ್ಕಾಗಿ ಮತ್ತೆ ಮುಕುಂದ ಭಕ್ತೇ ಗುರುಭಕ್ತಿ ಜಾಯ ಅಂತ ಯಾಕೆ ಮತ್ತೆ ವಾಪಸ್ ನಾವು ಅಲ್ಲಿಗೆ ಬರಬೇಕು ಅಂತಂದರೆ, ಈ ಎಲ್ಲ ಗುರು ಪರಂಪರೆ ಏನು ಬಂದಿದ್ದೆ, ಈ ಆರಾಧನೆಗಳನ್ನು ನಾವು ಯಾಕೆ ಮಾಡಬೇಕು, ಇಂತಹ ಆರಾಧನೆಗಳಲ್ಲಿ ನಾವು ಯಾಕೆ ಬಂದು ಪಾಲ್ಗೊಳ್ಳಬೇಕು ಅಂತಂದರೆ, ಇದು ಎಲ್ಲರಿಗೂ ಒಂದು ನಿದರ್ಶನ ಆಗಬೇಕು. ಇಂತಹ ಒಂದು ಆರಾಧನೆಗಳಲ್ಲಿ ಬಂದು ಪಾಲ್ಗೊಂಡು ಕಿಂಚಿತ್ ನಮ್ಮ ಯೋಗ್ಯತೆಯ ಮೂಲಕ ಏನು ಹಿರಿಯರಿಂದ ಉಪದೇಶ ನಮಗೆ ಬರುತ್ತೆ, ಅದರಿಂದ ಖಂಡಿತ ನಮ್ಮ ಅಜ್ಞಾನ ನಿವೃತ್ತಿಯಾಗಲಿ, ಸುಜ್ಞಾನ ವೃದ್ಧಿಯಾಗಲಿ, ತನ್ಮೂಲಕ ಹರಿವಾಯ ಗುರುಗಳ ಅನುಗ್ರಹದಿಂದ ಆ ಶ್ರೀಹರಿಯ ಪುರದಡಿಗೆ ಸಾಗುವ ಸನ್ಮಾರ್ಗದಲ್ಲಿ ನಾವೆಲ್ಲ ಚಲಿಸುವಂತಾಗಲಿ ಅಂತ ಕೇಳ್ತಾ, ಜೊತೆಗೆ ಇಂತಹ ಒಂದು ಕ್ಷೇತ್ರದಲ್ಲಿ ನಮ್ಮ ಸಂಜೀವ ಕೃಷ್ಣ ಅದೇ ಇಲ್ಲಿ ಕೂತ್ಕೊಂಡಾಗ ಯೋಚನೆ ಮಾಡ್ತಿದ್ದೆ, ಅವ್ರ ತಂದೆ ತಾಯಿ ಯಾಕೆ ಅವರಿಗೆ ಸಂಜೀವ ಕೃಷ್ಣ ಅಂತ ಹೆಸರಿಟ್ಟರು ಅಂತ. ಯಾಕಂದರೆ ಹರಿವಾಯುಗಳು ಅನುಗ್ರಹ ಇದ್ರೇ ಎಲ್ಲರ ಜೀವನ ಅಂತ. ಅದು ಯಾವ ಗಳಿಗೆಲ್ಲ ಅವರಿಗೆ ಸಂಜೀವ ಕೃಷ್ಣ ಅಂದರೆ ಮುಖ್ಯ ಪ್ರಾಣದೇವರು ಮತ್ತು ಕೃಷ್ಣದೇವರು ಎರಡು ಅನ್ವರ್ಥಕವಾಗಿರ್ತಕ್ಕಂಥ ಹೆಸರನ್ನು ಇಟ್ಟರು. ಹಾಗಾಗಿ ಬಹುಶಃ ಅದು ಎಷ್ಟು ಯಾವ ಚೇತನ ಯಾವ ಜನದ ಅನುಮಾಂತರದಲ್ಲಿ ಮಾಡಿರ್ತಕ್ಕಂಥ ಸುಕೃತ ಇಷ್ಟು ಜನರನ್ನು ಅನೇಕ ಕ್ಷೇತ್ರಗಳಲ್ಲಿ ಕರ್ಕೊಂಡು ಬಂದು ಈ ರೀತಿಯಾಗಿ ಆರಾಧನೆಗಳನ್ನು ಮಾಡಿಸಿ ಅವರೆಲ್ಲರಿಗೂ ಕೂಡ ಈ ಒಂದು ಪುಣ್ಯದ ಜ್ಞಾನದ ದಾರಿಯನ್ನು ಇರ್ತಾ ಇದ್ದಾರೆ. ಅವ್ರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತಾ, ಇದು ಇಂತಹ ಮಾತುಕಾರ್ಯ ಅವರಿಂದ ಇನ್ನೂ ಹೆಚ್ಚಾಗಿ ಬರಲಿ ಅಂತ ತಿಳಿಸ್ತಾ, ಈಗ ಅಲ್ಲಿ ಕೂತ್ಕೊಂಡಿದ್ದಾಗ ಹೇಳ್ತಾ ಇದ್ರು, ಈಗಾಗಲೇ ಈ ಕಾರ್ಯಕ್ರಮ ಇನ್ನೊಂದು ವಾರದಲ್ಲಿ ಮುಗಿಯುತ್ತೆ ಅಂತಂದರೆ ಇನ್ನೊಂದು ಮುಂದಿನ ತಿಂಗಳು ಭಾಷಾದೀಪಿಕಾಚಾರ್ಯರ ಆರಾಧನೆಯನ್ನು ನಮ್ಮ ಬೊಮ್ಮಗಟ್ಟಿ ಕ್ಷೇತ್ರದಲ್ಲಿ, ಬೊಮ್ಮಗಟ್ಟಿ ಕ್ಷೇತ್ರ ಸ್ವಯಂಭಕ್ತ ಪ್ರಾಣದೇವರ ಕ್ಷೇತ್ರ, ತಿರುಪತಿಯ ಶ್ರೀಹರಿ ಹೇಗೆ ತಿಮ್ಮಪ್ಪ ಹೇಗೆ ಒಂದು ಗುಹೆಯಲ್ಲಿ ಸಿಕ್ಕಿದ್ನೋ ಹಾಲು ಕ್ಷೀರ ಕರೀತಾ ಇತ್ತು, ಅಲ್ಲಿ ಹೋಗಿ ನೋಡಿ ಹೇಗೆ ಬಂದರು, ಅದೇ ರೀತಿಯಾಗಿ ನಮ್ಮ ಬೊಮ್ಮಗಟ್ಟ ಕ್ಷೇತ್ರ ಸ್ವಯಂಭಕ್ತ ಪ್ರಾಣದೇವರ ಕ್ಷೇತ್ರ. ಅದು ಪುರಾಣದ ಇತಿಹಾಸದಲ್ಲಿ ರಾಮಾಯಣ ಕಾಲದಲ್ಲಿ ಎಲ್ಲ ಯುದ್ಧಗಳನ್ನು ಮುಗಿಸಿಕೊಂಡು ಜಯಶಾಲಿಯಾಗಿ ಶ್ರೀಲಂಕಾದಿಂದ ಮೇಲೆ ಬರಬೇಕಾದ್ರೆ ವಾಯುದೇವರಿಗೆ ಬ್ರಹ್ಮ ಪದವಿಯನ್ನು ಕೊಡ್ತೀನಿ ಅಂತ ಹೇಳಿದಿರ್ತಕ್ಕಂತಹ ಜಾಗ ಬ್ರಹ್ಮಘಟ್ಟ ಅಂತಲೂ ಕೂಡ ಉಲ್ಲೇಖ ಇದೆ. ಈಗ ಅದು ಆಡು ಭಾಷೆಯಲ್ಲಿ ಬೊಮ್ಮಘಟ್ಟ ಅಂತಾಗಿದೆ. ನಂತರದಲ್ಲಿ ವ್ಯಾಸರಾಜರು ಕೂಡ ಅಲ್ಲಿ ಸಂಚಾರತ್ವೆಯನ್ನು ಬಂದಾಗ ವಿಶೇಷವಾಗಿ ಪ್ರಾಣದೇವರ ಸೇವೆಯನ್ನು ಮಾಡಿ ಅವರ ಲಾಂಛನವನ್ನು ಅಲ್ಲಿ ಸ್ಥಿರಪಡಿಸಿದ್ದಾರೆ. ನಂತರದಲ್ಲಿ ಭಾವಿ ಸಮೀರರಾಗಿರ್ತಕ್ಕಂತಹ ಶ್ರೀ ವಾದಿರಾಜ ತೀರ್ಥರು ಕೂಡ ಆ ಕ್ಷೇತ್ರಕ್ಕೆ ಬಂದು ಅಲ್ಲಿ ರುದ್ರದೇವರ ಒಂದು ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿ ಹೋಗಿದ್ದಾರೆ. ಅಂತಹ ಒಂದು ಕ್ಷೇತ್ರದಲ್ಲಿ ಬರುವ ಜನವರಿ 11, 12 ಶನಿವಾರ ಮತ್ತು ಭಾನುವಾರ ಭಾಷಾದೀಪಿಕಾಚಾರ್ಯರ ಆರಾಧನೆಯನ್ನು ಕೂಡ ಅಲ್ಲಿ ನೆರವೇರಿಸಬೇಕು ಅಂತ ಅವರು ಸಂಕಲ್ಪ ಮಾಡಿದ್ದಾರೆ. ಎಲ್ಲ ಭಕ್ತರಿಗೂ ನಿಮಗೂ ಕೂಡ ಅವರು ಇಲ್ಲೇ ಆಹ್ವಾನೆಯನ್ನು ಕೊಡ್ತಾ ಇದ್ದಾರೆ ಮತ್ತು ನಿಮ್ಮವ್ರಿಗೂ ಕೂಡ ತಿಳಿಸಿ ಎಲ್ಲರೂ ಬಂದು ಆ ಒಂದು ಕ್ಷೇತ್ರದಲ್ಲೂ ಕೂಡ ಎಲ್ಲರೂ ಬಂದು ಅವರ ಕೈ ಜೋಡಿಸಿ ನಾವೆಲ್ಲರೂ ಕೂಡ ಈ ಒಂದು ಸತ್ಕಾರ್ಯದಲ್ಲಿ ಭಾಗಿಯಾಗೋಣ ಅಂತ ತಿಳಿಸ್ತಾ, ಮತ್ತೊಮ್ಮೆ ಹಿರಿಯರಿಗೆ ಎಲ್ಲರಿಗೂ ವಂದಿಸುತ್ತಾ, ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂತಹ ಎಲ್ಲರಿಗೂ ವಂದಿಸುತ್ತಾ ಈ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣೆ. ಆಚಾರ್ಯರು ತಿಳಿಸಿದ ಹಾಗೆ ನಮ್ಮ ಸಂಜೀವಿ ಕೃಷ್ಣ ಅವರು ಆರಾಧನೆ ಮಾಡ್ತಾರೆ ಅಂದರೆ ಆರಾಧನೆ, ಊಟ ತಿಂಡಿ, ಆ ಗೌರವ ಅದು ಬೇರೆ. ನಾವು ಫಸ್ಟು ಹೂ ಅಂತ ಓಡೋಗ್ತೀವಿ. ಯಾಕೆಂದರೆ ಅದ್ಭುತವಾದ ಅಪರೂಪವಾದ ಸ್ಥಳಗಳಲ್ಲಿ ಮಾಡ್ತಾರೆ. ಮಠದ ವಂಶಿಕರಾಗಿ ನಮಗೆ ಎಷ್ಟೋ ಜಾಗಗಳು ನಾವು ನೋಡೇ ಇಲ್ಲ, ಅಂತಹ ಜಾಗಕ್ಕೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಆರಾಧನೆ ಮಾಡ್ತಾರೆ. ಉದಾಹರಣೆಗೆ ಕಂದಕೂರಲ್ಲಿ ವ್ಯಾಸರಾಜ ಪ್ರತಿಷ್ಠೆ ಪ್ರಾಣದೇವರು, ಅದು ನಾವು ಯಾರೂ ನೋಡೇ ಇರಲಿಲ್ಲ. ಮತ್ತು ಆಣವಟ್ಟಿ ಅಂತ ಒಂದು ಜಾಗ ಇದೆ, ಇದು ಉತ್ತರ ಭಾರತ, ಇಲ್ಲಿ ಚಳಿ, ಇದಕ್ಕೆ ಮೀರಿದ ಚಳಿ ಅಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಹತ್ರ ಇತ್ತು. ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ವಿಶೇಷವಾಗಿ ಭಾಷಾದೀಪಿಕಾಚಾರ ಆರಾಧನೆ ಅಲ್ಲಿ ಮಾಡಿದರು. ಹಾಗಾಗಿ ಇದು ಆರಾಧನಾ ನಿಮಿತ್ತ ಯಾವ ರೀತಿ ಕೃಷ್ಣ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದಾನೋ, ಆ ಕೃಷ್ಣ ಎಲ್ಲೆಲ್ಲಿ ಬರ್ತಾನೆ ಅನ್ನೋದನ್ನ ನಮಗೆ ವಿಶೇಷವಾಗಿ ಕರ್ಕೊಂಡು ಹೋಗಿ ಎಲ್ಲ ಕಡೆ ದರ್ಶನ ಮಾಡಿಸ್ತಾರೆ. ಹಾಗಾಗಿ ಶೂಲಗಿರಿ ವ್ಯಾಸರಾಜರ ಪ್ರತಿಷ್ಠೆ ಪ್ರಾಣದೇವರು ಬೆಂಗಳೂರಲ್ಲಿ ತುಂಬ ಹತ್ರ ಇದೆ. ಬೆಂಗಳೂರಿಂದ ಕೇವಲ ಒಂದು 40 ಕಿಲೋಮೀಟರ್ ಇದೆ. ಆದರೆ ಇಷ್ಟು ವರ್ಷ ನಾವು ಅದನ್ನು ನೋಡೇ ಇರಲಿಲ್ಲ. ನಮಗೆ ಎಷ್ಟೋ ವ್ಯಾಸರಾಜರ ಪ್ರತಿಷ್ಠಿತ ಪ್ರಾಣದೇವರುಗಳು, ಶ್ರೀನಿವಾಸ ದೇವರು, ಅನೇಕ ಬೃಂದಾವನಗಳು, ಅನೇಕ ಸ್ಥಳಗಳು ನಮ್ಮ ಸಂಜೀವಿನಿ ಕೃಷ್ಣನ ಆರಾಧನಾ ಮಹೋತ್ಸವದಲ್ಲಿ ವಿಶೇಷವಾಗಿ ಪರಿಚಯ ಆಗ್ತದೆ. ದೊಡ್ಡ ದೊಡ್ಡ ಸಂಸ್ಥೆಗಳು ಗೊತ್ತಿರೋ ಜಾಗದಲ್ಲಿ ತಮ್ಮ ಜಾಗಗಳಲ್ಲಿ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ. ಅಂಥದ್ದು ಬರೀ ಭಾರತ ಅಲ್ಲ, ನೇಪಾಳಕ್ಕೆ ಹೋಗಿ ಆರಾಧನೆ ಮಾಡ್ಕೊಂಡು ಬಂದು ವಿಜಯವನ್ನು ಸಾರಿಸಿರೋ ಸಂಜೀವಿ ಕೃಷ್ಣ. ಯಾಕೆಂದ್ರೆ ಹನುಮನ ಮತವೇ ಹರಿಯ ಮತವು. ಸಂಜೀವಿ ಕೃಷ್ಣ ಎಲ್ಲಿರ್ತಾನೋ ಅಲ್ಲಿ ಯಾವಾಗಲೂ ಜಯ ಅನ್ನೋದನ್ನ ವಿಶೇಷವಾಗಿ ಹೆಸರಲ್ಲಿ ತೋರಿಸಿ ಅದನ್ನು ಸಾಧಿಸ್ತಾ ಇದ್ದಾರೆ. ಇಲ್ಲಿ ಸಂಜೀವಿ ಕೃಷ್ಣನ ಕಾರ್ಯಕ್ರಮದಲ್ಲಿ ಕಮ್ಮಿ ಜನ ಕಾಣ್ಬೋದು, ಆದರೆ ಎಲ್ಲ ಸಾತ್ವಿಕರೇ ಇರ್ತಾರೆ ಅನ್ನೋ ನಂಬಿಕೆ ನಮಗೆ ಖಂಡಿತ ಇದೆ. ಇದು ಜನ ಕ್ವಾಂಟಿಟಿ ಮುಖ್ಯ ಅಲ್ಲ, ಕ್ವಾಲಿಟಿ ಆಫ್ ಪೀಪಲ್ ಮುಖ್ಯ. ಅದರಿಂದ ಬಂದಿರೋರು ಕೂಡ ಎಲ್ಲ ಸಾತ್ವಿಕರು, ಶ್ರೋತ್ರಿಯರು, ಎಲ್ಲ
ಆ ಸಾತ್ವಿಕ ಸಾಧನೆ ಮಾಡ್ಕೊಳ್ಳೋರು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಇದೇ ರೀತಿಯಾಗಿ ತಾನು ಮಾಡದೆ ತನ್ನ ಮಕ್ಕಳನ್ನು ಇದೇ ದಾರಿಯಲ್ಲಿ ಕರ್ಕೊಂಡ್ಬಂದು ಅವ್ರ ಕೈಲಿ ಈ ಕಾರ್ಯ ಮಾಡಿಸ್ತಾ ಇರೋದು ಹೆಮ್ಮೆಯ ವಿಷಯ. ಯಾಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿಜವಾಗ್ಲೂ ಧರ್ಮ ಕಾರ್ಯ ಯಾರು ಮಾಡಬೇಕು ಅಂದರೆ ದೊಡ್ಡವರು, ನಾವೆಲ್ಲ ಹೇಳ್ತೀವಿ ದೊಡ್ಡವ್ರೊಬ್ರು ಮನೇಲಿ ಪೂಜೆ ಮಾಡಿದ್ರೆ ಎಲ್ಲರಿಗೂ ಪುಣ್ಯ ಬರುತ್ತೆ ಅಂತ. ಕೃಷ್ಣ ಹೇಳ್ತಾನೆ ದೊಡ್ಡವ್ರು ಮಾಡಿದ್ರೆ ಪುಣ್ಯ ಬರಲ್ಲ, ಮನೆಯಲ್ಲಿ ಚಿಕ್ಕವ್ರ ಕೈ ದೊಡ್ಡವ್ರು ಮಾಡಿಸಿದಾಗ ಅದು ಎಲ್ಲರಿಗೂ ಆ ಪುಣ್ಯ ಬರುತ್ತೆ ಅಂತ. ಅದೇ ರೀತಿಯಾಗಿ ಸಿ ವಿ ಕೃಷ್ಣ ಬರೀ ತಾವು ಈ ಸೇವೆಯನ್ನು ಮಾಡದೆ ದಂಪತಿಗಳು ಮಕ್ಕಳನ್ನು ಕೂಡ ಅವರಿಬ್ಬರು ಸಾಫ್ಟ್ವೇರ್ ಅಲ್ಲಿ ಇದ್ದಾರೆ, ಆದ್ರೂ ಎಲ್ಲೇ ಕಾರ್ಯಕ್ರಮ ಮಾಡಲಿ ರಜಾ ಹಾಕಿ ಅಲ್ಲಿ ಬಂದು ಆರಾಧನೆಗಳನ್ನ ಮಾಡಿಸೋ ವೃತ್ತಿಯನ್ನ ವಿಶೇಷವಾಗಿ ಆ ಮೇಲ್ಪಂಕ್ತಿಯನ್ನ ಬೇರೆ ಸಮಾಜಕ್ಕೂ ಹಾಕೊಡ್ತಾ ಇದ್ದಾರೆ. ಅದೇ ರೀತಿ ಆ ಮಕ್ಕಳು ಕೂಡ ಸಾತ್ವಿಕವಾಗಿ ಈ ಆರಾಧನೆಯನ್ನು ಮಾಡ್ತಾ ಅಪ್ಪ ಅಮ್ಮನ ಕೀರ್ತಿಯನ್ನ ಶಾಶ್ವತವಾಗಿ ಉಳಿಸ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಭಕ್ತರ ಪರವಾಗಿ ನಾನು ಅವರಿಗೆ ವಿಶೇಷವಾದ ಸುದ್ದಿಯನ್ನು ಕೊಡ್ತಾ, ಇದೇ ರೀತಿ ಅವರ ಕುಟುಂಬಕ್ಕೆ ಗೋಪಾಲಕೃಷ್ಣ ದೇವರು ಆಯುರ ಆರೋಗ್ಯಶ್ವರಾದಿಗಳು ಕೊಟ್ಟು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈಗ ಕಾರ್ತಿಕ ದೀಪೋತ್ಸವವನ್ನು ಆಚಾರ್ಯರ ಮೂಲಕ ಪ್ರಾರಂಭ ಮಾಡಿ ಎಲ್ಲ ಭಕ್ತಾದಿಗಳು ಇಲ್ಲಿ ದೀಪಗಳನ್ನು ಇಟ್ಟಿದ್ದಾರೆ, ಬಂದು ಹಚ್ಚಬೇಕು. ಈಗ ಭಾಗವತ ರೂಪಿ ಪರಮಾತ್ಮ ಕೃಷ್ಣ ಪರಮಾತ್ಮನನ್ನ ತೊಟ್ಟಿಲಲ್ಲಿ ಕೂಡಿಸಿ ಅನಂತರ ಅಲ್ಲಿ ಮಂಗಳಾರತಿ ಮಾಡಿ ಕಾರ್ತಿಕ ದೀಪೋತ್ಸವ ಆಗ್ತದೆ. ಅದಾದ ನಂತರ ಈಗ 8 ಗಂಟೆ ಆಗಿದೆ. ಮುಂಚೆ ತಿಳಿಸಿದಾಗ ಯಾರು ಎಲ್ಲೋ ಹೋಗೋದಿಲ್ಲ, ಇಲ್ಲಿ ಪಳಾರದ ವ್ಯವಸ್ಥೆ ಆಗಿದೆ. ಅದು ಪಳಾರ ಸಿದ್ಧ ಇದೆ ಅನ್ನೋ ತನಕ ನಾನು ಇಲ್ಲಿ ಹಾಡು ಹೇಳ್ತಾ ಇರ್ತೀನಿ. ಸಿದ್ಧ ಇದೆ ಅಂದ ತಕ್ಷಣ ಅಲ್ಲಿ ಹೋಗಿ ಪಳಾರ ಮಾಡಿ ಮುಖ್ಯದ ಕಾರ್ಯಕ್ರಮಗಳನ್ನು ಮುಂದುವರಿಸೋಣ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸಭಾ ಕಾರ್ಯಕ್ರಮಕ್ಕೆ ಕೃಷ್ಣಾರ್ಪಣ. ಓಂ ಸಹಸ್ರಾಧೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಂ ವಿಶ್ವಮೇವೇದಂ ಪುರುಷಸ್ತದ್ವಿಶ್ವಮುಪಜೀವತೆ ಪತಿಂ ವಿಶ್ವಸ್ಯ ಆತ್ಮೇಶ್ವರಗಂ ಶಾಶ್ವತಗಂ ಶಿವಮಚ್ಯುತಂ ನಾರಾಯಣಂ ಮಹಾತ್ಮೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣ ಪರೋ ಜ್ಯೋತಿರಾತ್ಮಾ ನಾರಾಯಣಂ ಪರಃ ನಾರಾಯಣ ಪರಂ ಬ್ರಹ್ಮತತ್ವಂ ನಾರಾಯಣಂ ಪರಃ ನಾರಾಯಣ ಪರೋ ಧ್ಯಾತಾಧ್ಯ ഘോഷപ്രതീരാജകം ഹൃദയം ചാപ്യതോമുഖം അതോ നിഷ്കാരിതസ്യാനുദീനാഭ്യാമുപരിതിഷ്ഠതി ബാലമാലാകുലംബാതി വിശ്വസ്യായതനം മഹത് സന്തതകം തിലാവിസ്തുലംബത്യാഘോഷതനുവം തിലകം സൂക്ഷ്മം തസ്മിൻ സർവം പ്രതിഷ്ഠിതം തസ്യ മധ്യേ മഹാനദ് വിശ്വാസിർവിശ്വതോമുഖഃ. तस्य मध्ये वन्यशिखा अणीयो द्वाभ्यवस्थितः नीलदो यदमध्यस्य विद्युल्लेखेव भास्वरात् नीवारशोकमत्तम्